1952ರಲ್ಲಿ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಲೂಕು ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರ ಪ್ರಾಥಮಿಕ ಮಾಧ್ಯಮ ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣವನ್ನು ವಿದ್ಯೋದಯವನ್ನು ಕಲಿತವರು ಉನ್ನತ ಸ್ಥಾನದಲ್ಲಿರುತ್ತಾರೆ. ಇವರಲ್ಲಿ ಶಿಕ್ಷಣವನ್ನು ಕಲಿತವರು ಡಾಕ್ಟರ್, ಶಿಕ್ಷಕರಾಗಿ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇವರಲ್ಲಿ ಶಿಕ್ಷಣ ಕಲಿತವರು ಒಂದಲ್ಲ ಒಂದು ರೀತಿಯಲ್ಲಿ ಅವರದೇ ಆದ ಉತ್ತಮ ಜೀವನವನ್ನು ನಡೆಸುತ್ತಿರುತ್ತಾರೆ. ಇವರನ್ನು ಕಂಡರೆ ಈಗಲೂ ಎಲ್ಲರಿಗೂ ಅಚ್ಚುಮೆಚ್ಚು. ಹಾಗೆ ಇವರಿಗೆ ಚೌತಿ ಗ್ರಾಮವೆಂದರೆ ತಮ್ಮ ಗ್ರಾಮವೆಂದೇ ಭಾವಿಸಿರುತ್ತಾರೆ. ಗ್ರಾಮದ ಪ್ರತಿಯೊಬ್ಬರ ಹೆಸರುಗಳು ಇವರಿಗೆ ಚಿರಪರಿಚಿತ. 2001ರಲ್ಲಿ ಚೌತಿ ಶಾಲೆಯಿಂದ ಐಲಾಪುರ ಗುರುವಂದನಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಆಗಮಿಸಿದ್ದಂತಹ ಸಹ ಶಿಕ್ಷಕರು ಮತ್ತು ಈ ಶಾಲೆಯ ಹಾಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಶಿಕ್ಷಕ ವೃಂದದವರೆಗೂ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ, ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖಂಡರು ಎಲ್ಲರಿಗೂ ಸಹ ನಾನು ವಂದಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಈ ಒಂದು ಗುರುವಂದನಾ ಕಾರ್ಯಕ್ರಮ ನಿಜಕ್ಕೂ ಒಂದು ಅಪರೂಪವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸಹ ಶಿಕ್ಷಕರು 9-10 ಜನ ಇದ್ದಾರೆ. ಎಲ್ಲರನ್ನೂ ಒಬ್ಬೊಬ್ಬರನ್ನು ನೋಡ್ತಿದ್ದೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸಹ ಒಟ್ಟಾಗಿ ನೋಡಿ ಮಾತಾಡಿಸುವಂತಹ ಒಂದು ಶುಭ ದಿನ ಇದು. ಈ ಒಂದು ಕಾರ್ಯಕ್ರಮವನ್ನು ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿರುವಂತಹ ಈ ಒಂದು ನನ್ನ ಸಹ ಶಿಕ್ಷಕರು ಎಲ್ಲರೂ, ನಮ್ಮ ಶಿಷ್ಯ ವೃಂದದವರು ಎಲ್ಲರಿಗೂ ಸಹ ನಾನು ಅಭಿನಂದಿಸ್ತೇನೆ. ಹಾಗೂ ನಾನು ಈ ಶಾಲೆಗೆ ಬರಬೇಕಾದ್ರೆ 1981 ಜೂನ್ 26ರಲ್ಲಿ ಆಗ ಬಂದಾಗ ಶಾಲೆಯಲ್ಲಿ 4 ತರಗತಿಗಳು ಮಾತ್ರ, ಒಂದೊಂದು ತರಗತಿ 4 ಜನ ಮಕ್ಕಳು ಅಷ್ಟೇ. ಆದರೆ 4ನೇ ತರಗತಿ ಮಕ್ಕಳಿಗೆ ನಾನು ಪುಸ್ತಕ ಕೊಟ್ಟು ಓದಕ್ಕೆ ಬರ್ತಾ ಇಲ್ಲ. 3ನೇ ತರಗತಿ ಪುಸ್ತಕ ಕೊಟ್ಟರು ಓದಕ್ಕೆ ಬರ್ತಾ ಇಲ್ಲ. ಹೋಗ್ಲಿ 2ನೇ ಪುಸ್ತಕ ಓದೋ ಅದು ಬರ್ತಾ ಇಲ್ಲ. ಅದೆಲ್ಲ ಇರಲಿ, ಕಾಗುಂತಾಗ ಏನು ಬರೆದಿರೋದು ಒಂದು ಅಕ್ಷರ ಒಂದು ಬರೆದೋದು ಬರೋಲ್ಲ. ಒಂದು ಕಮಲ ಗಣಪ ಅಂತ ಒಂದು ಪದ ಬರೆದ್ರು ಹೇಳ್ತೀನಿ ಬರೆಯೋ ಅಂದರೆ ಅದು ಬರೋಲ್ಲ. ಅವನು 4ನೇ ಕ್ಲಾಸ್ ತರಗತಿಗೆ ಬಂದಿದ್ದಾನೆ. ಇದನ್ನೆಲ್ಲ ನೋಡಿ ನನಗೆ ಬಹಳ ಬೇಸರವಾಯಿತು. ಇವ್ರಿಗೆ ಬೇಸಿಕ್ಕೆ ಕೊಟ್ಟಿಲ್ಲ, ಅಲ್ಲಿ ಸುಮ್ಮನೆ ತಳ್ಳಿಬಿಟ್ಟಿದ್ದಾರೆ ನನ್ನ ಹಿಂದೆ ಬಿದ್ದಂತಹ ಮಾಸ್ಟರ್ಗಳು. ಆಗ ನಾನು ಬಂದ ಸಮಯದಲ್ಲಿ ರೋಡ್ ಇಲ್ಲ, ಜೊತೆಗೆ ಬಸ್ಗಳ ವ್ಯವಸ್ಥೆ ಇಲ್ಲ, ಊರಿನಲ್ಲಿ ಕರೆಂಟೂ ಇಲ್ಲ, ನೀರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಇನ್ನು ನಾವು ಡೈಲಿ ಪಿರಿಯಾಪಟ್ಟಣಕ್ಕೆ ಹೋಗಿ ಬರೋಕ್ಕಾಗೋದಿಲ್ಲ ಅಂತ ಹೇಳಿ, ಆಗ ನನಗೂ ಮದುವೆ ಆದ ಹೊಸದು. ಆಗ ನಾನು ನಮ್ಮ ಫ್ಯಾಮಿಲಿ ಚೌತಿ ಗ್ರಾಮದಲ್ಲಿ ವಾಸವಾಗೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಒಂದು ಅನುಕೂಲ ಮಾಡಿಕೊಟ್ರು. ಅಲ್ಲೇ ಇದ್ಕೊಂಡು ಆಮೇಲೆ ನೋಡಿದ್ರೆ ಶಾಲಾ ಮಕ್ಕಳು ಶಾಲೆಗೆ ಬರೋದೇ ಮಕ್ಕಳಿದ್ದಾರೆ. ಚೌತಿ ಗ್ರಾಮದಲ್ಲಿ ಮಕ್ಕಳು ಸುಮಾರು ಜನ ಇದ್ದಾರೆ. ಬರೋರೇ 16 ಜನ. 16 ಜನದಲ್ಲಿ ಅಡ್ಮಿಷನ್ ಇರೋ ಬರೋದು ಒಂದು 7 ಜನ, 8 ಜನ, 9 ಜನ, 10 ಜನ ಅಷ್ಟೇ. ಆಮೇಲೆ ಸರಿ ಮಕ್ಕಳ ಗಣತಿ ಶುರುವಾಯಿತು. ಆ ಮಕ್ಕಳ ಗಣತಿ ಕಾರ್ಯದಲ್ಲಿ ನಾನು ಪ್ರತಿಯೊಂದು ಮನೆಗೂ ಹೋಗಿ ಬಂದಿದ್ದೀನಿ. ಸುಮಾರು ನಾನು 21 ವರ್ಷವೂ ಸಹ ಪ್ರತಿ ಮಕ್ಕಳ ಗಣತಿ ಮಾಡುವಾಗಲೂ ಒಂದೊಂದು ಮನೆಗೂ ಸಹ ಭೇಟಿ ಕೊಟ್ಟು ನಾನು ಆ ಮಕ್ಕಳನ್ನೆಲ್ಲ ನಾನು ಕಲಿಸ್ಕೊಳ್ಳೋದಕ್ಕೆ ನಾನು ಒಂದು ವಿಶ್ವಾಸ ಗಳಿಸ್ಕೊಂಡೆ. ನಾನು ಬಂದ ಒಂದು ವರ್ಷದಲ್ಲೇ ನಾನು ಮಕ್ಕಳು ಗಣತಿ ಮಾಡಬೇಕಾದ್ರೆ 55 ಮಕ್ಕಳು ಬಂದರು. 2ನೇ ವರ್ಷ 50, 3ನೇ ವರ್ಷ 52. ಹೀಗೆ ಆ ಮಕ್ಕಳು ಎಲ್ಲರೂ ಮಕ್ಕಳು ದಾಖಲೆ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಒಂದು ಪ್ರೀತಿ ಅಥವಾ ಜನರಿಗೆ ಒಂದು ವಿಶ್ವಾಸ ಮೂಡ್ತು. ಮಕ್ಕಳೆಲ್ಲರೂ ಬರೋಕ್ಕೆ ಶುರುವಾದರು. ಬಂದಾಗ ಸುಮಾರು 150-160 ಮಕ್ಕಳಾಯಿತು. ಆಗ ಫ್ರಂಟಲ್ಲಿ ಇದ್ದದ್ದು 2 ರೂಮ್ಗಳೇ. ಈ 2 ರೂಮ್ಗಳಲ್ಲೂ ಸಹ ನಾನು ಈ ಕಡೆ ಒಂದು ಅರ್ಧ, ಆ ಕಡೆ ಈ 1-2, 3-4 ಇರಿಸ್ಕೊಂಡು ನಾನು ಒಬ್ಬನೇ ಆವಾಗ ಆ 2 ಕ್ಲಾಸ್ನಲ್ಲೂ ಮಾಡ್ಕೊಂಡು ನಿರ್ವಹಿಸ್ಕೊಂಡು ಹೋಗ್ತಿದ್ದೆ. ಮಕ್ಕಳಿಗೆ ಕಾಗುಂತನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟಿದ್ದೆ. ಆ ಸಮಯದಲ್ಲಿ
ನಾನು ಅಕ್ಷರಾಭ್ಯಾಸಕ್ಕೆ ಮುಖ್ಯವಾಗಿ ಪ್ರಾಧಾನ್ಯ ಕೊಟ್ಟೆ. ಮತ್ತು ಮಗ್ಗಿಯೂ ಕೊಟ್ಟೆ. ಮಗ್ಗಿ ಅಂದರೆ ಕಲಿಬೇಕು ಅವರು, ನಾನು ಬಿಡ್ತಿರಲಿಲ್ಲ. ಕಲೀಲೇಬೇಕು ನೀನು, ಯಾಕೆ ಬರಲ್ಲ, ನಾನು ಹೇಳ್ಕೊಡ್ತೀನಿ. ಒಂದು ಸಾರಿಯಲ್ಲಿ 20 ಸಾರಿ ಹೇಳ್ಕೊಡ್ತೀನಿ. ಕತ್ತಲು ಕೊಟ್ಟು ಕಾಕಿಡ್ಲಿಕ್ಕ ಹೇಳ್ಕೊಡ್ತೀನಿ. ಆದರೂ ಬುದ್ಧಿವಂತ ಕಲ್ತ್ಕೊಂಡ್ಬಿಟ್ರು. ಕೆಲವರು ಸುಮಾರು ಇರೋರು ಸ್ವಲ್ಪ ಹೇಳಿಸ್ಕೊಂಡು ಕಲ್ತ್ಕೊಂಡ್ರು. ಅಂದರೆ ಎಲ್ಲರೂ ಬುದ್ಧಿ ಇರೋ ಮಕ್ಕಳೇ, ಅವ್ರಿಗೆ ಮಾರ್ಗ ತೋರಿಸೋರು ಯಾರೂ ಇಲ್ಲದೇ ಸುಮ್ಮನೆ ಹಿಂಗೆ ಹೋಗ್ಬೋದೇನೋ ಅಂದ್ಕೊಂಡು ಬತ್ತಿದ್ರು. ಆದರೆ ನಾನು ಕಂಡೀಷನ್ ಮಾಡಿದ ಮೇಲೆ ಬಂದರು. ಆಮೇಲೆ ಅದೇ ಊರಿನಲ್ಲಿ ನಾನು ವಾಸ ಇರೋದ್ರಿಂದ ಅವ್ರ ಪೇರೆಂಟ್ಸ್ಗಳೆಲ್ಲ ಬಂದರು. ಸರ್ ನೀವು ಸ್ಕೂಲ್ಗೆ ನೀವು ಇಲ್ಲೇ ಇದ್ದೀರಾ ಸರ್, ಮಕ್ಕಳು ಬರ್ತಾ ಇಲ್ಲ, ಸ್ಕೂಲ್ಗೆ ಬರ್ತಾ ಇಲ್ಲ, ಅವರು ಬರೋದಿಲ್ಲ, ಹೋಗೋದಿಲ್ಲ ಅಂತ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆಗ ನಾನೇ ನಮ್ಮಿಬ್ಬರು ಮಕ್ಕಳು ಕರ್ಕೊಂಡು ಹೋಗ್ತಿದ್ದೆ ಮನೆಗೆ. ಸುಮಾರು ಮನೆಗಳಿಗೆ ಹೋಗಿದ್ದೀನಿ. ಹೋಗಿ ಅಲ್ಲಿ ಯಾಕಪ್ಪ ಬರೋದಿಲ್ಲ ಅಂತ ಸ್ವಲ್ಪ ಗೆದರಿಸಿದ್ರೆ ಸಾಕು, ಬ್ಯಾಗ್ ತಗೊಂಡು ಬಂದ್ಬಿಡ್ತಾರೆ. ಅಮ್ಮ ಜೊತೆಲಿ ಇಬ್ಬರು ಮಕ್ಕಳ ಕರ್ಕೊಂಡು ಬಂದಿದ್ದೆ, ಕರ್ಕೊಂಡು ಹೋಗಿ ಸ್ಕೂಲಲ್ಲಿ ಕೂರಿಸಿ ಹೋಗಿ ಅವ್ರನ್ನೆಲ್ಲ ಬಂದವನು. ಹೀಗೆ ಮಾಡಿ ಆಮೇಲಿಂದ ಸರ್ ರಾತ್ರಿ ಹೊತ್ತು ಪಾಠನೇ ಮುಟ್ಟೋದಿಲ್ಲ, ಪುಸ್ತಕನೇ ಮುಟ್ಟೋದಿಲ್ಲ ಸರ್, ಕುಡಿದ್ಬಿಟ್ಟು ಏನೋ ಹೋಗಿ ತಿಂದುಕೊಂಡು ಮಲ್ಕೊಂಡ್ಬಿಡ್ತಾನೆ ಅಂತ. ಆ ಸಮಯದಲ್ಲೂ ಸಹ ನಾನು ಅದೇ ಊರಿನಲ್ಲಿ ಇರೋದ್ರಿಂದ ನಾನು ಒಂದು ದಿವಸ ಹೋದೆ. ಆ ಮಕ್ಕಳಿಗೆ ಹೇಳಿದೆ, 6 ಗಂಟೆ ಆ ದೀಪ ಹತ್ತಿಸಿದ ಮೇಲೆ ಮನೆ ಮುಂದೆ ಈ ಕುಣಿಯೋದಾಗಲಿ ಇರೋದಾಗಲಿ ಇದ್ದರೆ ನಾನು ಬಿಡೋದಿಲ್ಲ ಅಂತ. ಅಯ್ಯೋ ಏನೋ ಹೇಳ್ಕೊಂಡು ಹೋಗ್ತಾರೆ ಅಂತಿದ್ರು. ಆಮೇಲೆ ನಾನೇನು ಮಾಡಿ ಫಸ್ಟೇ ಹೋದೆ. ಎಲ್ಲರ ಬೀದಿಯಲ್ಲೂ ಫಸ್ಟ್ ನಿಂತ್ಕೊಂಡೆ. ಆ ರೋಡಲ್ಲಿ ಎಲ್ಲ ಮಕ್ಕಳು ಆಡ್ತಾ ಇದ್ದವರೆಲ್ಲ ಒಳಗೊರಟೋದ್ರು. 2ನೇ ಸಾರಿನೂ ಹೋದೆ. 3ನೇ ಸಾರಿ ನಾನು ಹೋಗಿದ್ದು 3 ದಿವಸ ಮಾತ್ರ. ಆದರೆ ಆ ಮಕ್ಕಳು ಬೀದಿಯಲ್ಲಿ ಕೂತ್ಕೊತಾನೆ ಇರಲಿಲ್ಲ, ಈ ಒಳಗನೆ ಬರ್ತಿರ್ಲಿಲ್ಲ, ಲೈಟ್ ಇಲ್ಲ, ದೀಪ ಹಚ್ಚಿಸ್ಕೊಂಡು ಓದ್ತಿದ್ರು. ಆಗ ಮಕ್ಕಳು ನಾನು ಏನು ಕೊಟ್ಟಿದ್ದು, ಅಯ್ಯೋ ನಾನು ಮಾಸ್ಟರ್ ಹೊಡಿತಾರೆ, ನಾನು ಪ್ರಶ್ನೆ ಪುಸ್ತಕ ಗಟ್ಟಿ ಮಾಡ್ಕೋಬೇಕು, ನಾನು ಕಾಗುಂತ ಗಟ್ಟಿ ಮಾಡ್ಕೋಬೇಕು, ಮಗಿ ಗಟ್ಟಿ ಮಾಡ್ಕೋಬೇಕು, ಏನೇ ಕೆಲಸ ಹೇಳಿ ತಾಯಿ ನಾನು ಹೋಗೋದಿಲ್ಲ, ನಾನು ಹೇಳಿದರೆ ಆ ಕೆಲಸ ನಾನು ಮುಗಿಸ್ಕೊಂಡು ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಪೇರೆಂಟ್ಸ್ ಬಂದರು. ಸರ್ ನಾವು ಎಷ್ಟೇ ಹೇಳಿದ್ರು ಓದ್ತಾ ಇರಲಿಲ್ಲ, ಈಗ ನೋಡಿ ಸರ್ ನಾನು ನೀವು ನೋಡಿದ ತಕ್ಷಣ ಅವರು ಪುಸ್ತಕ ತೊಗೊಂಡು ಓದ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ನಾನು ಕೆಲಸ ಗಟ್ಟು ಮಾಡ್ಕೊಂಡು ಹೋಗಿಲ್ಲ ಅಂದರೆ ನನಗೆ ಶಾಲೆಯಲ್ಲಿ ನನಗೆ ಏಟು ಹೊಡಿತಾರೆ, ನನಗೆ ಆಗೋದಿಲ್ಲ. ಅಷ್ಟು ಅವರು ನಿಷ್ಠೆಯಿಂದ ಮಕ್ಕಳು ಬಂದುಬಿಟ್ರು, ನನ್ನ ದಾರಿಗೆ ಬಂದುಬಿಟ್ರು ಅವರು. ಬಂದಾಗ ಸರಿ ಅಂತ ನಮ್ಮ ಮಕ್ಕಳಿಗೆ ಕೇಳಬೇಕಾದ್ರೆ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಕಲ್ತ್ಕೊಂಡ್ರು. ಕೆಲವು ಮಕ್ಕಳಿಗೆ ಕಲ್ತ್ಕೊಳ್ಳೋದಕ್ಕೆ ಸ್ವಲ್ಪ 1 ವಾರ ಹಿಡಿದ್ರೆ 15 ದಿವಸ ಹಿಡಿದಿರ್ಬೋದು. ಆದರೆ ಪ್ರತಿಯೊಬ್ಬರು ಸಹ ಕಲ್ತ್ಕೊಂಡ್ರು. ನಮ್ಮಲ್ಲಿ 2ನೇ ಕ್ಲಾಸ್ನಲ್ಲೇ ನಾನು 10 ಗಂಟೆ ಮಗ್ಗಿ ಮಕ್ಕಳು ಒಪ್ಪಿಸ್ತಾ ಇದ್ರು. 3ನೇ ಕ್ಲಾಸಿಗೆ ಬಂದ ತಕ್ಷಣ 20ರವರೆಗೂ ಮಗ್ಗಿ ಒಪ್ಪಿಸ್ತಾ ಇದ್ರು. ನಾನು 3, 4ರಲ್ಲಿ ಮಗ್ಗಿ ಹೇಳೋ 2 ಹೇಳೋ, ನೀ ಮನೇಲಿ ಗಟ್ಟಿ ಮಾಡ್ಕೊಂಡು ಬಂದಿರಬೇಕು. ಶಾಲೆಗೆ ಬರೋಕ್ಕೂ ಮುಂಚೆ ನೀನು ಇಬ್ಬಿಬ್ಬರು ಜೊತೆ ಮಾಡ್ಕೊಂಡು ಕೂತ್ಕೊಂಡು ಒಪ್ಪಿಸಿಯಲ್ಲಿ ನೀನು ಒಪ್ಪಿಸ್ತಾ ಇರಬೇಕು. ಅದು ಬಿಟ್ಬಿಟ್ಟಿದ್ದೆ. ನಾನು ಬರೋಕ್ಕೂ ಮುಂಚೆ ಶಾಲಾ ಮೈದಾನದಲ್ಲಿ ಕುಣಿತಾ ಇದ್ರೆ ಮಾತ್ರ ನನಗೆ ಇಷ್ಟ ಆಗೋದಿಲ್ಲ. ಏನಿದು ಕುಣಿಯೋದಿಲ್ಲ, ಆಯ್ತಲ್ಲ 4:15 ಮೇಲೆ ಬಿಟ್ಟ ಮೇಲೆ 4 ಗಂಟೆ ಕುಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಮಾಡೋದು, ಅಲ್ಲಿ ನೋಡಿ ಬರೋದು ಮಗ್ಗಿ ನಾನು ನಿನಗೆ ಹೇಳ್ತೀನಿ, ನೀನು ನನಗೆ ಒಪ್ಪಿಸು. ಪ್ರಶ್ನೆ ಉತ್ತರ ಅಷ್ಟೇ, ನೆನ್ನೆ ಬರ್ಸಾಯ್ತಲ್ಲ ಪ್ರಶ್ನೆ ಉತ್ತರ, ಅದು ಒಪ್ಪಿಸ್ಬೇಕು, ಗಟ್ಬಿಡಬೇಕು. ಅದೆಲ್ಲ ಇಲ್ಲ. ನಾನು ನಮ್ಮ ಸಹ ಶಿಕ್ಷಕರಿಗೂ ಹೇಳಿದ್ದೆ, ಏನಾದರೂ ಅದು ಕೊಟ್ಟಾಯ್ತಲ್ಲ, ಒಂದು 3 ದಿವಸ ಇಟ್ಕೊಳ್ಳಿ, ಪ್ರಶ್ನೆ ಉತ್ತರ ಕೇಳಬೇಕು, ಕೇಳಿ ಅವರು ಒಪ್ಪಿಸ್ಬೇಕು. ಅದನ್ನು ಟೈಮ್ ಕೊಡಿ. ಕೆಲವರು 1 ದಿವಸ ಒಪ್ಪಿಸ್ತಾರೆ, ಕೆಲವರು 2 ದಿವಸದಲ್ಲಿ, ಕೆಲವರು 3 ದಿವಸ ಒಪ್ಪಿಸ್ತಾರೆ. ಹಾಗೆ ಮಾಡಿಕೊಂಡು ನಮ್ಮ ಸಹ ಶಿಕ್ಷಕರು ಸಹ ನಮ್ಮಂತೆಯೇ ನನ್ನ ದಾರಿನಲ್ಲೇ ಬಂದರು. ಈ ರೀತಿಯಾಗಿ ಮಕ್ಕಳು 3ನೇ ತರಗತಿಯಲ್ಲಿ 20ನೇ ಮಗ್ಗಿ, ನಾನು ಮಗ್ಗಿ ಕೇಳ್ತಿದ್ದು ಲೈನ ಕೇಳ್ತಿರ್ಲಿಲ್ಲ. 3ನೇ ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳು ಲೈನ ನಿಲ್ಲಿಸ್ಬಿಟ್ಟಿದ್ದೆ. 6 8 9 ಹಿಂಗೆ ಕೇಳ್ತಿದ್ದೆ. ಫಸ್ಟ್ ಉತ್ತರ ಈಗ ಕೊಡಬೇಕು, ಅವರು ಕೊಟ್ಟಿಲ್ಲ ಅಂದರೆ ಅದು ಅವ್ರ ಮನೇಲಿ ಹೋಗಿ ಗಟ್ಟಿ ಮಾಡ್ಕೊಂಬರ್ತಿದ್ರು. ಹೀಗಾಗಿ ಅವರಿಗೆ ಮಗ್ಗಿ 2ರಿಂದ 20 ಒಪ್ಪಿಸ್ಬಿಡ್ತಾ ಇದ್ರು. ಮಧ್ಯದಲ್ಲಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಅಂತ. ಆವಾಗ ಗಟ್ಟಿ ಮಾಡ್ಕೊಂಡು ಒಪ್ಪಿಸ್ಬಿಡ್ತಾ ಇದ್ರು. 18 ಪಟ್ಟ ಅಂತ ಹೇಳೋರು. ಹೀಗಾಗಿ ಕಾಗುಂಟದಲ್ಲಾಗಲಿ ಮಗ್ಗಿಯಲ್ಲಾಗಲಿ ಅಥವಾ ಎಲ್ಲ ಅಕ್ಷರ ಕಲ್ತ್ಕೊಳ್ಳೋದ್ರಲ್ಲಾಗಲಿ ಎಲ್ಲ ಪ್ರತಿಯೊಬ್ಬರು ಸಹ ನಾನು ಸ್ವಲ್ಪ ಹಂಗೆ ಇಂಪ್ರೂವ್ಮೆಂಟ್ ಆಯ್ತಾ ಬುದ್ಧಿ ಕಲ್ತ್ಕೊಂಡ್ಬಿಟ್ಟು. ಆಗ ಎಲ್ಲರೂ ಸಹ ದಡ್ಡರು ಇಲ್ಲ, ಮಕ್ಕಳಿಗೆ ಮಾರ್ಗದರ್ಶನ ಕೊಡೋರು ಇಲ್ಲದೆ ಇದರಿಂದ ಇವರು ಈ ಥರ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟಿದ್ದೆ. ಆ ಥರವಾಗಿ ಅವರು ದಾರಿಗೆ ಬಂದುಬಿಟ್ರು. ಹಾಗೆ ಬಂದ ಮೇಲೆ ನಾನೊಬ್ಬನೇ ಮಾಡಿದೆ 85ರವರೆಗೂ. 85ರಲ್ಲಿ ಲಕ್ಷ್ಮಣಗೌಡ ಅಂತ ಬಂದರು ಮಾಸ್ಟ್ರು, ಸಾಲಿಗ್ರಾಮದವರು. ಅವರು ಸುಮಾರು 7-8 ವರ್ಷ ಇದ್ದರು. ಅವರು 7-8 ವರ್ಷ ಇದ್ದು ಅವರಲ್ಲಿ ನಂತರ ಅವರು ಚಿಲುಕುಂದ ಗ್ರಾಮ ಕೊಟ್ಟೋದ್ರು.
ಈಗ ಅವರಿಲ್ಲ, ಅವರು ಸಹ ತೀರೋಗ್ಬಿಟ್ಟಿದ್ದಾರೆ ಲಕ್ಷ್ಮಣಗೌಡರು. ಮತ್ತು 94ರಲ್ಲಿ ನಾಗರಾಜ್ ಬಂದರು, PC ನಾಗರಾಜ್. ಅವರು ಸಹ ಬಹಳ ಒಳ್ಳೆಯ ವ್ಯಕ್ತಿ, ಗುಣದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಎಲ್ಲದರಲ್ಲೂ ಸಹ ನಾವಿಬ್ಬರೂ ರಾಮ ಲಕ್ಷ್ಮಣರಾಗೇ ಇದ್ವಿ. ಆದರೂ ಸಹ ಅವ್ರಿಗೇನು ಅಂತಂದರೆ, ಯಾವಾಗ ಈ ರಾಮ ಲಕ್ಷ್ಮಣ ಅಂತಂದ ಮೇಲೆ ರಾಮ ಯಾವಾಗಲೂ ಮುಂದೆ, ಲಕ್ಷ್ಮಣ ಯಾವಾಗಲೂ ಹಿಂದೆ ಇರಬೇಕು. ಅದೇನು ಅದು ಆಗ. ಇವಾಗ ನಾನು ಲಕ್ಷ್ಮಣ ಮುಂದೆ ಇರ್ತೀನಿ ಅಂದ್ಕೊಂಡು ಮುಂದೆ ಬಂದರು, ಹೋದರು. ಈಗ ಹೋಗಿದ್ದೆ, ಅವ್ರಿಗೇನಾಯಿತು, ಮನಸ್ಸು ಕಸಿಬಿಸಿ ಆಗೋಯ್ತು. ವಾಲ್ಮೀಕಿ ಬರೆದ ರಾಮಾಯಣವೇ ಉಲ್ಟಾ ಪಲ್ಟಾ ಆಗೋಯ್ತದಲ್ಲ ಅಂದ್ಕೊಂಡು ಅವ್ರಿಗೆ ಮನಸ್ಸು ಬೇಜಾರಾಗ್ಬಿಟ್ಟಿದ್ದೆ. ಯಾವಾಗಲೂ ನಮ್ಮ ಅಣ್ಣ ರಾಮನೇ ಮುಂದೆ ಇರಬೇಕು, ಲಕ್ಷ್ಮಣ ಹಿಂದೆ ಇರಬೇಕು ಹಾಗಂತ ಅಂದ್ಕೊಂಡಿದ್ದೆ. ನನ್ನ ಜೊತೆಯಲ್ಲಿ ಅಷ್ಟು ವಿಶ್ವಾಸ ಗಳಿಸ್ಕೊಂಡು, ಪ್ರೀತಿ ಕಳಿಸ್ಕೊಂಡು, ಕರ್ತವ್ಯನಿಷ್ಠವರಾಗಿ, ಬಹಳ ಗಂಭೀರತೆ ವ್ಯಕ್ತಿ, ನಡೆಯಲ್ಲಿ ನುಡಿಯಲ್ಲಿ ಅಂತ ವ್ಯಕ್ತಿ ನಿಜಕ್ಕೂ ಸಿಕ್ಕೋದಿಲ್ಲ. ನನ್ನ ಸಹ ಶಿಕ್ಷಕರಾಗಿ ಬಂದಿದ್ದು ನನ್ನ ಒಂದು ಪುಣ್ಯ. ಅವನ ಒಬ್ಬ ಚಿನ್ನದಂತಹ ವ್ಯಕ್ತಿ. ಅಂಥ ವ್ಯಕ್ತಿ ಈಗಲೂ ಸಹ ನನ್ನ ಜೊತೆಯಲ್ಲಿದ್ದಾಗಲೂ ಅಂತಲ್ಲ, ಈಗಲೂ ಸಹ ನಾನು ಒಂದು ಮಾತು ಹೇಳಿ, ಆಯಿತು ಸರ್ ಹಂಗೆ ಆಗಲಿ ಹಾಗಂತಾರೆ ಬಂದರು. ಹೊರತು ಹೀಗೆ ನನ್ನ ಅವರ ಒಂದು ಬಾಂಧವ್ಯನ ಉಳ್ಕೊಂಡು ಬಂದ್ರಲ್ಲ, ಜೊತೆಯಲ್ಲಿ ಬಂದ್ರಲ್ಲ, ಅವರು ಸಹ ಇದನ್ನೇ ಮೈಗೂಡಿಸ್ಕೊಂಡ್ರು. ಆಮೇಲೆ ಇವರು ಬಂದ ಮೇಲೆ ಇವರು ಬಂದರು, ಯಾರಪ್ಪ, ಇಬ್ಬರು ಪುಟಾಣಿಗಳು ಬಂದರು. ಅವ್ರು ನೋಡಿದ್ರೆ ಅವ್ರಿಗೆ ಪರ್ಸನಾಲಿಟಿನೇ ಇಲ್ಲ. ಅವ್ರಿಗೆ ಏನೋ ಹೈಸ್ಕೂಲ್ ಹುಡುಗರಿಗಿದ್ದಾರೆ. ಬಂದರು, ಏನೋ ಯಾರೋ ಬರ್ತಾ ಇದ್ರಲ್ಲಪ್ಪ, ಬರಲಿ ಅಂತಿದ್ದೆ. ಬಂದ್ಬಿಟ್ಟಿದ್ದೆ. ಸರ್ ಅಂದರು, ಏನರಪ್ಪ ಯಾಕೆ ಬಂದ್ರಿ ಅಂದೆ. ಸರ್ ನಾವು ಅಪಾಯಿಂಟ್ ಆಗಿದೆ, ನಮಗೆ ಬಂದಿದ್ವಿ. ಏನು ಅಪಾಯಿಂಟ್ ಆಗಿದೆ? ನಾವು ಟೀಚರ್ ಆಗಿ ಬಂದಿದ್ವಿ ಸರ್, ತಗೊಳ್ಳಿ ಸರ್ ಅಂತ ಕೊಟ್ಟರು. ಹಾಂ ಸರಿ ಕೊಡ್ರಪ್ಪ. ಇಲ್ಲಿ ನೋಡಿದ್ರೆ ಇಬ್ಬರಿಗೂ ಅಪಾಯಿಂಟ್ ಆಗಿದೆ. ಸರಿ, ಫಾರ್ಮಾಲಿಟಿ ಎಲ್ಲ ಮುಗಿಸ್ಕೊಂಡು, ಸರಿ ಪಕ್ಕದ ಸ್ಕೂಲಲ್ಲಿ, ಲಾರಿ ಸ್ಕೂಲಿದ್ದು ಪಕ್ಕ ಸ್ಕೂಲಲ್ಲಿ ಕೂತ್ಕೊಳ್ಳಿ ಹೋಗಿ ಅಂತ. ಸರಿ ಆಯಿತು, ಕೂತ್ಕೊಂಡ್ರು. ಅವ್ರು ನೀವು ಪಾಠ ಮಾಡಿ. ಆಮೇಲೆ 3 ದಿವಸ ಬಿಟ್ಟ ಮೇಲೆ ಅವರಿಬ್ಬರು ಕುಣಿತಾ ಬರ್ತಾವ್ರೆ ಈ ಸ್ಕೂಲ್ಗೆ. ಯಾಕ್ರಪ್ಪ ಏನು ಅಂದೆ. ಸರ್ ನಮಗೆ ಇಷ್ಟವಾದ ನಮಗೆ ಸಬ್ಜೆಕ್ಟ್ ಕೊಡಿ, ನಾವು ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ಸರಿ, ಅದನ್ನೇ ಹೇಳೋದಕ್ಕೆ ಯಾಕೆ ಈ ಥರ ಕುಡಿಬೇಕು? ಇಲ್ಲ ಸರ್, ನಮ್ಗೆ ಅದು ಅಭ್ಯಾಸ ಬಲ ಆಗ್ಬಿಟ್ಟಿದೆ ನಮಗೆ. ಸರಿ ಆಯಿತು ಅಂದ್ಬಿಟ್ಟಿದ್ದು. ಅವ್ರನ್ನವೇ ನಮ್ಮ ಸ್ಟಾಫ್ ಎಲ್ಲರೂ, ಮತ್ತು ಹರೀಶ್ ಕದಮ್ಮ ಮತ್ತು ಶಾಂತಮ್ಮ ಟೀಚರ್ ಇದ್ದರು, ರೇವಣ್ಣ ಮಾಸ್ಟ್ರು ಮತ್ತು ಮಧುಸೂದನ್ ಇದ್ದರು ಎಲ್ಲ. ಅವರು ನಮ್ಮ 6 ಜನ ಟೀಚರ್ಸ್ಗಳನ್ನೆಲ್ಲ ಕೂರಿಸ್ಕೊಂಡಿದ್ದೆ. ನಾನು ಟೈಮ್ ಟೇಬಲ್ ಬರೆದು ನೋಡಿ, ಈ ಟೈಮ್ ಟೇಬಲ್ ಪ್ರಕಾರವಾಗಿ ನಿಮ್ಗೆ ಕೊಟ್ಟಿರೋ ಸಬ್ಜೆಕ್ಟನ್ನೇ ನಿಮ್ಮ ಕರ್ತವ್ಯ ನಿಷ್ಠೆಯಾಗಿ ನೀವು ಮಾಡ್ಕೊಂಡು ಹೋಗಿ. HM ಬಗ್ಗೆ ನೀವು ಹೊರಿ ತಗೋಬೇಕು. HM ಕೆಲಸ ಏನಿದ್ರು ನಾನು ನೋಡ್ಕೋತೀನಿ. ನಾನು ಅಷ್ಟೇ, ನಾನು 1ರಿಂದ 4ರವರೆಗೂ ಕನ್ನಡ ಸಬ್ಜೆಕ್ಟ್ ತೊಗೊಂಡು 1ರಿಂದ 7ರವರೆಗೂ ನಾನು ಮ್ಯಾಥಮೆಟಿಕ್ಸ್ನ ತಗೊಂಡು ಅವ್ರಿಗೆ ನಾನು ಮಾಡ್ಕೋತೀನಿ. ನಿಮ್ಮ ಏನಿದ್ರು ನಾನು ನನ್ನ HM ಕೆಲಸ, ನಾನು ಅಲ್ಲೇ ಮನೆ ಇರೋದ್ರಿಂದ ಮಕ್ಕಳನ್ನೆಲ್ಲ ಬೆಲ್ಲೋಡಿದ ಮೇಲೆ ನಾನು ಅಲ್ಲೇ 6-6:30ವರೆಗೂ ಇದ್ದು ನಾನು HM ಕೆಲಸಗಳಲ್ಲಿ ಮುಗಿಸ್ಕೊಂಡು ನಾನು ಆಗ ಮನೆಗೆ ಬರ್ತಿದ್ದೆ. ಡೈಲಿ ನಾನು 21 ವರ್ಷವೂ ಅಷ್ಟೇ. ನಾನು 4 ಗಂಟೆ ಬಿಟ್ಟ ತಕ್ಷಣ ಮನೆಗೆ ಹೋಗ್ತಾ ಇರಲಿಲ್ಲ. 6 ಗಂಟೆ 6:30 ಮೇಲೆ ಅಲ್ಲೇ ಸ್ವಲ್ಪ ಕಾಫಿ ತರಿಸ್ಕೊಂಡು ಕುಡ್ಕೊಂಡು ಮನೆಗೆ ಬಂದ್ಬಿಡ್ತಾಯಿದ್ದೆ. ಈ ರೀತಿಯಾಗಿರಬೇಕಾದ್ರೆ ಹರೀಶು ಕದಂಬು ಬಂದಮೇಲೆ ಅವರು ರೇವಣ್ಣ ಅವರು ಬಂದರು. ಆಮೇಲೆ ಮಧುಸೂದನ್ ಇವರೆಲ್ಲ ಡೆಪ್ಯುಟೇಷನ್ ತಗೊಂಡು ಪ್ರಕಾಶ್ ಅಂತವ್ರು ಬಂದಿದ್ದರು. ಪ್ರಕಾಶ್ ತುಂಬ ಬೆಳ್ತೂರಿನವರು. ಅವರು ಸಹ ಬಂದು ನನ್ನ ಹತ್ರ ಸಹ ಶಿಕ್ಷಕರಾಗಿ, ಈಗ ನಮ್ಮ ಅಷ್ಟು ಜನ ಸ್ಟಾಫ್ಗಳು ಸಹ ನನಗೆ ಸಹ ಶಿಕ್ಷಕರು ಅಂತಿಲ್ಲ, ನನ್ನ ಸ್ವಂತ ತಮ್ಮಂದಿರಾಗೆ ಇದ್ದರೆ ಹೊರತು ಬೇರೆ ಯಾವ ಅವ್ರ ಹತ್ರ ಒಂದು ನನ್ನ ಭಾವನೆಯಲ್ಲಿ ಅವರಲ್ಲೇ ಆಗಲಿ ಒಂದು ಏನೋ ಅವ್ರ ಮಾತು ಕೇಳಬೇಕು, ಇವ್ರ ಮಾತು ಕೇಳಬೇಕು ಅಂತ ಬುದ್ಧಿ ಇರಲಿಲ್ಲ ಅವ್ರಿಗೆ. ಈಗ ನಾವು ಲಕ್ಷ್ಮೀಪುರದಿಂದ ಡೆಪ್ಯುಟೇಷನ್ ಎಲ್ಲ ನಮಗೆ, ಸರ್ ನಮಗೆ 3 ದಿವಸ ಲೀವ್ ಬೇಕು ಸರ್, ನನಗೆ ಹೋಗಬೇಕು, ಯಾರೋ ಕಳಿಸ್ಕೊಡಿ. ಆಯ್ತು, ಹರೀಶು ಕದಮ್ಮು ಅಥವಾ ಮಧುಸೂದನ್ ನಾಗರಾಜ್ ಯಾರು ಹೋಯ್ತು ಸರ್, ನೀವು ಯಾರು ಹೇಳ್ತೋ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಹಂಗೆ ನಾನು ಇಂಥವ್ರು, ಸರಿ ಕಣಪ್ಪ ನೀವು ಹರೀಶ್ ನೀವು ಹೋಗಿ, ಆಯ್ತು ಸರ್ ಹೋಯ್ತು. ತಿರುಗ್ಕೊಂಡು ಇದುವರೆಗೂ ಮಾತಾಡಿದವರೇ ಇಲ್ಲ. ಅವರು ಸಹ ನಮ್ಮಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡೆ. ಅಂದರೆ ಅಷ್ಟು ನಮ್ಮ ಹತ್ರ ಅಚ್ಚುಮೆಚ್ಚಾಗಿ ನನ್ನ ತಮ್ಮಂದಿರಾಗಿ ನಾನು ನೋಡಿಕೊಂಡೇ ಹೊರತು ಇವರು ನಾನು HM ನೀನು ಅಸಿಸ್ಟೆಂಟು, ನಾನು ಹೇಳ್ದಂಗೆ ಕೇಳೋ ಅನ್ನೋ ಭಾವನೆ ಇರಲಿ. ನಾನು ಹೇಳಿದೆ, ನೀವು ಯಾರು ಹೋಗೋದಿಲ್ಲ ಅಂದರೆ ನಾನೇ ಹೋಗ್ತೀನಿ, ಬೇಕಾದರೆ ನಾನೇ ಹೋಗಿ 3 ದಿವಸ ಸ್ಕೂಲ್ ಮಾಡ್ಕೊಂಡು. ಇಲ್ಲ ಸರ್, ನೀವು ಯಾರನ್ನ ಕೇಳ್ತಿರೋ ಕಳಿಸಿ ನಾವು ಹೋಗ್ತಿದ್ದೆ. ಆ ಥರ ಅಷ್ಟು ನಮ್ರತೆ ವಿನಯವಾಗಿ ನನ್ನ ಜೊತೆಲೇ ಅವರು ಬಂದವರು. ಸರಿ, ಈಗಿರುವಾಗ ನಮ್ಮ BEO ನಾನು ಬಂದಾಗ 81ರಲ್ಲಿ ರಾಮ್ ಶೇಷನ್ ಅವರಿದ್ದರು AEO ಆಗಿ.
ಆಮೇಲೆ ನಾಗರಾಜ್ ಅವರು ಬಂದಾಗ ಬಸವರಾಜನವರು ಬಂದರು. ಆಮೇಲೆ ಇವರು ಬಂದ್ರಪ್ಪ, ಯಾರು, ರಾಮಲಿಂಗಂ, ಗಂಗಪ್ಪ ಗೌಡ ಬಂದರು. ಗಂಗಪ್ಪ ಗೌಡವೇ ನಮಗೆ ತುಂಬ ಚಿರಪರಿಚಿತರು ಅವರು. ಅವರೆಲ್ಲರೂ ಮತ್ತು ಮಹಮ್ಮದ್ ಬಶೀರ್ ಬಂದರು. ಇವರೆಲ್ಲ ಅವಾಗ ಭೇಟಿ ಕೊಡ್ತಾರೆ. BEO ಭೇಟಿ ಕೊಡ್ತಾರೆ ಅಂತಂದಾಗ BEO ಬರೋರು ನಮ್ಮ ಶಾಲೆ ಮುಂದೆನೇ ಕೋಗ್ಲು ಹುಡೋಬೇಕಾ, ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತಿದ್ವಿ ಏನು. ಆಗ ಅವರೇ ರಾಮಲಿಂಗಮ್ಮ ನೋಡಿಬಿಟ್ಟಿದ್ದೆ, ನಮಗೆ ನಿಮ್ಮ ಬಗ್ಗೆ ಗೊತ್ತು, ನೀವು ಹೋಗಿ ಸ್ಕೂಲ್ಗೆ ಹೋಗಿ ನಾವು ಬರ್ತೀವಿ ಅಂದ್ಬಿಟ್ಟು ಹೋಗ್ತಿದ್ರು. ಅಷ್ಟು ನಮ್ಮ ಮೇಲೆ ಒಂದು ನಂಬಿಕೆ ಇತ್ತು, ಅಷ್ಟು ನಾವು ಉಳಿಸ್ಕೊಂಡಿದ್ವಿ. ನಮ್ಮ ಕರ್ತವ್ಯವೇ ದೇವರು ಅಂದ್ಕೊಂಡು ನಾನು ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಮ ಸ್ಟಾಫ್ಗಳೆಲ್ಲರೂ ಸಹ ನನಗೆ ಒತ್ತಾಸೆ ಕೊಟ್ಟು ಅಷ್ಟು ನಮ್ಮ ಉಳಿಸ್ಕೊಂಡಂತಹ ಆ ಒಂದು ಗೌರವ. ಎರಡನೇದಾಗಿ ಗಂಗಪ್ಪ ಗೌಡರು ಬಂದರು. ಗಂಗಪ್ಪ ಗೌಡರು ಅಷ್ಟೇ ನಮ್ಮ BEO ಅಂತ ಅಂದ್ಬಿಟ್ಟು ನಮ್ಮ ಮುಂದೆ ಕೋಗಲವಾಡಿಗೆ ಹೋಗ್ತಿದ್ರೆ ಹೊರತು ನಮ್ಮ ಶಾಲೆಗೆ ಬರ್ತಿರ್ಲಿಲ್ಲ. ಬಿಡಿ ಶ್ರೀನಿವಾಸನ ಬರ್ತೀನಿ ಅಂದ್ಬಿಟ್ಟು. ಆಮೇಲೆ ಮಹಮ್ಮದ್ ಬಶೀರ್ ಅವರು ಬಂದರು. ಅವರು ಸಹ ಅಷ್ಟೇ, ಅವರು ಸಹ ನಮ್ಮನ್ನು ಭೇಟಿ ಮಾಡ್ತಿದ್ರು. ಮೀಟಿಂಗ್ ಹೋದಾಗ ಭೇಟಿ ಆಗ್ತಿದ್ರು. ಆದರೆ ಚೌತಿ ಶಾಲೆಗೆ ಅವ್ರಿಗೆ ಒಂದು ನಂಬಿಕೆ ಬಂತು. ಆವತ್ತಿಂದ ನಮ್ಮ ಶಾಲೆಗೆ ಅವ್ರು ಭೇಟಿನೇ ಕೊಡಲಿಲ್ಲ. ಅವರು ಈಗ 1998ರಲ್ಲಿ ನಾಗರೊಳಗೆ ಇಟ್ಟರು. ಇದಕ್ಕೆ ಭೇಟಿ ಒಂದು ಟೂರ್ ಇಟ್ಟರು BEO ಕಡೆಯಿಂದ. 2 ಮಹೇಂದ್ರ ವ್ಯಾನು, ಒಂದರಲ್ಲಿ 20 ಟೀಚರ್ಸ್, ಇನ್ನೊಂದರಲ್ಲಿ 20 ಟೀಚರ್ಸ್. ಅದರಲ್ಲಿ ನಾನು ಸೇರಿದ್ದೀನಿ. ನಾಗರೊಳಗೆ ಹೋಗ್ತಾ ಇರಬೇಕಾದ್ರೆ ಏನಾಯಿತು, ಕರು ಸೀದಿಲ್ಲ, ಪೊನ್ನಂಪೇಟೆ ಹತ್ರ ತಿರುಗಬೇಕಾದ್ರೆ ಅವನೇನು ಮಾಡಿದ್ರೆ ಡ್ರೈವ್ ತಿರುಗಿಸಲಿಲ್ಲ, ಹಂಗೆ ನೇರ ಬಿಟ್ಬಿಟ್ಟ. ಅದ್ರಲ್ಲಿ ನಾನು ಕೂತಿದ್ದೀನಿ. ಎಲ್ಲರೂ ಒಂದು ಲೈಟ್ ಕಂಬದ ಅಷ್ಟು ಆಳ ಇದೆ, ಉರುಳ್ಕೊಂಡ್ಬಂದು ಕೆಳಗೆ ಬಿದ್ದು ಆ ಮಹೇಂದ್ರ ಟೆಂಪೋನೇ ಅದು ಬಜ್ಜಿಯಾಗಿ ಟಾಪೇ ಮೈ ಮೇಲೆ ಬಿದ್ದುಕೊಂಡ್ಬಿಟ್ಟಿದೆ. ಮೈ ಮೇಲೆ ಜ್ಞಾನ ಇಲ್ಲ ನನಗೂ. ಆವಾಗ ಇನ್ನೊಂದು ನಮ್ಮ ಟೀಚರ್ಸ್ ಬಂದರು. ಅವರೆಲ್ಲ ಬಂದು ಹಿಡಿದು ಸುತ್ತಮುತ್ತಲ ಗ್ರಾಮದವರೆಲ್ಲ ಬಂದು ನಮ್ಮನ್ನೆಲ್ಲ ಎಬ್ಬಿಸಿ ಹತ್ತಿರದಲ್ಲೇ ನೀರು ಹರಿತಾ ಇತ್ತು. ಅದೆಲ್ಲ ನಮಗೆ ಯೂಸ್ ಮಾಡಿ ಸ್ವಲ್ಪ ಆವಾಗ ಜ್ಞಾನ ಬಂತು. ನನಗೊಂದು 1/4 ಗಂಟೆ 20 ನಿಮಿಷ ಮೈ ಮೇಲೆ ಜ್ಞಾನವೇ ಇಲ್ಲ. ಆ ಥರವಾಗಿ ನಾನು ಬಂದುಬಿಟ್ಟು ಆ ಸಂದರ್ಭ ಆ ಥರ ಆಯಿತು. ಮತ್ತು ನಾನು ಅಲ್ಲಿ ಸುಮಾರು ಈಗೇನೆ 20-21 ವರ್ಷಗಳ ಕಾಲ ಕಳೆದ ಮೇಲೆ 216 ಮಕ್ಕಳಿಗೆ 7 ಜನ ಟೀಚರ್ಸ್ ಬೇಕಿಲ್ಲ, ಒಬ್ಬರನ್ನ ಟ್ರಾನ್ಸ್ಫರ್ ಕೊಡಬೇಕು ಅಂದ್ಕೊಂಡು ನನಗೆ ಸೀನಿಯಾರಿಟಿ ಮೇಲೆ ನನಗೆ ಕೊಟ್ಟರು. ನಾನು ಐಲಾಪುರಕ್ಕೆ ಹೋದೆ. ಐಲಾಪುರದಲ್ಲಿ ನಾನು ಸುಮಾರು 3-3.5 ವರ್ಷ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲೊಬ್ಬರು ಕುಶಾಲನಗರದಿಂದ ಪದ್ಮಾವತಿ ಅಂತ ಬಂದರು. ಸರಿ, ಅವ್ರು ಬಂದಮೇಲೆ ನನಗೆ ಅಸಿಸ್ಟೆಂಟಾಗಿ ಅಲ್ಲಿ ಕೆಲಸ ಮಾಡಿದ್ರು. ಮತ್ತು ಅಲ್ಲಿ 3 ವರ್ಷ ಆದಮೇಲೆ ನಮ್ಮ ತಾಯಿ ಇದ್ಕೊಂಡು ಹತ್ತಿರಕ್ಕೆ ಬಂದ್ಬಿಡು ಅಂತ ಹೇಳಿದ್ರು. ಆಗ ಗಂಗಪ್ಪ ಗೌಡರು DDP ಆಗಿ ಬಂದರು ಮೈಸೂರಿಗೆ. ಆಗ ನನಗೆ ಭಾಳ ಖುಷಿ ಆಯಿತು. ಆಗ ತಕ್ಷಣವೇ ನಾನೇನು ಮಾಡಿದೆ, 2004ರಲ್ಲಿ ನಾನು ಅರ್ಜಿ ಬರ್ಕೊಂಡು ಹೋಗಿ ಕಾಣಿಸ್ಕೊಂಡೆ ಅಲ್ಲಿ. ಆಗ ಅವರು ಬಿಟ್ಟು 20 ವರ್ಷ ಆಯಿತು. ಆಗ ನಾನು ನೋಡಿದ್ದೆ, ಶ್ರೀನಿವಾಸ್ ಬನ್ರಿ ಇಲ್ಲಿ ಏನು ಅಂತಂದು. ಈ ಥರ ಸರ್ ನಂಗೆ ಟ್ರಾನ್ಸ್ಫರ್ ಬೇಕಾಗಿತ್ತು ಸರ್, ಸುಮಾರು 24 ವರ್ಷ ಅಲ್ಲೇ ಇದ್ದೀನಿ ಸರ್ ನಾನು ಅಂತಂದು. ಆಯಿತು, ನಿಮಗೆ ಕೊಡದೆ ನಾನು ಇನ್ಯಾರು ಕೊಡ್ತೀನಿ, ಅಪ್ಲಿಕೇಶನ್ ತಂದಿದ್ದೀನಿ ಸರ್, ತಗೊಳ್ಳಿ ಕೊಟ್ಟು. ಅಲ್ಲಿಂದ ಪಿರಿಯಾಪಟ್ಟಣಕ್ಕೆ ನಮ್ಮ ಶಿಕ್ಷಕರ ಇದಕ್ಕೆ ಬಂದರು, ಶಿಕ್ಷಕರ ದಿನಾಚರಣೆಗೆ ಬಂದರು. ಆವಾಗ ಬಂದು ಹೋಗುವಾಗ ಕೇಳಿದೆ, ಸರ್ ಏನು ಮಾಡ್ತೀನಿ, ಇನ್ನೊಂದು 15 ದಿವಸದಲ್ಲಿ ನಾನು ಕಳಿಸ್ಕೊಡ್ತೀನಿ ಹೋಗಿ ಅಂತಂದು. ಅದೇ ರೀತಿ ನಮ್ಮ ಮನೆಗೆ ಹೋಗ್ಬಿಟ್ಟು ಅವರು ಆಫೀಸ್ಗೆ ಹೋಗ್ಬಿಟ್ಟು 15 ದಿವಸದಲ್ಲಿ ನಮಗೆ ಕಳಿಸ್ಕೊಟ್ರು, ಟ್ರಾನ್ಸ್ಫರ್ ಬಂತು. ಅದೇನೇ ನಂಜನಗೂಡಿಗೆ. ಅಲ್ಲಿಂದ 2004ರಲ್ಲಿ ನಂಜನಗೂಡಿಗೆ ಹೋದೆ. ಅಲ್ಲಿ ಸುಮಾರು 9.5 ವರ್ಷಗಳ ಕಾಲ ಅಲ್ಲಿ ಡ್ಯೂಟಿ ಮಾಡಿದೆ. ಅಂದರೆ ನಾನು ಸೇರಿದಾಗ್ಲಿಂದವೇ ಕೊನೆ ರಿಟೈರ್ಡ್ ಆಗೋವರೆಗೂ ನಾನು HM ಆಗಿ ಇದ್ದೆ ಹೊರತು ಅಸಿಸ್ಟೆಂಟ್ ನಾನು ಕೆಲಸನೇ ಮಾಡಲಿಲ್ಲ. HM ಆಗಿ ಇದ್ದು ನಾನು ರಿಟೈರ್ಡ್ ಆಗಿದ್ದು. ರಿಟೈರ್ಡ್ ಆದಮೇಲೆ ಬಂದ ದುಡ್ಡಿನಲ್ಲೇ ನಾನು ಒಂದು ಅಷ್ಟು ಆಗಲಿ, ನಮಗೆಲ್ಲ ಸಂಬಳ ಅಷ್ಟಿರಲಿಲ್ಲವಲ್ಲ ಸೇರಿದಾಗ, ಬರೀ 450 ರೂಪಾಯಿ ಸಂಬಳ ಸೇರಿದಾಗ. ಆಮೇಲೆ ಕೊನೆಗೆ ಬಂದದ್ದು ಸ್ವಲ್ಪ ದುಡ್ಡೇ ಬಂದಿದ್ದು. ಅದರಲ್ಲಿ 2 ಮನೆ ನಾನು ತಗೊಂಡು ನಂಜನಗೂಡು ತಾಲೂಕು ಚಾಮಲಾಪುರಗುಂಡಿಯಲ್ಲಿ 2 ಮನೆ ಮಾಡಿಕೊಂಡು ಈಗಲೂ ಅಷ್ಟೇ ನಾನು ಅಲ್ಲೇ ಇರೋದು. ಇಷ್ಟು ಮಾತುಗಳನ್ನು ಹೇಳ್ತಾ ನನ್ನ 1-2 ಮಾತುಗಳನ್ನು ನಾನು ಮುಗಿಸ್ತಾ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಗ್ರಾಮದ ಹಳೆಯ ವಿದ್ಯಾರ್ಥಿಗಳಾದಂತಹ ಶೇಖರ್ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹಾಗೂ ಕುಮಾರ್ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ನಮ್ಮ ಶಿಕ್ಷಕರನ್ನ ವೈಯಕ್ತಿಕವಾಗಿ ಸನ್ಮಾನಿಸಲಿದ್ದಾರೆ.
ಆದ್ರೆ ಒಂದು ದಿನದ ಕಾರ್ಯಕ್ರಮ, ಸಂಭ್ರಮದ ಕಾರ್ಯಕ್ರಮ, ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಶಿಕ್ಷಕರಿಗೆ ಸಂತೋಷವನ್ನ ತುಂಬಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಸರ್ ಕಡೆ ಸರ್ ಸರ್ ಹಾಗೆ ರೀ ಸರ್ ಇಲ್ಲ ಇಲ್ಲ ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಈರುಳಿನ ಒಡಲಿಗೆ ದೂರದ ಕಡಲಿಗೆ, ಈರುಳಿನ ಒಡಲಿಗೆ ದೂರದ ಕಡಲಿಗೆ, ಮುಳುಗಿದಂತೆ ದಿನ ಬೆಳಗಿದಂತೆ ಹೊರ ಬರುವನು ಕೂಸಿನ ಹಾಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು, ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು. ಅದಕ್ಕೆ ಅದರ ಗುಣದೋಷಗಳಂಟಿಸಿ, ಅದಕ್ಕೆ ಅದರ ಗುಣದೋಷಗಳಂಟಿಸಿ ಬಿಡಿಸಿ ಬಿಟ್ಟ ತೊಡಕು. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಗಿಡದಿಂದುದುರುವ ಎಲೆಗಳಿಗೂ ಮೊದ ಚಿಗುರುವಾಗಲೂ ಒಂದೇ ಹದ. ಗಿಡದಿಂದುದುರುವ ಎಲೆಗಳಿಗೂ ಮೊದ ಚಿಗುರುವಾಗಲೂ ಒಂದೇ ಹದ. ನೆಲದ ಒಡಲಿನೊಳಗೇನು ನಡೆಯುವುದು, ಎಲ್ಲಿ ಕುಳಿತಿಹನು ಕಲಾವಿದ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಬಿಸಿಲ ದಗೆಯ ಬಸಿರಿಂದಲೇ ಸುಳಿವುದು ಮೆಲುತಂಗಾಳಿಯು ಬಳಿಗೆ. ಬಿಸಿಲ ದಗೆಯ ಬಸಿರಿಂದಲೇ ಸುಳಿವುದು ಮೆಲುತಂಗಾಳಿಯು ಬಳಿಗೆ. ಸಹಿಸಿಕೊಂಡ ಸಂಕಟವನ್ನು ಸೋಸಲು, ಸಹಿಸಿಕೊಂಡ ಸಂಕಟವನ್ನು ಸೋಸಲು ಮಂದೆ ಬರುವುದಾಗಳಿಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಸಹಜ ನಡೆದರು ಭೂಮಿಯ ಲಯದಲ್ಲಿ ಪದಗಳನ್ನಿರಿಸಿದ ಹಾಗೆ. ಸಹಜ ನಡೆದರು ಭೂಮಿಯ ಲಯದಲ್ಲಿ ಪದಗಳನ್ನಿರಿಸಿದ ಹಾಗೆ. ವಿಶ್ವದ ರಚನೆಯ ಹೊಳಹಿನಲ್ಲಿ, ವಿಶ್ವದ ರಚನೆಯ ಹೊಳಹಿನಲ್ಲಿ ಕಂಗೊಳಿಸಿತು ಕವಿತೆಯು ಹೀಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ഇരുളിನ ಒಡಲಿಗೆ ದೂರದ ಕಡಲಿಗೆ, ഇരുಳಿನ ಒಡಲಿಗೆ ದೂರದ ಕಡಲಿಗೆ, ಮುಳುಗಿದಂತೆ ದಿನ ಬೆಳಗಿದಂತೆ ಹೊರ ಬರುವನು ಕೂಸಿನ ಹಾಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ.
ಅರ್ಥವತ್ತಾದ ಪದಗುಚ್ಛಗಳಿಂದ ಕೂಡಿದ ಭಾವಗೀತೆಯನ್ನು ಹಾಡಿದಂತಹ ರಜನಿ, ಶ್ರುತಿ, ರಾಣಿ, ರಾಜೇಶ್ವರಿ, ಜ್ಯೋತಿ ಸಿಆರ್, ಮಲ್ಲೇಶ ಸಿಎಂ, ಸ್ವಾಮಿ ಸಿಎಂ, ರಮೇಶ ಸಿಎಸ್, ಐಶ್ವರ್ಯ, ರಘು ಸಿಜೆ, ತ್ಯಾಗರಾಜು, ಯೋಗೇಶ ರಾಚಾರ್, ಸರಿತಾ ಸಿಎಂ, ಯೋಗೇಶ ಸಿಸಿ, ರಾಮು ಸಿಜಿ, ಅಣ್ಣಪ್ಪ, ಪ್ರಸಾದ್ ಸಿಟಿ. ಜ್ಞಾನದಿಂದ ಅಜ್ಞಾನದ ಕಡೆಗೆ ನಮ್ಮನ್ನು ಕರೆತಂದ ಗುರುಗಳಿಗೆ ನಮಸ್ಕರಿಸುತ್ತಾ ನಾನು ನಾಗರಾಜ್ ಸರ್ ಅವರ ಕಿರುಪರಿಚಯವನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ. ಕೆ ನಗರ ತಾಲೂಕಿನ ಪಶುಪತಿ ಗ್ರಾಮ ಚಿಕ್ಕಯ್ಯನವರ ಮತ್ತು ಕಾಳಮ್ಮನವರ ದಂಪತಿಗೆ ಜನಿಸಿದ ಮಗನಾದ ನಾಗರಾಜ್ ಸರ್ ಅವರು BA B.Ed ಪದವಿಯನ್ನು ಮುಗಿಸಿ ನಮ್ಮೂರ ಶಾಲೆಗೆ ಪ್ರಥಮ ಶಿಕ್ಷಕರಾಗಿ ನೇಮಕ ಆಗುತ್ತಾರೆ. ನಮ್ಮೂರಿನ ಶಾಲೆಯನ್ನು ಇವತ್ತಿನ ಗುರುವಂದನ ಕಾರ್ಯಕ್ರಮ ನಿಜವಾಗಿ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದು. ನಾನು ಈ ಶಾಲೆಗೆ ನನ್ನ ಗುರುವಿನ ಕೆಲಸಕ್ಕೆ ಪಾದಾರ್ಪಣೆ ಮಾಡಿದಂತಹ ಈ ಶಾಲೆ ನಾನು ಇಷ್ಟು ಸುಮಾರು 31 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ನಾನು ಹೋದ ಕಡೆ ಎಲ್ಲನೂ ಈ ಮಾಸ್ಟರ್ ಪರವಾಗಿಲ್ಲ ಅನ್ನೋ ರೀತಿಲಿ ಆಗಿದ್ದೀನಿ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಕಾರಣ ಈ ಶಾಲೆ, ಗ್ರಾಮಸ್ಥರು, ನನ್ನ ಹಳೆ ಮಾಸ್ಟರು. ನಾನು ಈ ಶಾಲೆಗೆ ಬಂದಾಗ ಶಿಕ್ಷಕನಾಗಿ ನಾವು ಟ್ರೈನಿಂಗಲ್ಲಿ ಕಲ್ತಿದ್ದೆ ಬೇರೆ, ಮೋಸ್ಟ್ಲಿ ಟೀಚರ್ಸ್ ಗೊತ್ತಿದೆ, ರೂಪನಿಗೆ, ಗೀತನಿಗೆ, ಟೀಚರ್ಸ್ಗೆಲ್ಲ ಗೊತ್ತಿದೆ. ಅದು ಅಲ್ಲಿ ಕಲಿಯೋದೇ ಬೇರೆ, ಇಲ್ಲಿ ಕಲಿಯೋದು ಬೇರೆ. ಇಲ್ಲಿ ನಿಜವಾಗಿ ಸುಸಂಸ್ಕೃತ ಶಿಕ್ಷಕನಾಗಲಿಕ್ಕೆ ಕಾರಣರಾದವರು ನಮ್ಮ ಶ್ರೀನಿವಾಸ ಮಾಸ್ಟರು. ಅವ್ರು ಹೇಗೆ ಕಲಿಸ್ತಿದ್ರು ಅಂದರೆ ಕಲಿಕೆನ 3 ಬೆರಳು ಹಿಡ್ಕೊಳ್ಳೋರಿಗೆ ಕ ಕ ಗ ಚ ಚ ಜ ಈ 3 ಬೆರಳಲ್ಲಿ ಕನ್ನಡವನ್ನು ಕಲಿಸ್ತಿದ್ರು. 2ನೇ ತರಗತಿಯ ಮಕ್ಕಳು ನ್ಯೂಸ್ ಪೇಪರ್ ಓದ್ತಿದ್ರು ಅಂತಂದ್ರೆ ಯೋಚನೆ ಮಾಡಿ ಅವರ ಶ್ರಮ ಎಷ್ಟಿದೆ ಅಂತ. ಅವರನ್ನ ನೋಡಿ ನಾನು ನಿಜವಾಗಿ ಶಿಕ್ಷಕನಾಗಿ ಏನಾದರೂ ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಂದರೆ ಅವರ ಮಾರ್ಗದರ್ಶನ ನಾನು ನಿಜವಾಗಿ. ನಾನು ಸಾಕಷ್ಟು ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಬೆಸ್ಟ್ ಶಾಲೆಗಳು, ಬೆಸ್ಟ್ ಊರು ಚೌತಿ, ಹೊಸೂರುಗಳ ಡೆಪ್ಯುಟೇಷನ್ ಕೆಲಸ ಮಾಡಿದೆ. ನೆಕ್ಸ್ಟ್ ಚಿಲ್ಕುಂದ, ನಾನು ಓದಿದ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ 5 ವರ್ಷ ಕೆಲಸ ಮಾಡಿದೆ. ಈ 3 ಬೆಸ್ಟ್ ಶಾಲೆಗಳಲ್ಲಿ, ಸಾಕಷ್ಟು ಇನ್ನೂ 7-8 ಶಾಲೆಗಳಲ್ಲಿ ಮಾಡಿದ್ದೀನಿ. ಈ 3 ಬೆಸ್ಟ್ ಶಾಲೆಗಳಲ್ಲಿ ದಿ ಬೆಸ್ಟ್ ಚೌತಿ. ನನಗೆ ನಾನು ಬಂದಾಗ ಮೋಸ್ಟ್ಲಿ ಇಲ್ಲಿಗೆ ಒಂದು SLC ಓದಿರೋರು ಈ ಇಡೀ ಊರಲ್ಲಿ ಒಂದು 4 ಜನ ಇದ್ರೇನೋ. ಅದರಲ್ಲಿ ಶಿವರಾಜ್ ಸರ್, ಡಾಕ್ಟರ್ ಶಿವರಾಜ್ ಸರ್ ಒಬ್ಬರಿದ್ರು, ಗೋವಿಂದ ಗೌಡ್ರಿದ್ರು ಕೆಲಸದಲ್ಲಿ, ನನ್ನ ಸ್ನೇಹಿತ ವೆಂಕಟೇಶ್ ಒಬ್ಬ ಇದ್ದ. ಅದು ಬಿಟ್ಟರೆ ಒಂದು 2-3 ಜನ ಇದ್ರು. ಅಷ್ಟು ಬಿಟ್ಟರೆ ವಿದ್ಯೆಯಲ್ಲಿ ಬಹಳ ಕಡಿಮೆ ಇದ್ದಂತಹ ಒಂದು ಗ್ರಾಮ ಇದು. ಶಿಕ್ಷಕರಿಗೆ ಬೆಲೆಯನ್ನು ಕೊಟ್ಟಂಥದ್ದು, ಒಂದು ಬೆಲೆ ಸಿಗುವಂತಹ ಸ್ಥಳ ಯಾವುದು ಅಂದರೆ ಒಂದು ಪಿರಿಯಾಪಟ್ಟಣ ತಾಲೂಕು, ಇನ್ನೊಂದು HD ಕೋಟೆ ತಾಲೂಕು. ಕಾರಣ ಇಷ್ಟೇ, ಇಲ್ಲಿ ಎಜುಕೇಶನ್ ಬಹಳ ಪುವರ್. ಆ ಕಾರಣಕ್ಕೋಸ್ಕರ ಶಿಕ್ಷಕರಿಗೆ
ಹೆಚ್ಚು ಗೌರವವನ್ನು ಸಲ್ಲಿಸಿದಂತಹ ತಾಲೂಕುಗಳು ಅಂತಂದ್ರೆ ಪಿರಿಯಾಪಟ್ಟಣ, ಹೆಚರಿಕೋಟೆ. ಅದರಲ್ಲಿ ಈ ಗ್ರಾಮ ನಿಜವಾಗಿ ನಮ್ಮ ಬದುಕನ್ನ ಬದುಕನ್ನೇ ನಮ್ಮ ಬದಲಾಯಿಸಿದಂತಹ ಗ್ರಾಮ ಇದು. ನನ್ನ ಸಹೋದ್ಯೋಗಿ ಬಂಧುಗಳು ಕದಮ್ಮ, ಹರೀಸು, ನೆಕ್ಸ್ಟ್ ಮಧುಸೂದನು, ರೇವಣ್ಣ ಸರು, ಶಾಂತಮ್ಮ ಮೇಡಮು, ನಾವೆಲ್ಲ ಒಂದು ಕಡೆ ಕೂತು ಒಂದು ಸಂಸಾರದಲ್ಲಿ ಹೇಗೆ ಏನಾದರೂ ಒಂದು ಹೊಸತನವನ್ನು ತರಬೇಕು ಅಂದ್ರೆ ಹೇಗೆ ಚರ್ಚೆ ಮಾಡ್ತೀವಿ, ಗಂಡ ಹೆಂಡತಿ ಮಕ್ಕಳೆಲ್ಲ ಸೇರಿ ಆ ಥರ ಚರ್ಚೆ ಮಾಡಿ ಹೆಡ್ ಮಾಸ್ಟರ್ ಫೈನಲ್ ಆಗಿ ನಮ್ಮ ಡಿಸಿಷನ್ ಕೊಟ್ಟರೆ ಅದ್ರ ಪ್ರಕಾರ ನಡೀತಿತ್ತು. ನಿಜವಾಗಿ ಇವತ್ತು ನಾನು ಈ ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದನ ಅರ್ಪಿಸ್ಲೇಬೇಕು. ಕಾರಣ ಇಷ್ಟೇ, ನಮ್ಮ ಅಷ್ಟು ಜನ 16 ಜನನನ್ನ ಸೇರಿಸಿದ್ದೀರಾ. ಅಷ್ಟು ಜನ ನಾವು ಒಂದು ಕಡೆ ಎಲ್ಲೂ ಸೇರಿಲ್ಲ. ಮದುವೆಗಳಲ್ಲಿ ಸೇರ್ತಿದ್ದ ಒಂದು 8-10 ಜನ, ಆದರೆ 16 ಜನ ಸೇರುವಂಥ ಸ್ಥಳ ಎಲ್ಲೂ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ಸೇರಿಸಿದ್ದೀರಾ, ನಿಜವಾಗಿ ಧನ್ಯವಾದಗಳು. ನನಗೆ ಒಂದು ಖುಷಿಯಾದ ವಿಷಯ ಏನಂದ್ರೆ, ಇವರೆಲ್ಲ ಬಂದು ಸರ್ ನನ್ನ ಮಗಳು PUC ಡಿಗ್ರಿ ಓದ್ತಿದ್ದಾಳೆ, ಮಗ ಅದು ಮಾಡ್ತಿದ್ದೀನಿ ಇದು ಮಾಡ್ತೀನಿ ಅಂದ್ರೆ ನನಗೆ ಖುಷಿ. ನನ್ನ ವಿದ್ಯಾರ್ಥಿಗಳು ಮಕ್ಕಳು ದೊಡ್ಡವ್ರೆ ಅಂತ. ಒಂದ್ ಕಡೆ ಬೇಜಾರು, ನನಗೆ ವಯಸ್ಸಾಗ್ಬಿಟ್ಟಿದೆ ಅಂತ. ಯಾಕೆಂದ್ರೆ ಇವರೇ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂದ್ರೆ ನನಗೆ ಮುದುಕ ಆಗ್ತಾ ಇದ್ದೀನಿ ಅಂತ ಈಗ ಹತ್ರ ಆಗಿದೆ. ನಾನು ನಿಜವಾಗಿ ಮುದುಕ ಆಗಿದ್ದೀನಿ ಈಗ. ಇಲ್ಲಿ ತನಕ ನನಗೆ ಅನ್ಸಿದ್ದು, ನನಗೆ ಅವರೆಲ್ಲ ಸ್ಕರ್ಟ್ ಹಾಕೊಂಡು ನೋಡುತ್ತಿದ್ದಂಥ ಹೆಣ್ಣು ಮಕ್ಕಳು, ನೆಕ್ಸ್ಟ್ ಗಂಡು ಮಕ್ಕಳು ಎಲ್ಲ ಚಡ್ಡಿ ಹಾಕೊಂಡು ಓಡಾಡ್ತಿದ್ದರು. ಇವ್ರು ನಮ್ಮ ಕನಸಲ್ಲಿರೋದು ಹೇಗೆ, ನಮ್ಮ ಮನಸ್ಸಲ್ಲಿರೋದು ಹೇಗೆಂದ್ರೆ ಅವ್ರ ತುಂಟಾಟಗಳು ಮಾತ್ರ. ಈ ಶ್ರೀಕಾಂತ್ ಎಲ್ಲ ಜೋಕ್ಸ್ ಎಲ್ಲ ಮಾಡ್ತಿದ್ದ, ಅವೆಲ್ಲ ನಮಗೆ ತುಂಟಾಟಗಳು. ಆಮೇಲೆ ಯಾವಾಗಲೂ ಸ್ವೆಟರ್ ಹಾಕೋ ಬರ್ತಿದ್ಲು, ಅವಳು ಯಾವಾಗಲೂ ನಾನು ಹೇಳ್ತಿದ್ದೆ ಯಾವಾಗಲೂ ಸ್ವೆಟರ್ ಹಾಕ್ತಿಲ್ಲ ಬೇಸಿಗೆಲ್ಲ ಅಂತ. ಅವ್ರು ಕನಸಲ್ಲಿರೋದೇ ಮನಸ್ಸಲ್ಲಿರೋದೇ ಹಾಗೆ. ಅವ್ರು ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಅಂತ. ಈಗ ಬೆಳೆದು ನಿಂತಿದ್ದಾರೆ. ನಿಜವಾಗಿ ನನಗೆ ವಯಸ್ಸಾಗಿದೆ ಮಕ್ಕಳೇ, ಅದು ನನಗೆ ಈಗ ಗರ್ವ ಆಗ್ತಾ ಇದೆ. ನಮಗೆ SR ನೋಡಿದಾಗ ಮಾತ್ರ ಗೊತ್ತಾಯ್ತಿತ್ತು ನಮ್ಮದು ಅಷ್ಟು ವರ್ಷದಲ್ಲಿ ಇದ್ದೀನಿ, ಇನ್ನೇನು ಹತ್ತಿರದಲ್ಲಿ ಇದ್ದೀನಿ ರಿಟೈರ್ಡ್ ಆಗ್ಲಿಕ್ಕೆ ಅಂತ. ಬಟ್ ನಿಮ್ಮನ್ನು ನೋಡಿದಾಗ ನಿಜವಾಗಿ ವಯಸ್ಸಾಗಿದೆ, ರಿಟೈರ್ಡ್ ಹತ್ತಿರದಲ್ಲಿ ಇದ್ದೀನಿ ಅಂತ ಈಗ ಚೆನ್ನಾಗಿ ಗೊತ್ತಾಗಿದೆ. ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದ್ದೀರಾ. ನೆಕ್ಸ್ಟ್ ಆ ಬ್ಯಾಚಲ್ಲಿ ಇದ್ದಂತಹವರು ಅಂದ್ರೆ ನಮ್ಮ ಬ್ಯಾಚಲ್ಲಿ ಇದ್ದಂಥ ಮಕ್ಕಳು ದೊಡ್ಡ ಕೆಲಸದಲ್ಲಿದ್ದೀರಾ. ದೊಡ್ಡ ಕೆಲಸ ಅಂದ್ರೆ ಈಗ ಶಿವರಾಜಣ್ಣ ಅವರು ಇದಾಗಿದ್ದಾರೆ, ಏನು ಡಾಕ್ಟರ್ ಆಗಿದ್ದಾರೆ, ಹೌದಲ್ಲ. ನೆಕ್ಸ್ಟ್ ಪೊಲೀಸ್ ಆಗಿದ್ದಾರೆ, ಪೋಸ್ಟ್ ಮಾಸ್ಟರ್ ಆಗಿದ್ದಾರೆ. ನಾನು ಫಸ್ಟ್ ಬಂದಾಗ ಗೋಪಾಲಣ್ಣ ಪೋಸ್ಟ್ ಮಾಸ್ಟರ್ ಇಲ್ಲಿ, ದೇವರಾಜಣ್ಣ ತಮ್ಮ ಶಶಿ. ನಮಗೆ ಎಷ್ಟು ಬಾಂಧವ್ಯ ಇತ್ತಂದ್ರೆ ಈ ಊರಲ್ಲಿ ಪ್ರತಿಯೊಂದು, ಈಗ ಶ್ರೀನಿವಾಸ್ ಸರ್ ಹೇಳ್ತಾರಲ್ಲ, ಮಹೇಶ್ ಹೇಳ್ತಾರೆ ಎಲ್ಲರ ಮನೆ ಹೆಸರು. ನಾನು ಒಂದು 90% ನಾನು ಎಲ್ಲರ ಮನೆ ಹೆಸರು ಹೇಳ್ತೀನಿ, ಅವ್ರ ತಂದೆ ತಾಯಿಗಳ ಹೆಸರು ಹೇಳ್ತೀನಿ. ಬಟ್ ಇವ್ರುಗಳನ್ನ ಈಗ ಗೊತ್ತಾಗ್ತಾ ಇದೆ. ಈಗ ರಾಜೇಶ್ವರಿನ ಹೇಗೆ ಪತ್ತೆ ಮಾಡೋದು ಅಂತ ಈಗ ನನ್ಗೆ ಗೊತ್ತಾಯ್ತು. ರಾಜೇಶ್ವರಿಗಳು ಅಂದೆಲ್ಲ ಗೊತ್ತಾಗಿದ್ದು. ಒಂದ್ಸರಿ CR ಗೀತನ ಮದುವೆಗೆ ಹೋಗಿದ್ದೀನಿ. ರಾಣಿ ಬಂದ್ಬಿಟ್ಟು ಸರ್ ನಮಸ್ತೆ, ನಾನು ಯಾರು ಹೇಳಿ ಅಂದು. ಹೇಗೆ ಹೇಳೋದು, ರಾಣಿನ ಪತ್ತೆ ಮಾಡ್ಲಿಕ್ಕೆ ಆಗಲಿಲ್ಲ, ರಾಣಿ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದೆ. ಆಗ ಹೇಳಿದ್ರು, ನಿಜವಾಗಿ ದೊಡ್ಡ ಕೆಲಸದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೀರಾ. ನನಗೆ ಕೆಲಸ ಸಿಕ್ಲಿಲ್ಲ. ಕೆಲಸ ಎಲ್ರಿಗೂ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ ಎಲ್ರಿಗೂ ಕೊಡ್ಲಿಕ್ಕೆ. ಹೇಗೆ ಒಂದು ಹಳ್ಳಿಯಲ್ಲಿ 100 ಜನ ಓದ್ತಾ ಇದ್ದಾರೆ, ಬನ್ನಿ ಚೌತಿಯರ 100 ಜನ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ಕರೀತಾರ? ಸಾಧ್ಯನೇ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಹಂಚಿಕೊಂಡಿದ್ದೀರಾ. ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ, ಹೌದಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಾ, ಸ್ವಯಂ ಉದ್ಯೋಗ ಮಾಡ್ತಾ ಇದ್ದೀರಾ, ಕೃಷಿ ಇಲಾಖೆಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀರಾ, ಕೃಷಿಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ, ಒಳ್ಳೆ ಉತ್ತಮವಾದಂತಹ ಸಂಪಾದನೆಯನ್ನು ಮಾಡ್ತಿದ್ದೀರಾ. ನಿಜವಾಗಿ ತುಂಬಾ ಖುಷಿ ಆಯ್ತು. ಈ ಹಳೆ ವಿದ್ಯಾರ್ಥಿಗಳ ಸಂಘ ಯಾವ ಊರಲ್ಲಿ ಹೀಗೆ ಮಾಡಿಲ್ಲ. ಇಷ್ಟು ಜನವನ್ನ ಹಳ್ಳಿ ಕಡೆ ಸೇರಿಸೋದು ತುಂಬಾ ಕಷ್ಟ ಮಕ್ಕಳೇ. ಕಾರಣ ಇಷ್ಟೇ, ಎಲ್ಲರೂ ಕೂಲಿ ಕಾರ್ಮಿಕರು ಅವ್ರ ಕೆಲಸಕ್ಕೆ ಹೋಗ್ತಾರೆ, ಸೇರ್ಸಕ್ಕಾಗಲ್ಲ ಇಷ್ಟು ಜನನ. ಇಲ್ಲಿ ಇಷ್ಟು ಜನ ನೋಡಿದ್ದು ಇವತ್ತು. ಮತ್ತೆ ನಾವು ಸ್ಕೂಲ್ನೇ ಮಾಡ್ತಿದ್ವಲ್ಲ ಆವಾಗ ಎಲ್ಲ ಹೊರಗಡೆ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ್ ಹೆಣ್ಮಕ್ಳೆಲ್ಲ ಊರಿನ ಹಬ್ಬಕ್ಕೆ ಬರಂಗೆ, ಗ್ರಾಮ ದೇವತೆ ಹಬ್ಬಕ್ಕೆ ಬರಂಗೆ ಎಲ್ಲರೂ ಬರೋರು ಇಲ್ಲಿಗೆ. ಅದೊಂದು ನಮಗೆ ಇತಿಹಾಸ. ನಿಜವಾಗಿ ನಮಗೆ ಒಳ್ಳೆ ಹೆಸರನ್ನ ತಂದುಕೊಟ್ಟಂತ ಸ್ಥಳ. ನಾನು ದೇವಸ್ಥಾನಗಳು ಅಷ್ಟು ಚಂದ ನಂಬಲ್ಲ, ಆದರೆ ಇದು ಪುಣ್ಯಕ್ಷೇತ್ರ ನನಗೆ. ಯಾಕೆಂದ್ರೆ ನನ್ನ ದಿಕ್ಕನ್ನು ಬದಲಾಯಿಸಿದ್ದು. ಮತ್ತೆ ನಾನು ನನ್ನ ಪಾಪು ಮೊದಲನೇ ಹುಟ್ಟಿದಾಗ ಶಿವರಾಜಣ್ಣ ಆವಾಗ ಔಟ್ಸರ್ಜನ್ ವರ್ಕ್ ಮಾಡ್ತೀರಿ KR ಹಾಸ್ಪಿಟಲಲ್ಲಿ. ನಾನು ಹೋಗಿ ಹೇಳಿದೆ, ಅವ್ರು ಬಂದರು ಮಗು ನೋಡ್ಲಿಕ್ಕೆ. ಸರ್ ಇವತ್ತು ಡಾಕ್ಟರ್ ಸರ್ ಅವಳು, ನೀವು ಫಸ್ಟ್ ನನ್ನ ಮಗಳು ಬಂದಿದ್ದ ನೋಡಿದ್ರಿ. ನನ್ನ ಮಗಳಿಗೆ ಡಾಕ್ಟರ್ ಇನ್ನು 3 ತಿಂಗಳಲ್ಲಿ MBBS ಮುಗಿಸ್ತಾ ಇದ್ದಾಳೆ. ಮೋಸ್ಟ್ಲಿ ಅದಕ್ಕೆಲ್ಲ ಕಾರಣ ಇಲ್ಲಿ ಜನ, ನಿಮ್ಮೆಲ್ಲ ಇಷ್ಟು ಆಗ್ಲಿಕ್ಕೆ ಕಾರಣ ಇಲ್ಲಿ ಜನಗಳು, ತಂದೆ ತಾಯಿಗಳು. ಚಪ್ಪಾಳೆ ಹಾಕ್ಲಿಕ್ಕೆ 2 ಕೈ ಹೇಗೆ ಇಂಪಾರ್ಟೆಂಟು. 2 ಕೈ ಇದ್ರೆ ಮಾತ್ರ ಚಪ್ಪಾಳೆ ಸೌಂಡ್ ಜಾಸ್ತಿ ಬರೋದಲ್ಲ. ಪೇರೆಂಟ್ಸ್ ಒಂದು ಕೈ, ಟೀಚರ್ಸ್ ಒಂದು ಕೈ. ಜೋರಾಗಿ ಸೌಂಡ್ ಬರೋದು ಮಕ್ಕಳು. ನಾವು ಎಷ್ಟು ಜೋರಾಗಿ ಚಪ್ಪಾಳೆಯನ್ನು ಹೊಡಿತೀವೋ ಅಷ್ಟು ಜೋರಾಗಿ ಮಕ್ಕಳು ವಿದ್ಯಾವಂತರಾಗ್ತಾರೆ. ನಿಜವಾಗಿ ಪ್ರತಿಯೊಂದು ಮನೆಯಲ್ಲಿ ಇಲ್ಲಿ ವಿದ್ಯಾವಂತ ಇದ್ದಾರೆ ಅಂತಂದ್ರೆ ನಿಜವಾಗಿ ಬಹಳ ಖುಷಿ ಆಗ್ತದೆ. ಇಲ್ಲಿ ಮೊದಲನೇ ಶಿಕ್ಷಕರಾಗಿ ಕೆಲಸ ಮಾಡೋರು ನಾನೊಬ್ಬಲ್ಲ, ಒಂದು 5-6 ಜನ ಮೊದಲನೇ ಶಿಕ್ಷಕರಾಗಿದ್ದಾರೆ. ಅವರೆಲ್ಲರೂ ಒಳ್ಳೆ ಶಿಕ್ಷಕರಾಗಲಿಕ್ಕೆ ಕಾರಣ ನಿಜವಾಗಿ ಚೌತಿ ಗ್ರಾಮ.
ನಮ್ಮ ವೈರಮುಡಿಗೌಡರು ಯಾವಾಗಲೂ ಬರೋರು. ನಾವು ಆದರ್ಶ ದಂಪತಿಗಳು ಅಂತ 2 ಸಾವಿರಕ್ಕೆ ಅವರ ಗಂಡ ಹೆಂಡತಿಗೆ ನಾವು ಇದನ್ನ ಮಾಡಿದ್ದೀವಿ, ಆನರ್ ಮಾಡಿದ್ದೀವಿ, ಆದರ್ಶ ದಂಪತಿಗಳು ಅಂತ. ಎಲ್ಲ ಟೈಮಲ್ಲಿ ಅವ್ರು ಇಲ್ಲಿಗೆ ಬರ್ತಿದ್ರು. ಮತ್ತೆ 16 ಜನರನ್ನ ಸಿದ್ದರಾಜು ನನಗೆ ಫೋನ್ ಮಾಡಿ ಕೇಳ್ದ, ಸರ್ ನಿಮ್ದು ಪರಿಚಯದ ಏನೇನು ಬೇಕು ಡೀಟೇಲ್ಸ್ ಅಂತ ಕೇಳುವಾಗ ಸ್ವಲ್ಪ ಕೊಟ್ಟೆ. ಇಲ್ಲ ಸರ್ ಅವಾರ್ಡ್ ಬಂದಿರೇ ಕೊಡಿ ಸರ್ ಅಂದ. ನನ್ಗೆ ಅವಾರ್ಡು ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಕೆಲಸ ಗೊಂದಲ ನನಗೆ ಅಪ್ಲೈ ಮಾಡ್ಲಿಕ್ಕೆ. ಯಾಕೆಂದ್ರೆ ನನಗಿಂತ ಒಳ್ಳೆ ಟೀಚರ್ಸ್ ಇದ್ದಾರೆ, ಅವರು ಸಲ್ಲಬೇಕು. ನಿಜವಾಗಿ ನನಗಿಂತ ಚೆನ್ನಾಗಿರುವಂಥವ್ರು ಸಿಕ್ಕಬೇಕು. ನಾನು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವತ್ತು ಒಂದೇ ವೇದಿಕೆಯಲ್ಲಿ 16 ಜನರಿಗೆ ಅವಾರ್ಡ್ ಸಿಕ್ಕಿದೆಯಲ್ಲ, ಹೌದಲ್ಲ? 16 ಜನರಿಗೆ ಅವಾರ್ಡ್ ಎಲ್ಲರೂ ಸಿಕ್ಕಿರೋದು ನೋಡಿದ್ದೀರಾ? ನೀವೆಲ್ಲರೂ ಸೇರಿ ಅವಾರ್ಡ್ ಕೊಟ್ಟಿದ್ದೀರಿ. ಇದೇ ದೊಡ್ಡ ಅವಾರ್ಡ್. ಯಾರು ಕೇಳಿದ್ರು ನಾನು ಗುರುವಂದನಾ ಕಾರ್ಯಕ್ರಮದಲ್ಲಿ ಚೌತಿಯಲ್ಲಿ ಅವಾರ್ಡ್ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದು ಯಾವ ಸ್ಟೇಟ್ ಅವಾರ್ಡ್ಗೂ ಕಡಿಮೆ ಇಲ್ಲ, ಜಿಲ್ಲಾ ಅವಾರ್ಡ್ಗೂ ಕಡಿಮೆ ಇಲ್ಲ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮಕ್ಕಳೇ. ಯಾಕಂದ್ರೆ ಎಲ್ಲರನ್ನು ಒಂದ್ ಕಡೆ ಸೇರಿಸಿದ್ದೀರಾ. ಮತ್ತೆ ಇಲ್ಲಿಯ ಟೀಚರ್ಸ್ಗೆ, ಮುಖ್ಯ ಶಿಕ್ಷಕರಿಗೆ ಮೊದಲಾಗಿ ಧನ್ಯವಾದನ ಹೇಳಬೇಕು. ಯಾಕಂದ್ರೆ ನೌಕರರಿಗೆ ಗೊತ್ತು ಒಂದಿನ ಭಾನುವಾರ ಎಷ್ಟು ಬೆಲೆ ಬಾಳುವಂತ ದಿನ ಅಂತ. ಯಾಕಂದ್ರೆ ಕೆಲಸವೆಲ್ಲ ಪೆಂಡಿಂಗ್ ಇಟ್ಕೊಂಡಿರ್ತಾರೆ, ಭಾನುವಾರ ಕೆಲಸ ಮಾಡಬೇಕು. ಮತ್ತೆ ಅದನ್ನೆಲ್ಲವನ್ನ ಬಿಟ್ಟು ಇಲ್ಲಿ ತನಕ ಮತ್ತೆ ಸುಂದರವಾದ ಡ್ಯಾನ್ಸ್ ಎಲ್ಲ ಕಲಿಸಿದ್ದಾರೆ ಮಕ್ಕಳ ಕೈಲಿ, ಹೌದಲ್ಲ? ಮತ್ತೆ ಗ್ರಾಮಸ್ಥರು ಎಲ್ಲರೂ ಕೂತಿದ್ದಾರೆ, ಹೊಟ್ಟೆ ಹಸುವಿನಲ್ಲಿ ಇಷ್ಟೊತ್ತು ಕೂತಿದ್ದೀರಾ, ನಮಗೆಲ್ಲರೂ ಗೌರವ ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕಿಂತ ಪುಣ್ಯದ ಕೆಲಸ ಏನು ನಮ್ದು? ನಮ್ಮ ಶಿಕ್ಷಕನಾಗಿ ಸಾರ್ಥಕ ಆಯ್ತು. ನಿಜವಾಗಿ ನಾನು ಹೆಮ್ಮೆ ಪಡ್ತೀನಿ. ತಮ್ಮ ಎಲ್ರಿಗೂ ಧನ್ಯವಾದನ ಹೇಳ್ತಾ, ನನಗೆ ನನಗೆ ಅಂದ್ರೆ ನಮ್ಮ ಹೆಡ್ ಮಾಸ್ಟ್ರು ನನ್ನ ಲಿಂಕಲ್ಲಿ ಇದ್ರು, ಯಾರೋ ಈಗಿನ HM ಲಕ್ಕಣ್ಣ ಫ್ರೆಂಡ್. ಯಾವುದೊಂದು ವಿಷಯಕ್ಕೆ ವೈಯಕ್ತಿಕವಾಗಿ ಫೋನ್ ಮಾಡಿದಾಗ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಆಯ್ತು. ಇಲ್ಲಿ ಓದಿರುವಂತವ್ರು ಡಾಕ್ಟರ್ ಆಗಿದ್ದಾರೆ, ಇಲ್ಲಿ ಓದಿರುವಂತವ್ರು ಫಿಲಿಂ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಓದಿರೋರು ಒಳ್ಳೆ ರೈತರಾಗಿದ್ದಾರೆ, ಒಳ್ಳೆ ರಾಜಕೀಯದಲ್ಲಿದ್ದಾರೆ, ಒಳ್ಳೊಳ್ಳೆ ಇಲಾಖೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಗವರ್ನಮೆಂಟ್ ಶಾಲೆಯಲ್ಲಿ ಓದ್ದೇನೆ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿದ್ರಾ? ಇಲ್ಲ. ಈಗ ಲಕ್ಷ್ಮಣ ಗೌಡ್ರು ಅವ್ರ ಮಗಳನ್ನ ಇಲ್ಲಿ ಓದಿಸ್ತಿದ್ರು, ಅವ್ರದ್ದು ದುಡ್ಡಿರಲಿಲ್ವಾ ಪ್ರೈವೇಟ್ ಹಾಕ್ಲಿಕ್ಕೆ? ಶಿವಪ್ಪಣ್ಣ ಅವ್ರ ಮಗಳನ್ನ ಇಲ್ಲಿ ಓದಿಸ್ತಿದ್ರು, ಅವ್ರಿಗೆ ದುಡ್ಡಿರಲಿಲ್ವಾ? ಇಲ್ಲೆಲ್ಲರೂ ಹೊಗೆ ಸೊಪ್ಪು ಸಾವುಕಾರರುಗಳೆಲ್ಲರೂ ಇರೋರು, ಎಲ್ಲರೂ ಪ್ರೈವೇಟ್ಸ್ ಅಲ್ಲಿ ಓದಿಸುವಂತ ದುಡ್ಡಿರೋಂಥವ್ರು ಯಾಕೆ ಇಲ್ಲಿ ಓದಿಸಿದ್ರು? ಈಗಿರುವಂಥವ್ರು ಎಲ್ಲರೂ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗಿಲ್ವಾ? ಗವರ್ನಮೆಂಟ್ ಶಾಲೆಗಳಲ್ಲಿ ಓದಿಸಿ. ಯಾಕೆಂದ್ರೆ ಗೀತನಿಗೆ ನಿಮ್ಗೆಲ್ಲರೂ ಗೊತ್ತಿದೆ, ಯಾರು ಟೀಚರ್ ಆಗಿ ಕೆಲಸ ಮಾಡಿದ್ರು, ರೂಪ 3ನೇ ಕ್ಲಾಸ್ಗೆ ಅಡ್ಮಿಷನ್ ಅಳ್ತಾ ಕೂತಿದ್ದೆ ಯಾವಾಗಲೂ. ಒಳ್ಳೊಳು ಅಲ್ಲ ಹಾಗೆ ರೂಪ, ನೀನ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅಳ್ತಾ ಇರ್ತಿದ್ದೆ ಯಾವಾಗಲೂ. ಸಮಾಧಾನ ಮಾಡ್ಬೇಕಿತ್ತು ಅವ್ರಪ್ಪ ಬಂದು. ಎಲ್ಲರೂ ಗವರ್ಮೆಂಟ್ ಶಾಲೆಯಲ್ಲಿ ಓದಿರೋ ದೊಡ್ಡ ದೊಡ್ಡ ಕೆಲಸ ಇರುವಾಗ ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ಬೇಕು? ಪ್ರೈವೇಟ್ ಶಾಲೆ ಇರುವಂತಹ ಟೀಚರ್ ಯಾರು? ಯೋಚನೆ ಮಾಡಿ ನೋಡೋಣ. ಇವರೆಲ್ಲ 3 ಎಕ್ಸಾಮ್ ಅನ್ನು ಪಾಸ್ ಮಾಡಿ ಇಲ್ಲಿ ಬಂದವ್ರೆ. ಒಂದು TCH ಪಾಸ್ ಮಾಡಿದ್ದಾರೆ, ಅಥವಾ BEd ಪಾಸ್ ಮಾಡಿದ್ದಾರೆ, KIT ಪಾಸ್ ಮಾಡಿದ್ದಾರೆ, CET ಪಾಸ್ ಮಾಡಿದ್ದಾರೆ. ಇವರನ್ನ ಬುದ್ಧಿವಂತರ ಗವರ್ಮೆಂಟ್ ಸೆಲೆಕ್ಷನ್ ಮಾಡಿ ಬಿಟ್ಟದಿಲ್ಗೆ ಇವ್ರ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ಬೇಕು. ಎಲ್ಲ ಕೆಲಸಕ್ಕೆ ಇವ್ರ ಜೊತೆ ಫೈಟ್ ಮಾಡಕ್ಕಾಗ್ದೇನೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಮ್ಗೆ ಅವ್ರ ಮೇಲೆ ನಂಬಿಕೆ ಜಾಸ್ತಿ, ಹೌದಲ್ಲ? ಪ್ರೈವೇಟ್ ಶಾಲೆ ಇರುವಂತವ್ರು ಬುದ್ಧಿವಂತರು. ಯಾಕೆಂದ್ರೆ ಅವ್ರು ಲಿಪ್ಸ್ಟಿಕ್ ಹಾಕಿರ್ತಾರೆ, ಒಳ್ಳೆ ಕೋಟ್ ಹಾಕಿರ್ತಾರೆ, ಒಳ್ಳೆ ಚಂದವಾದಂತಹ ಬಣ್ಣದಿಂದ ಬಂದಿರ್ತಾರೆ ಶಾಲೆಗಳಿಗೆ. ನಮ್ಗೆ ಅದು ತೃಪ್ತಿ. ಮಗುವನ್ನ ನಾವು ಸೂಟಲ್ಲಿ ನೋಡ್ತೀವಿ, ಬೂಟಲ್ಲಿ ನೋಡ್ತೀವಿ, ಅವನು ಟೈ ಹಾಕಿರ್ತಾನೆ, ಅವನು ವೆಹಿಕಲ್ ಅಲ್ಲಿ ಹೋಗಿ ಬರ್ತಾನೆ, ಬಸ್ಸಲ್ಲಿ ಹೋಗ್ತಾನೆ. ಈ ಕಾರಣಕ್ಕಾಗಿ ನಾವು ಪ್ರೈವೇಟ್ ಸ್ಕೂಲ್ ಇಷ್ಟಪಡ್ತೀವಿ. ದಯಮಾಡಿ ನಮ್ಮ ರಿಕ್ವೆಸ್ಟ್, ಹಳೆ ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು, ದಯಮಾಡಿ ಗವರ್ನಮೆಂಟ್ ಶಾಲೆಗೆ ಓದಿಸಿ. ಇದು ಚಂದವಾಗಿ ಬೆಳಿಬೇಕು ಈ ಶಾಲೆ. ಇದನ್ನ ಪ್ರೈವೇಟ್ ಸ್ಕೂಲಾಗಿ ಮಾಡಿ ಪರಿವರ್ತನೆ ಮಾಡಿ. ಯಾಕಾಗಲ್ಲ? ಇಷ್ಟು ಚೆನ್ನಾಗಿ ಮಾಡಿದಿರಾ, ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಶಾಲೆ, ಸುಂದರವಾಗಿ ಕಾಣಿಸ್ತಾ ಇದೆ. ಮನಸ್ಸು ಮಾಡಿದ್ರೆ ಇದನ್ನ ಪ್ರೈವೇಟ್ ಸ್ಕೂಲಾಗಿ ಕನ್ವರ್ಟ್ ಮಾಡಿ. ಒಂದು ಎಕ್ಸಾಂಪಲ್, ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿ, ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಬ್ರು ಟೀಚರ್ನ ನೇಮಕ ಮಾಡಿ, ನೀವು ಸಂಬಳ ಕೊಡೋರಿಗೆ. ನಾನು ಹೊಸರು ಮಾಡಿದ್ರೆ ಒಬ್ರು ಸಂಬಳ ಕೊಡ್ತಿದ್ದೆ, ಒಬ್ರು ಟೀಚರ್ಗೆ ಎಲ್ಲರೂ ಸೇರಿ ಸಂಬಳ ಕೊಡ್ತಿದ್ರು, ಒಬ್ರು ಕೆಲಸ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಒಂದು ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿ, ಮಕ್ಕಳ ಸಂಖ್ಯೆ ಯಾಕೆ ಜಾಸ್ತಿ ಆಗಲ್ಲ? ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನ ಗೌರವಿಸಿದ್ದಕ್ಕೆ ತಮಗೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸಿದ್ದೇನೆ. ಜೈ ಭಾರತ್. You are not looking old, still you are younger than us because of your enthusiastic nature. We thank you from the bottom of our heart. Thank you once again. ಸರ್ವ ಬಣ್ಣವನ್ನ ಮಸಿ ನುಂಗಿ ತಯ್ಯ ಎನ್ನುವ ಹಾಗೆ ಎಲ್ಲ ಪ್ರೈವೇಟ್ ಶಾಲೆಗಳು ಸರ್ಕಾರಿ ಶಾಲೆಗಳನ್ನ ನುಂಗ್ತಾ ಇದೆ. ಯಾರು ಕೂಡ ಪ್ರೈವೇಟ್ ಶಾಲೆಗಳ ಮೊರೆ ಹೋಗದೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಎಂದು ತಮ್ಮ ಅನುಭವಗಳನ್ನ ಹಂಚಿಕೊಂಡಂತಹ PC ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ವಿದ್ಯಾರ್ಥಿನಿಯಿಂದ ಏಕಪಾತ್ರ ಅಭಿನಯ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮ್ಮ ಮುಂದೆ ಏಕಪಾತ್ರ ಅಭಿನಯ ಮಾಡುತ್ತಿದ್ದೇನೆ. ತಾಯಿಯ ಸ್ಥಾನಕ್ಕೆ ಬಂದು ಎಚ್ಚರಿಕೆ ಕೊಡುವಷ್ಟು ಸೊಕ್ಕೇನೆ ನಿನಗ? ಇಲ್ಲಿ ಕಡ್ಡಾಯ ಮಾಡೋ ಅಧಿಕಾರ ಇರೋದು ನಮಗ.
ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ, ಬದುಕೋ ಆಸೆ ನಿನಗಿದ್ದಂಗಿಲ್ಲ, ಉಳಿಸೋ ಆಸೆ ನನಗೂ ಇಲ್ಲ. ಗುರುದೇವ ಎತ್ತು ತಾಯಿ ಕತ್ತಿಷ್ಟಿಕೋ ಇವರ ಸಂಚಿ ನಿಲ್ಸೋ. ಇಂಥ ಮಂಗ್ಯಾನಕ ಮಾತು ಕೇಳಿ ಹಂಚ್ಕೊಂಡ್ ಕೂರಕ್ಕೆ ನಾನೇ ಸೈನ್ಯ ಅಲ್ರಿ. ಕೆತ್ತೂರ್ ರಾಣಿ ಚೆನ್ನಮ್ಮನ ಬಂಟ ಇದ್ದೀನ್ರಿ, ಅಪ್ಪಣೆ ನೀಡಿ ತಾಯಿ. ಕಾಲ್ ಕೆದ್ರಿ ಜಗಳಕ್ ನಿಂತಿರೋ ಈ ಕೆಂಪು ತೀರ್ವೇನ ಅಡ್ಡಡ್ಡ ಸೀಳಾಕ್ಬಿಡ್ತೀನಿ. ಈ ದೇಶಕ್ಕೋಸ್ಕರ ಈ ಹುಟ್ಟಿರೋ ಮಕ್ಕಳು ಕೂಡ ದೇಶಕ್ಕೆ ಸಹಾಯಕ್ಕೂ ಸಿದ್ಧವಾಗಿರ್ತಾರೆ. ಜೈ ಹಿಂದ್, ಜೈ ಕನ್ನಡ ಮಾತೆ. ಧನ್ಯವಾದಗಳು. ನಮ್ಮ ಸರ್ಕಾರದ ಆಶಯ ಸ್ಪಷ್ಟ ಮಾತಿನ ಮೂಲಕ ಸಂಗೊಳ್ಳಿ ರಾಯಣ್ಣನ ಖಡಕ್ ಮಾತುಗಳನ್ನ ನಮ್ಮ ವೇದಿಕೆ ಮೇಲೆ ಹಂಚಿಕೊಂಡಂತಹ ಕುಮಾರಿ ಇವರು ಸೇವೆಗೆ ಸೇರಿದ ದಿನಾಂಕ ಅಂದರೆ ನಮ್ಮ ಒಂದು ಶಾಲೆನೇ ಮೊದಲ ಒಂದು ಸೇವೆಯಾಗಿರ್ತದೆ. ಇವರು 5/12/96 ಸೇವೆಗೆ ಸೇರ್ತಾರೆ. ಅದೇ ನಮ್ಮ ನೆಚ್ಚಿನ ಚೌತಿ ಶಾಲೆ. ಇವರು ಪರಸ್ಪರ ವರ್ಗಾವಣೆಯ ಮೂಲಕ ಐರಿಗೆಗೆ ವರ್ಗಾವಣೆಯನ್ನಗೊಳ್ತಾರೆ. ಐರಿಗೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿ ಜನ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿರ್ತದೆ. ಹರಿ ಸರ್ ಹಾಗೂ ಕದಂ ಸರ್ ಅವರ ಸೇವಾ ಅವಧಿಯಲ್ಲಿ ವಿದ್ಯಾರ್ಥಿಗಳಾಗಿದ್ದಂತಹ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಆಗಮಿಸಬೇಕು. ತದನಂತರ ಇವರು ಹುಣಸೂರು ಸಂತೆಮಳ ಶಾಲೆಯಲ್ಲಿ 5 ವರ್ಷ ಸೇವೆಯನ್ನ ಸಲ್ಲಿಸಿ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಜಗನಹಳ್ಳಿಯಲ್ಲಿ 1 ವರ್ಷ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ನಂತರ CRP ಆಗಿ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ಮೈಸೂರಿನ ಅಶೋಕ್ಪುರಂ ಅಲ್ಲಿ ರಸ್ತೆಯಲ್ಲಿರುವ ಮಂಡಿಪೇಟೆ ಶಾಲೆಯಲ್ಲಿ 7 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇರುತ್ತಾರೆ. ಪ್ರಸ್ತುತ MK ಹಳ್ಳಿ ಕಸ್ಟರ್ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಒಟ್ಟು ಸೇವಾವಧಿ 28 ವರ್ಷಗಳು ಮುಗಿದಿರುತ್ತದೆ. ಕುಟುಂಬದ ಪತ್ನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಲ್ಕುಂದ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ 2 ಮಕ್ಕಳಿದ್ದು ಒಬ್ಬ ಮಗ 3ನೇ ವರ್ಷದ MBBS ವ್ಯಾಸಂಗವನ್ನು ಕೂಡ ಮಾಡುತ್ತಿದ್ದಾರೆ. ಮಗಳು 10ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಕರ್ತವ್ಯಕ್ಕೆ ಸೇರಿದ ದಿನಾಂಕ 6/12/96 17/7/2000 ಮೊದಲನೇ. ಇವರು ಪ್ರಾಥಮಿಕ ಶಿಕ್ಷಣವನ್ನು GHPS ಮುಳ್ಳೂರು ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು GHS ಗಾವಡಗೆರೆಯಲ್ಲಿ ಮುಗಿಸಿದ ನಂತರ 1 ವರ್ಷ ಮನೆಯಲ್ಲೇ ಇದ್ದು ನಂತರ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನು ನಂಜನಗೂಡು ತಾಲೂಕಿನ ದೇವರೂರಿನಲ್ಲಿ 2 ವರ್ಷ ಮಾಡಿ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಊರಿನಲ್ಲಿಯೇ ಇದ್ದು ದ್ವಿತೀಯ PUCಯನ್ನು ಖಾಸಗಿ ಅಭ್ಯರ್ಥಿಯಾಗಿ ಪರೀಕ್ಷೆ ಬರೆದು ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣರಾಗಿರುತ್ತಾರೆ. ನಂತರ TCH ಅನ್ನು ಮೈಸೂರಿನ JSS ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ಇವರು 1996 ಡಿಸೆಂಬರ್ 6ರಂದು ಪಿರಿಯಾಪಟ್ಟಣ ತಾಲೂಕಿನ GHPS ಚೌತಿ ಶಾಲೆಗೆ ಮೊದಲ ಬಾರಿಗೆ ಶಿಕ್ಷಕ ವೃತ್ತಿಗೆ ನೇಮಕಗೊಂಡು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 3.5 ವರ್ಷಗಳ ಕಾಲ ಚೌತಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಆಟೋಟಗಳಲ್ಲಿ, ಓದಿನಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಹೀಗೆ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಪಾಲ್ಗೊಳ್ಳುವಂತೆ ಮಾಡಿ ಸೃಜನಶೀಲತೆಯನ್ನು ಹುಟ್ಟಿ ಹಾಕಿದ ನಿಮಗೆ ನಮ್ಮ ಶರಣಾರ್ಥಿ. ತದನಂತರದಲ್ಲಿ ಜುಲೈ 17, 2000 ಇಸವಿಯಲ್ಲಿ ಹುಣಸೂರು ತಾಲೂಕಿನ GHPS ಐರಿಗೆ ಶಾಲೆಗೆ ವರ್ಗಾವಣೆಗೊಂಡು 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮೇ 29, 2006 HPS ತೊಂಡಾಳು ಶಾಲೆಯಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ BA ಹಾಗೂ ಐಚ್ಛಿಕ ಕನ್ನಡದಲ್ಲಿ MA ಪದವಿಯನ್ನು ಪಡೆದಿರುತ್ತಾರೆ. ಇವರ ಅವಿರತ ಶ್ರಮ ಹಾಗೂ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಇವರಿಗೆ 2009ರಲ್ಲಿ ಹುಣಸೂರು ತಾಲೂಕಿನ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಧನ್ಯವಾದಗಳು. ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. 1996 ಮಾರ್ಚ್ ತಿಂಗಳಲ್ಲಿ ಇದೇ ವೇದಿಕೆಯಲ್ಲಿ ಮೈಕ್ ಹಿಡಿದಿದ್ದೆ. ಅದೇ ವೇದಿಕೆಯಲ್ಲಿ ಮತ್ತೆ ಮೈಕ್ ಹಿಡಿಯೋ ಅವಕಾಶ ಸಿಕ್ಕಿದೆ. ನಿಜಕ್ಕೂ ಕೂಡ
ಇಂಥ ಒಂದು ಅದ್ಭುತ ಸನ್ನಿವೇಶಗಳಲ್ಲಿ ನನ್ನ ಜೀವನದಲ್ಲಿ ಇದೊಂದು ಅದ್ಭುತ ಘಟನೆ. ಮಕ್ಕಳೇ, ನಾನು ದೊಡ್ಡವರಾದ್ರೂ ಕೂಡ ಎಲ್ಲರೂ ಕೂಡ ಮಕ್ಕಳೇ ಅಂತಾನೆ ಕರೆಯೋದು. ನಿಮ್ಮ ಬಲಭಾಗದಲ್ಲಿ ತೆಂಗಿನ ಮರಗಳು ಕಾಣಿಸ್ತಾ ಇದೆಯಲ್ವಾ? ಖಂಡಿತ ಆ ತೆಂಗಿನ ಮರಗಳನ್ನ ಕಷ್ಟಪಟ್ಟು ಊರಿಂದ ತಂದು ಹಾಕಿ ಬೆಳೆಸಿದ್ದು ಇವತ್ತು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಅದೇ ತರ ನಿಮ್ಮನ್ನ ನೋಡಿದ್ರು ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ. ಯಾವ ರೀತಿ ಆ ತೆಂಗಿನ ಮರಗಳು ಫಲವನ್ನ ಕೊಡ್ತಾ ಇದ್ದಾವೋ ಅದೇ ರೀತಿ ಈ ಒಂದು ಶಾಲೆಗೆ ಮತ್ತು ನಿಮಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮಕ್ಕಳಿಗೆ ಫಲವನ್ನ ಕೊಡ್ತಾ ಇದ್ದೀರಾ. ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಾವು ಶಿಕ್ಷಕ ವೃತ್ತಿಯನ್ನ ಈ ಚೌತಿ ಗ್ರಾಮದಲ್ಲಿ ಆರಂಭಿಸೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಮಗೆ ಮಾರ್ಗದರ್ಶನ ನೀಡಿದಂತಹ ನಾವು ಬಂದಾಗ ಹೆಂಗಿತ್ತು ನಮ್ಮ ಪರಿಸ್ಥಿತಿ, ಸೈಕಲಲ್ಲಿ ಬಂದ್ವಿ. ನಮ್ಮ ಶ್ರೀನಿವಾಸ್ ಮಾಸ್ಟ್ರು ಮಿಸ್ಸಸ್ ಮತ್ತು ಶ್ರೀನಿವಾಸ್ ಮಾಸ್ಟ್ರು ಊರಿಗೆಲ್ಲ ಹೇಳ್ತಾ ಇದ್ರು, 2 ಹೈಕ್ಳು ಬಂದ್ಬಿಟ್ಟವ್ ನಮ್ಮ ಸ್ಕೂಲ್ಗೆ, ಅವ್ ತೊಟ್ಲಲ್ಲಿ ಹಾಕಿ ತೂಗ್ಬೇಕು, ಅವೇನು ಪಾಠ ಮಾಡ್ತಾವ ಏನೋ ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ಕೊಬಂದ್ರು. ಆಗ ನಮಗೆ ಸ್ವಲ್ಪ ಹುಡುಕ್ ಬುದ್ಧಿ, ಇನ್ನೂ ಕೂಡ ಚಿಕ್ಕ ಮಕ್ಕಳಾಗಿ ಬಂದಿದ್ದಾವು. TCH ಮಾಡಿ ತಕ್ಷಣ ಅಪಾಯಿಂಟ್ ಆಯಿತು. ಆಗ ಬಂದಾಗ ನಮ್ಮನ್ನ ಸರಿದಾರಿಗೆ ತಿದ್ದಿ ಶ್ರೀಯುತ ನಾಗರಾಜ್ರವರು, ಇವಾಗಲೂ ಕೂಡ ನಾನು ಎಲ್ಲ ಕಡೆ ಹೇಳ್ಕೊಳ್ತಾ ಇರ್ತೀನಿ, ಶ್ರೀನಿವಾಸ್ ಮಾಸ್ಟ್ರು ಮತ್ತು ನಾಗರಾಜ್ ಮಾಸ್ಟ್ರು ಮತ್ತು ಈ ಊರಿನ ಜನತೆ ಮತ್ತು ನಮ್ಮ ವಿದ್ಯಾರ್ಥಿಗಳು ನಮಗೆ ನಾವು ಪಟ್ಟಂಥ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟರು. ಸುಮಾರು 7ನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆಯಾಗ ನಾವಿಲ್ಲೇ ಉಳ್ಕೋಬೇಕು ಅಂದಾಗ ನಮಗೆ ಪ್ರತಿ ಮನೆಯಿಂದ ಬೆಳಗ್ಗೆ ಸಂಜೆ ತಿಂಡಿಯನ್ನು ಕೊಟ್ಟರು. ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ನಮಗೆ ರಾತ್ರಿ ಹೊತ್ತು ಊಟವನ್ನು ತಂದುಕೊಡೋದು, ಬೆಳಗ್ಗೆ ಹೊತ್ತು ತಿಂಡಿಯನ್ನು ತಂದುಕೊಡೋದು. ಗಂಡು ಮಕ್ಕಳು ನಮ್ಮ ಜೊತೆ ಮಲ್ಕೊಂಡು ಬೆಳಗ್ಗೆ ಅಭ್ಯಾಸವನ್ನು ಮಾಡಿ ನಮ್ಮ ಜೊತೆ ಕ್ರಿಕೆಟ್ ಆಡಿ 6 ಗಂಟೆ ತನಕ ನಮ್ಮ ಜೊತೆಲೇ ಇರ್ತಾ ಇದ್ರು. ಪ್ರತಿಯೊಬ್ಬರ ಅದು ಸ್ಪೆಷಲ್ ಊಟ ಗೊತ್ತು. ಪ್ರತಿಯೊಂದು ಮನೆಯಿಂದಲೂ ಕೂಡ ಸ್ಪೆಷಲ್ ಊಟಗಳನ್ನು ಕಳಿಸ್ತಾ ಇದ್ರು. ಅದು ಆ ಅನ್ನದ ಋಣ ಇನ್ನೂ ಕೂಡ ನಾವೆಲ್ಲೂ ಕೂಡ ಮರೆಯಕ್ಕೆ ಹಾಕಿಲ್ಲ, ಮರ್ತೂ ಇಲ್ಲ. ಆ ಒಂದು ಋಣಕ್ಕೋಸ್ಕರ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಇಷ್ಟೊಂದು ಸಂಘಟನೆ ಮಾಡಿ ನಮ್ಮನ್ನೆಲ್ಲ ಕರೆಸಿ 16 ಜನವನ್ನ ಕೂರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಇದೊಂದು ಸುಲಭವಾದ ಮಾತಲ್ಲ. ಕೇವಲ 4-5 ಜನ ಶಿಕ್ಷಕರನ್ನ ಸೇರಿಸೋದು, 4-5 ಜನ ನಾವು ಸೇರಿಸೋದಷ್ಟು ಕಷ್ಟ ಅಲ್ಲ. 16 ಜನ ಸೇರಿಸಿ ಇಷ್ಟೆಲ್ಲ ಒಂದು ಸಂಘಟನೆಯನ್ನು ಮಾಡಿ ನಿಮ್ಮಲ್ಲೇ ಒಂದು ಒಡಕ್ಕಿಲ್ದಂಗೆ ಮಾಡಿಕೊಂಡು ಮಾಡಿದಿಲ್ಲ. ನಿಜವಾಗ್ಲೂ ಗ್ರೇಟ್ಫುಲ್. ಐ ಆಮ್ ವೆರಿ ಥ್ಯಾಂಕ್ ಯು ಫಾರ್. ಎಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸ್ತೀರಿ. ಇನ್ನೂ ಕೂಡ ಮುಂದೆ ಮಾತಾಡೋರಿದ್ದಾರೆ, ಹಿಂದೆ ಮಾತಾಡಿದರೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಥ್ಯಾಂಕ್ ಯು. ಚಿಂತೆ ಉಣಲಿದ್ದರೆ ಉಡುವ ಚಿಂತೆ, ಉಡಲಿದ್ದರೆ ತೊಡುವ ಚಿಂತೆ, ತೊಡಲಿದ್ದರೆ ಹೆಂಡಿರ ಚಿಂತೆ, ಹೆಂಡಿದಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೆಡುಕಿನ ಚಿಂತೆ, ಇಂತಪ್ಪ ಚಿಂತೆಗಳ ಸರಮಾಲೆ ಹರಹರ ಶ್ರೀಚಂದ್ರ ಸೋಮೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಕುಂತಿರೋರಿಗೆಲ್ಲ ಒಂದೇ ಚಿಂತೆ, ಬೇಗ ಬಿಟ್ರೆ ಊಟ ಮಾಡ್ಬೋದಲ್ಲ ಅಂತ. ಆದ್ರೆ ನಿಮ್ಮ ಹಣೆ ಬರಹ ಮೀರಿ ನಡೆವರಾರಿ ಜಗದಳ್, ಹಣೆ ಬರಹವೆಲ್ಲವಿದು ವಿಧಿ ಲಿಖಿತವಯ್ಯ ಸರ್ವಜ್ಞ. ಇವತ್ತು ನಿಮ್ಮ ವಿಧಿಲಿ ಬರೆದೈತೆ, ನಾವು ಮಾತಾಡೋ ತನಕ ನೀವು ಕೂತಿರ್ಲೇಬೇಕು. ನಾವು ಈ ಶಾಲೆಗೆ ಬಂದಾಗ ಅದೇ ಮೀಸೆ, ಅದೇ ಬಣ್ಣ, ಅದೇ ಹೇರ್ ಸ್ಟೈಲ್, ವಾಸ್ ಮೈ ಲಾಯಲ್ ನಮ್ಮ ಹಳೆ ಮಾಸ್ಟ್ರು ಮತ್ತು ಮಹೇಶಕ್ಕ ನಮಗೆ ಗಾಡ್ ಫಾದರ್ ಆಗಿದ್ದಂತಹ PC ನಾಗರಾಜ್ ಸರ್ ಅವರು ನಮಗೆ ಹೇಗೆ ಪಾಠ ಮಾಡಬೇಕು, ಯಾವ ರೀತಿ ಇರಬೇಕು, ಯಾವ ಊರಲ್ಲಿ ಹೇಗಿದ್ರೆ ಒಳ್ಳೆಯದು ಅಂತ ಹೇಳ್ಕೊಟ್ಟಿದ್ದು ನಾಗರಾಜ್ ಮಾಸ್ಟ್ರು. ಮತ್ತು ಇಲ್ಲಿ ನಿಂತಿರೋ ಮಕ್ಳ ಬಗ್ಗೆ ಹೇಳಬೇಕು ಅಂದರೆ ಇವರೆಲ್ಲ ಪುಟಾಣಿ ಮಕ್ಕಳು, ಇವತ್ತು ಆಂಟಿರ್ ಥರ ಕಾಣಿಸ್ತಾ ಇದ್ದಾರೆ. ಆದ್ರೆ ಸರ್ ನನ್ಗೆ ಗುರ್ತಿಡೀರಿ ಅಂದರೆ ಅಲ್ಲ, ಬೇಜಾರು ಮಾಡ್ಕೊಂಡು ಮಕ್ಕಳು ತಮಾಷೆಗೆ ಹೇಳ್ತಾರೆ, ನೀವು ಯಾವತ್ತಿದ್ರು ಮಕ್ಕಳೇ. ಹಾಗೂ ಪ್ರಸ್ತುತ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಇಲ್ಲಿಯ ಸಹ ಶಿಕ್ಷಕರಿಗೆ ಮೊದಲಿಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಭಾನುವಾರ ಬೆಳಗ್ಗೆಯಿಂದ ಇಲ್ಲಿ ತನಕ ಯಾವ ಕಾರಣಕ್ಕೂ ನಾನಾಗಿದ್ರು ಸಹ ಏನಾದರೂ ನೀವೇ ಹೇಳ್ಬಿಟ್ಟು ಹೊರಟೋಗ್ತಿದ್ದೇನೋ, ಆದರೂ ತಾಳ್ಮೆಯಿಂದ ಇರೋದಕ್ಕೆ ಈ ಶಾಲೆಯ ಶಿಕ್ಷಕರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ, ಈ ಶಾಲೆ ನಮಗೆ ಎಲ್ಲ ರೀತಿಯಲ್ಲೂ ಪ್ರಮುಖ ಬೆಳವಣಿಗೆಯಲ್ಲಿ ಬೆಳೆಯಲಿಕ್ಕೆ ಕಾರಣ ಆಯಿತು. ಮತ್ತು
ಜಾಸ್ತಿ ಮಾತಾಡ್ತಾ ಹೋದರೆ ತುಂಬ ಇದೆ. ಇನ್ನು ಶ್ರೀನಿವಾಸ್ ಸರ್, ರಮೇಶ್ ಸರ್ ಇದ್ದಾರೆ, ಮಧು, ರೇವಣ್ಣ, ಮಂಜು ಸರ್ ಎಲ್ಲ ಮಾತಾಡೋರಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಈ ಊರಿನ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅದಮ್ಯ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಹಾಗೂ ಕಾರ್ಯಕ್ರಮವನ್ನು ಸನ್ಮಾನವನ್ನು ನೆರವೇರಿಸಿದಂತಹ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದಿಸುತ್ತಾ ಮುಂದಿನ ಕಾರ್ಯಕ್ರಮ ಹೆಜ್ಜೆಗೆ ಹೆಜ್ಜೆಯ ಕೂಡಿಸುತ್ತಾ ಅಂದದಿ ಮನವ ಕಾಡಿಸುತ್ತಾ ನಾದಕ್ಕೆ ತಕ್ಕಂತೆ ಕುಣಿಯುವ ನಿಮ್ಮೆಲ್ಲರನ್ನು ರಂಜಿಸಲು ಬರಲಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌತಿ ಶಾಲೆಯ ವಿದ್ಯಾರ್ಥಿಗಳು. ಮನರಂಜನಾ ಕಾರ್ಯ ಶಿಕ್ಷಣವನ್ನ ಧಾರೆ ಎರೆದಂತಹ ಶಿಕ್ಷಕರಿಗಾಗಿ ಒಂದು ದಿನದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ನನಗೂ ಸಹ ಎಲ್ಲರೂ ಸೇರಿ ನನಗೂ ಸಹ ಹೊಟ್ಟೆ ಹಸುವಾಗ್ತಿದೆ. ಆದರೂ ಈ ದಿನ ಮತ್ತೊಂದಿನ ಮತ್ತೆ ಮರುಕಳಿಸಲಿಕ್ಕೆ ಸಾಧ್ಯವಿಲ್ಲ. ದಯಮಾಡಿ ಎಲ್ಲರೂ ಪ್ರೋತ್ಸಾಹಿಸಬೇಕು. ಇನ್ನು 2 ಗಂಟೆಗಳ ಕಾಲಾವಕಾಶ.
ಒಬ್ರು ಸ್ಮೈಲ್ ಇಲ್ಲ ಸ್ಮೈಲ್. ಕೋಲಾಟದ ಸದ್ದಿನೊಂದಿಗೆ ತಮ್ಮ ಹೆಜ್ಜೆಯ ಸದ್ದುಗೂಡಿಸಿ ಸುಂದರವಾಗಿ ನೃತ್ಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಧ್ಯಾನದ ಶುಭಾಶಯಗಳು. ಕಾಣದ ದೇವರಿಗೇಕೆ ಕೈ ಮುಗಿಯಲಿ, ಸಕಲ ದೇವರು ಗುರುವಿನೊಳಗಿರುವರು, ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲೂ. ಗುರುಗಳು ಅಂದ್ರೆ, ನಾನು ಇವತ್ತು ಶಿಕ್ಷಕಿಯಾಗಿದ್ರು ಕೂಡ ಶಿಕ್ಷಕಿಯಾಗಿ ತುಂಬಾ ಹೆಚ್ಚು ಹೊತ್ತು ಮಾತಾಡಬಹುದು, ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ. ಆದ್ರೆ ಇಲ್ಲಿ ನಿಂತಿರುವಾಗ ಏನೋ ಒಂದ್ ರೀತಿ ಭಯ, ಯಾಕಂದ್ರೆ ನನ್ನ ಗುರುಗಳಲ್ಲಿದ್ದಾರೆ ಅಂತ. ಅವರು ಆ ಗುರುಗಳು ನನ್ನ ಮುಂದೆ ಇರುವಾಗ ನಾನು ಕೂಡ ವಿದ್ಯಾರ್ಥಿನಿ ಇವಾಗ. ಸೊ ನನ್ನ ಕೆಲವೊಂದು ಟೈಮ್ ಆಗಿದೆ ಅಂತ ಗೊತ್ತಿದೆ, ಸಮಯದ ಅಭಾವ ಇರೋದು ಸ್ವಲ್ಪ ಚಿಕ್ಕದಾಗಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾನು ಓದುವಾಗ ನಮ್ಮ ಶ್ರೀನಿವಾಸ್ ಮಾಸ್ಟ್ರು, ಹಳೆ ಮಾಸ್ಟ್ರು, ನಾಗರಾಜ್ ಮಾಸ್ಟ್ರು, ಮತ್ತೆ ಹರೀಶ್ ಮಾಸ್ಟ್ರು, ಕದಂ ಮಾಸ್ಟ್ರು, ಶ್ರೀನಿವಾಸ್ ಮಾಸ್ಟ್ರು, ರಮೇಶ್ ಮಾಸ್ಟ್ರು, ಮಧುಸೂದನ್ ಮಾಸ್ಟ್ರು, ರೇವಣ ಮಾಸ್ಟ್ರು, ಇಷ್ಟು ಟೀಚರ್ಸ್ಗಳು ಕೂಡ ಇದ್ರು. ಹಳೆ ಮಾಸ್ಟ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದ್ ರೀತಿ ಶಿಸ್ತಿನ ಸಿಪಾಯಿ, ಒಂಚೂರು ಏರುಪೇರಾಗ್ಲಿಕ್ಕೆ ಆಗೋದಿಲ್ಲ. ಅವರು ಕಾಕಾ ಕೀಕಿ ಹೇಳ್ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಆ ಮುಖದ ಎಕ್ಸ್ಪ್ರೆಷನ್ ಕೂಡ ನಾವು ಹಾಗೆ ಮಾಡ್ಬೇಕಿತ್ತು, ಇಲ್ಲ ಅಂದ್ರೆ ಸರಿಗೆ ತಲೆಗೆ ಹೊಡೆದ್ಬಿಡೋರು. ಸೊ ಅಷ್ಟು ಹೊಡೆದಿದ್ದಕ್ಕೆ ನಾವು ಅಷ್ಟು ಚೆನ್ನಾಗಿ ಕಾಕಾ ಕೀಕಿಯಿಂದ ಹಿಡಿದು ಎಲ್ಲವನ್ನ ಕಲ್ತು ಏನೋ ಗೊತ್ತಿಲ್ಲ. ಹಾಗೆ ಶಿಕ್ಷಣ ಕೂಡ ಹಾಗೆ ಇರ್ತಾ ಇತ್ತು. ನೆಕ್ಸ್ಟ್ ನಾಗರಾಜ್ ಸರ್ ವಿಷಯಕ್ಕೆ ಬಂದ್ರೆ ಹೇಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಾನೆಷ್ಟು ಚಿರಋಣಿಯಾಗಿದ್ದೀನಿ ಅವರಿಗೆ ಅಂತ ಹೇಳಿದ್ರೆ, ನಾನು ಅವರಿಗೆ ಪರಿಚಯ, ನಾನು ಶಿಷ್ಯಾಗಿ ಅವರು ಗುರುವಾಗಿ ಬಂದಾಗಿಂದನೂ ಕೂಡ ನನ್ನ ಶಿಕ್ಷಕ ವೃತ್ತಿಗೆ ಬರೋವರೆಗೂ ಕೂಡ ನಾನು ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ದೆ. ಯಾಕಂದ್ರೆ ಆಗ ಕಾಪಿ ರೈಟಿಂಗ್ ಬರ್ಸೋದ್ರಿಂದ ಹಿಡಿದು ಎಷ್ಟು ನನಗೆ ಒಂದು ಬಾಂಧವ್ಯ, ಅವರ ನನ್ನ ಬಾಂಧವ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಒಂದು ನವೋದಯ ಪರೀಕ್ಷೆ ಬರೆಯುವಾಗ್ಲೂ ಕೂಡ ಅಷ್ಟೇ, ಒಂದು ಪ್ರತಿಭಾ ಪರೀಕ್ಷೆ ಬರೀಬೇಕಾದ್ರೂ ಅಷ್ಟೇ, ಅವರು ಒಂದು ಅಣ್ಣನ ಸ್ಥಾನದಲ್ಲಿ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಒಂದು ರೀತಿ ತಂದೆ ರೀತಿ ಕೂಡ ಹೌದು. ನಾನಾಗ ತುಂಬಾ ಚಿಕ್ಕವಳು, ಏನು ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗ ಅಲ್ಲಿ ನಮ್ಮ ಎರೆಕೊಪ್ಪಲು ಹೊಲ ಇರ್ತಾ ಇತ್ತು. ಹೋಗುವಾಗೆಲ್ಲ ನಮ್ಮ ಅಪ್ಪ ಅಮ್ಮನ್ನ ಹೇಳ್ಕೊಂಡು ತಿರ್ಗೋರು, ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ, ಓದಿಸಿ. ನಮ್ಮಪ್ಪ ಈಗವಾಗ ಹೆಬ್ಬೆಟ್ಟಾದ್ರೂ ಕೂಡ ಅವ್ರ ಮನೆಗೆ ಬಂದು ಹೇಳ್ತಾ ಇದ್ರು, ಚೆನ್ನಾಗಿ ಓದ್ತಾಳಂತೆ, ಅವಳನ್ನ ಓದಿಸ್ಬೇಕು ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಎಲ್ಲ ಪರೀಕ್ಷೆಗಳು ಕೂಡ ಅವರೇ ಮುಂದೆ ನಿಂತು ಅವರೇ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ರು, ಅವರೇ ಅವರ ಸ್ವಂತ ಖರ್ಚಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಬೇರೆ ಎಕ್ಸಾಮ್ಸ್ ಗಳಿರುವಾಗ ಅವರ ಮನೆಯಲ್ಲೇ ಉಳಿಸ್ಕೊಳ್ತಾ ಇದ್ರು ನನ್ನನ್ನ. ಈವನ್ PUC ಎಕ್ಸಾಮ್ ಕೂಡ ನಾನು ಅವ್ರ ಮನೆಯಲ್ಲೇ ಬರೆದಿದ್ದೀನಿ. PUC ಗೆ ಸೈನ್ಸ್ ಕೊಡ್ಸಿದ್ದು ಅವರೇನೆ. ಆ ಪರೀಕ್ಷೆ ಬರೆಯೋದಕ್ಕೆ ಅದಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ನನ್ನ ಗೆಳತಿಯಾದಂತಹ ದೀಪ ಅಂತ ಟೀಚರ್ ಆಗಿದ್ದಾರೆ, ಅವರು ಕೂಡ ಗೊತ್ತು, ನಾನು ಅವರು PUC ಇಂದ ಗೊತ್ತಿರೋ ಅವರು. ಸೊ ಅವ್ರ ಮನೆಯಿಂದಾನೇ ನಾನು ಪರೀಕ್ಷೆಯನ್ನ ಬರೀತಾ ಇದ್ದೆ ಬಂದು. ಮತ್ತೆ ಡಿಗ್ರಿಯಲ್ಲೂ ಹೌದು, ಡಿಗ್ರಿಯಲ್ಲಿ ನೀನ್ ಯಾವ್ದನ್ನ ತಗೊಳ್ತೀಯಾ, ಏನ್ ಮಾಡ್ತೀಯಾ ಅದನ್ನೆಲ್ಲ ಕರೆದು ಕೂಲಂಕುಷವಾಗಿ ಚರ್ಚೆ ಮಾಡಿ, ಇಲ್ಲ ಸರ್ ನಾನು ಇಂಜಿನಿಯರಿಂಗ್ ಹೋಗ್ತೀನಿ, ನಾನು ಡಿಗ್ರಿ ಹೋಗೋದಿಲ್ಲ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಂಡಿಂಗ್ ಮುಗ್ದು ಹೋಗಿತ್ತು, ಡಿಗ್ರಿ ಅಡ್ಮಿಷನ್ಸೇ ಮುಗ್ದೋಗಿತ್ತು. ಅವಾಗ ನೀನ್ ಸದ್ಯಕ್ಕೆ ಡಿಗ್ರಿಗೆ ಸೇರ್ಕೊ, ಆಮೇಲೆ ಇಂಜಿನಿಯರಿಂಗ್ ಹೋಗಿವೆ ಅಂತ ಅವರೇ ಕೂಡ ಅಪ್ಲಿಕೇಶನ್ಸ್ ಅನ್ನ ತರಿಸಿ ಬೇರೆ ಸರ್ಗಳ ಜೊತೆ, ಇಲ್ಲೇ ನಮ್ಮೂರಿನ ಇದ್ದಾರೆ ಅವ್ರ ಜೊತೆ ಕಳಿಸಿ ಅಡ್ಮಿಷನ್ಸ್ ಅನ್ನ ಮಾಡಿಸಿದಂಥದ್ದು. ನಾನು ಈವನ್ ಸೆಮಿಸ್ಟರ್ ಎಕ್ಸಾಮ್ ಬಂತು ಅಂತ ಹೇಳಿದ್ರೆ ಪ್ರತಿ ಸೆಮಿಸ್ಟರ್ದು ರಿಸಲ್ಟ್ ಅನ್ನ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ನಾನು, ಸರ್ ನಂದು ಫಸ್ಟ್ ಸೆಮಿಸ್ಟರ್ ಪಾಸ್ ಆಯ್ತು, ಇಷ್ಟು ಬಂತು ಅಷ್ಟು ಬಂತು ಅಂತ. ಅವಾಗ ಬೈತಾ ಇದ್ರು, ಯಾಕಮ್ಮ 60 ಕಮ್ಮಿ ಆಯ್ತು, 70 ಕಮ್ಮಿ ಆಯ್ತು, 80 ಕಮ್ಮಿ ಆಯ್ತು ಅಂತ. ಸೊ ಈವನ್ ನನ್ನ ಮದ್ವೆಲ್ ಕೂಡ ಅವರದೇ ಸಾರಥ್ಯ, ಅವರು ತೋರಿಸಿದಂತ ಹುಡುಗನನ್ನೇ ನಾನು ಮದ್ವೆ ಕೂಡ ಆಗಿದ್ದು. ಸೊ ಹಾಗಾಗಿ ಯಾವ ಜನ್ಮದ ಋಣ ಏನೋ ಗೊತ್ತಿಲ್ಲ ಸರ್, ಈ ಜನ್ಮಕ್ಕಂತೂ ನಿಮ್ಮ ಋಣವನ್ನ ತೀರ್ಸ್ಲಿಕ್ಕೆ ಆಗೋದಿಲ್ಲ. ಮುಂದೆ ಬಂದು ಹರೀಶ್ ಮಾಸ್ಟರ್ ಮತ್ತೆ ಕದಂ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಹರೀಶ್ ಮಾಸ್ಟ್ರು ತುಂಬಾ ಅದ್ಭುತವಾಗಿ ವಿಜ್ಞಾನವನ್ನ ನಮಗೆ ಕಲಿಸ್ಕೊಡ್ತಾ ಇದ್ರು, ಎಲ್ಲವನ್ನು ಪ್ರಾಯೋಗಿಕವಾಗಿ ತೋರಿಸಿ. ಅಷ್ಟು ಚಿಕ್ಕ ಮಕ್ಕಳಾದ್ರೂ ಕೂಡ ಈಗಲೂ ಕೂಡ ತಲೆಯಲ್ಲಿದೆ ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟ್ಗಳು, ಪ್ರಯೋಗಗಳು, ಅದನ್ನ ಕಲಿಸ್ಕೊಡ್ತಾ ಇದ್ರು. ಕದಂ ಮಾಸ್ಟ್ರು ಅಂತ ಹೇಳಿದ್ರೆ ಏನು ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಬಂದಾಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಬಂದಾಗ ಅವರು ಎತ್ತಿದ ಕೈ. ಯಾವ ಲೇಡಿ ಟೀಚರ್ಸ್ಗಳು ಕೂಡ ಅವ್ರ ರೀತಿ ಡ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಭಾವಗೀತೆಗಳು ಎಲ್ಲವನ್ನ ಹೇಳ್ಕೊಡ್ತಾ ಇದ್ರು. ಮತ್ತೆ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಡೆಗೆ. ಮತ್ತೆ ಶ್ರೀನಿವಾಸ್ ಮಾಸ್ಟರ್ ಅಂದ್ರೆ ಯಾವಾಗ್ಲೂ ಅವ್ರ ನಗುನೇ ನನ್ನ ಮುಂದೆ ಬರುತ್ತೆ. ಸೊ ಯಾವಾಗ ನಾನು ಚಿಕ್ಕವಳಿದ್ದಾಗ ಹೇಗಿದ್ರು ಸರ್ ಇವಾಗ್ಲೂನು. ಸೊ
ತುಂಬಾ ಅಂದ್ರೆ ತುಂಬಾ ಹೆಂಗರಳು, ಯಾವಾಗ್ಲೂ ಕೂಡ ಸ್ಮೈಲಿಂಗ್ ಫೇಸ್, ಯಾವಾಗ್ಲೂ ಸಪ್ಪೆ ಮುಖ ಮಾಡ್ಕೊಂಡಿದ್ದೇ ಇಲ್ಲ, ಯಾವಾಗ್ಲೂ ನಗುಮುಖದಲ್ಲೇ ಇರ್ತಾ ಇದ್ರು. ನನಗೆ 7th ಅಲ್ಲಿ ಒಂದ್ಸಲ ಜಾಂಡೀಸ್ ಬಂದ್ಬಿಟ್ಟಿತ್ತು. ಅವಾಗ ನೀನ್ ಟವಲ್ ಹೊಚ್ಕೊಂಡ್ ಬರ್ಬೇಕು ಸ್ಕೂಲಿಗೆ, ಸ್ವೆಟರ್ ಹಾಕೊಂಡ್ ಬರ್ಬೇಕು, ಆ ರೀತಿ ಒಂದು ಎಲ್ಲ ಎಷ್ಟು ಕೇರ್ ಮಾಡ್ತಾ ಇದ್ರು ಅಂದ್ರೆ ಮಕ್ಕಳನ್ನ ಅವರ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಅವರಿಗೆ ಖುಷಿ. ಮಹಾದೇವಿ ಅಂತ ಸ್ಕೂಲಲ್ಲಿ ಕರೆದಿದ್ದೇ ಇಲ್ಲ, ಮಾದೇವು ಅಂತ ಕರಿತಾ ಇದ್ರು. ತುಂಬಾ ಥ್ಯಾಂಕ್ಸ್ ಸರ್, ಇವಾಗ್ಲೂ ನಾನು ನೆನ್ಸ್ಕೋತೀನಿ ನಿಮ್ಮ ಕೇರನ್ನ. ಮತ್ತೆ ರಮೇಶ್ ಮಾಸ್ಟ್ರು ಅಂದ್ರೆ ಮ್ಯಾಥ್ಸ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನಾನು ಶಿಕ್ಷಕಿ ಆಗಿರೋದು ವಿಜ್ಞಾನ ವಿಷಯದಲ್ಲಾದ್ರೂ ಕೂಡ ನನಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಪ್ರೀತಿ, ಇವಾಗ್ಲೂ ಅಷ್ಟೇ ಅವಾಗ್ಲೂ ಅಷ್ಟೇ. ಯಾಕಂದ್ರೆ ಆ ಒಂದು ಇಂಟ್ರೆಸ್ಟ್ ಬರೋದಕ್ಕೆ ಕಾರಣ ಅಂದ್ರೆ ರಮೇಶ್ ಮಾಸ್ಟ್ರು. ಅಷ್ಟು ಅದ್ಭುತವಾಗಿ ಅವ್ರು ಗಣಿತವನ್ನ ಪಾಠ ಮಾಡ್ತಾ ಇದ್ರು. ಕದಂ ಮಾಸ್ಟ್ರು ಪಾಠ ಮಾಡ್ತಾ ಇದ್ರು, ಆದ್ರೆ ಅವಾಗ ಸ್ವಲ್ಪ ಲೋಯರ್ ಲೆವೆಲ್. ಇನ್ನು 7th ಅಲ್ಲಿಗೆ ಬಂದಾಗ 6th ಗೆ ಬಂದಾಗ ರಮೇಶ್ ಮಾಸ್ಟ್ರು ತುಂಬಾ ಅದ್ಭುತವಾಗಿ ಗಣಿತವನ್ನ ಪಾಠ ಮಾಡ್ತಾ ಇದ್ರು. ಅದೀಗ್ಲೂ ಅವ್ರು ಹೇಳ್ಕೊಟ್ಟಂತಹ ಪ್ರತಿಯೊಂದು ಮೆಥಡ್ಗಳು ಕೂಡ ಈಗ ನನಗೆ ನೆನಪಲ್ಲಿದೆ. ಮಧುಸೂದನ್ ಮಾಸ್ಟ್ರು ಕೂಡ ಸಮಾಜವನ್ನ ಮಾಡ್ತಾ ಇದ್ರು, ರೇವಣ್ ಮಾಸ್ಟ್ರು ಕೂಡ ಸಮಾಜವನ್ನ ಮಾಡ್ತಾ ಇದ್ರು. ಆದ್ರೆ ಅದು ಸ್ವಲ್ಪ ಅಲ್ಪಾವಧಿ ಅಂತ ಅನ್ಕೊಳ್ತೀನಿ, ಆಮೇಲೆ ಸ್ವಲ್ಪ ಸಡನ್ ಆಗಿ ಅವರು ಬೇರೆ ಕಡೆಗೆ ಹೋಗ್ತಾರೆ. ಸೊ ಇದ್ರ ಜೊತೆಗೆ ಗುರುಗಳು ಹೇಗೆ ನಮ್ಗೆ ಕಲ್ಸಿದ್ರು, ಅದ್ರ ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಹೇಗೆ ಇದ್ ಮಾಡ್ತಾರೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಹೆಸರು ಬರೀಲಿಕ್ಕೂ ಗೊತ್ತಾಗೋದಿಲ್ಲ, ಹೆಬ್ಬೆಟ್ಟು ಆದ್ರೂ ಕೂಡ ಅವ್ರು ಹೇಳ್ತಾ ಇದ್ರು ನನಗೆ ಏನಂತ ಅಂದ್ರೆ, ಆಗ ಶಿವರಾಜಣ್ಣ MBBS ಮಾಡ್ತಾ ಇದ್ರು ಮೈಸೂರಲ್ಲಿ, ನಮ್ ದೇವ್ರಂತ ಶಿವರಾಜಣ್ಣ. ಅವಾಗ್ಲೂ ಅವ್ರನ್ನ ಎಕ್ಸಾಂಪಲ್ ತಗೊಂಡು ಹೇಳೋರು, ನಮ್ಮಪ್ಪ ನೋಡಿ ಶಿವರಾಜ ಡಾಕ್ಟರ್ ಓದ್ತಾ ಇದ್ದಾನೆ, ನಿನ್ನ ಹಂಗಾಗ್ಬೇಕು ಅಂತ. ಈಗಿನ ಪೇರೆಂಟ್ಸ್ಗಳು ಎಲ್ಲರೂ ಅಲ್ಲ, ಬಹುಶಃ ಕೆಲವರು ಏನಂದ್ರೆ ಮಕ್ಕಳಿಗೆ ಬಂದ ತಕ್ಷಣ ಮೊಬೈಲ್ ಕೊಡುವಂಥದ್ದು, ಟಿವಿ ನೋಡ್ಲಿಕ್ಕೆ ಬಿಡುವಂಥದ್ದು, ಗೇಮ್ಸ್ ಆಡ್ಕೊಳ್ಳಿ ಅಂತ ಬಿಡುವಂಥದ್ದು, ಇದೆಲ್ಲದರ ಮಧ್ಯ ತಂದೆ ತಾಯಿಗಳು ಮನೆಯಲ್ಲಿ ಪಾಠ ಎಷ್ಟೇ ಚೆನ್ನಾಗಿ ಮಾಸ್ಟರ್ಗಳು ಮಾಡ್ಬೋದು, ಆದ್ರೆ ಮನೆಗೆ ಹೋದಾಗ ಮಕ್ಕಳನ್ನ ತಿದ್ದುವಂತಹ ಕೆಲಸ ತಂದೆ ತಾಯಿಗಳಿಂದನೂ ಕೂಡ ಆಗ್ಬೇಕಾಗಿದೆ. ಎಷ್ಟೊಂದು ತಂದೆ ತಾಯಿಗಳಿಗೆ ಸುಮಾರು ಮಕ್ಕಳುಗಳು, ಆಗ ನೋಡಿ ನಾವಿಲ್ಲಿಂದ ಪಿರಿಯಾಪಟ್ಟಣದವರೆಗೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದ್ ಬೈಕ್ ಬಂದ್ರೆ ಸಾಕು, ಒಂದ್ ಸೈಕಲ್ ಬಂದ್ರೆ ಸಾಕು, ಅದೇ ದೊಡ್ಡ ಖುಷಿ ನಮ್ಗೆ. ಈಗ ವ್ಯಾನ್ಗಳಿದೆ, ಓದ್ಲಿಕ್ಕೆ ಎಷ್ಟೊಂದು ಫೆಸಿಲಿಟೀಸ್ಗಳಿದೆ. ಎಲ್ಲ ಗೌರ್ಮೆಂಟ್ ಸ್ಕೂಲನ್ನು ಬಿಟ್ಟು ಖಾಸಗಿ ಶಾಲೆಗಳಿಗೆ ಅಷ್ಟು ದೊಡ್ಡ ಫೀಸ್ ಅನ್ನ ಕೊಟ್ಟು ಸೇರಿಸ್ತಾ ಇದ್ದಾರೆ. ಆದ್ರೂ ಕೂಡ ಮಕ್ಕಳಲ್ಲಿ ಆ ಒಂದು ಶಿಸ್ತು ಕಾಣಿಸ್ತಾ ಇಲ್ಲ, ಆ ಒಂದು ಏನು ಓದ್ಬೇಕು ಅನ್ನೋ ಉತ್ಸಾಹ ಕಾಣಿಸ್ತಾ ಇಲ್ಲ. ಎಲ್ಲಾ ಮಕ್ಕಳ ಜೊತೆನೂ ಫೋನು, ಎಲ್ಲಾ ಮಕ್ಕಳದು ಫೇಸ್ಬುಕ್, ಎಲ್ಲಾ ಮಕ್ಕಳ ಜೊತೆನೂ ವಾಟ್ಸಪ್. ದಯವಿಟ್ಟು ಪೇರೆಂಟ್ಸ್ಗಳು ಸ್ವಲ್ಪ ಗಮನ ಹರಿಸ್ಬೇಕು. ನಿಮ್ ಮಕ್ಕಳು ಏನೇನೋ ಈಗ ಫೋನ್ ಅಂದ್ರೆ ತುಂಬಾ ಏನು, ಅದು ಒಳ್ಳೇದಕ್ಕೂ ಇದೆ ಕೆಟ್ಟದ್ದಕ್ಕೂ ಇದೆ. ಹಾಗಾಗಿ ಶಾಲೆಯ ಲೆವೆಲ್ ಅಲ್ಲೇ ಮಕ್ಕಳಿಗೆ ಫೋನನ್ನ ಯೂಸ್ ಮಾಡಿ ಮಾಡುವಂಥದ್ದು ಏನೂ ಇರೋದಿಲ್ಲ. ಟೀಚರ್ಸ್ಗಳು ಪಾಠ ಮಾಡ್ತಾರೆ, ನೋಟ್ಸ್ ಕೊಡ್ತಾರೆ, ಟೆಸ್ಟ್ ಬರ್ಸ್ತಾರೆ, ಎಲ್ಲಾನು ಶಿಕ್ಷಕರು ಮಾಡೋದ್ರಿಂದ ನೀವು ಸ್ವಲ್ಪ ಶಿಕ್ಷಕರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ಮಕ್ಕಳಿಗೆ ಫೋನ್ನ ಬಳಕೆಯನ್ನ ಮತ್ತೆ ಟಿವಿ ಬಳಕೆಯನ್ನ ಒಂಚೂರು ಕಡಿಮೆ ಮಾಡಿ ಮಕ್ಕಳನ್ನ ಓದಿಸಿ. ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಯಾಕಂದ್ರೆ ನಾನು ಕೂಡ ಶಿಕ್ಷಕಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಈ ವಿಷಯಗಳ ಗಮನಕ್ಕೆ ಬರುತ್ತೆ. ಈ ಪೇರೆಂಟ್ಸ್ಗಳ ಜೊತೆ ನಾವು ಕಂಟಿನ್ಯೂಸ್ ಆಗಿ ಮಾತಾಡೋದ್ರಿಂದ ಗೊತ್ತಾಗ್ತದೆ. ಸೊ ಮತ್ತೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಟೈಮ್ ಬೇರೆ ಆಗಿದೆ. ಎಲ್ಲ ಶಿಕ್ಷಕರು ಕೂಡ ಅದ್ಭುತವಾದ ಶಿಕ್ಷಕರು. ಈ ಚೌತಿ ಶಾಲೆಯಲ್ಲಿ ನಾವೆಲ್ಲ ಏನಾಗಿದ್ದೀವಿ, ಸೊ ಅದಕ್ಕೆ ಎಲ್ಲ ಬಹುಶಃ ಕಾರಣಕರ್ತರೇ ನಮ್ಮ ಶಿಕ್ಷಕರು. ಸೊ ಈ ವಿಚಾರದಲ್ಲಿ ನನ್ನ ಶಿವರಾಜಣ್ಣನು ಕೂಡ, ಅವರು ಕೂಡ ಒಂದು ರೀತಿ ನನ್ನ ಗುರುನೇ. ಯಾಕಂದ್ರೆ ಅವರು ಪ್ರತಿ ಸಲ ಹಳೆ ಮಾಸ್ಟರ್ ಹತ್ರ ಬಂದು ಮಾತಾಡ್ತಾ ಇದ್ರು ನನ್ನ ವಿಷಯನ. ಯಾಕಂದ್ರೆ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ. ಅವಳು ಚೆನ್ನಾಗಿ ಓದ್ತಾಳೆ. ನಮ್ಮ ಮನೆಗೆ ಬರೋರು ಅವಾಗ ಅವ್ರು MBBS ಮಾಡ್ತಾ ಇದ್ರು ಕೂಡ. ಯಾಕಂದ್ರೆ ಈ ಟೈಮಲ್ಲಿ ನನಗೆ ಅವ್ರ ಸರಳತೆ ತುಂಬಾ ನೆನಪಾಗುತ್ತೆ. ಯಾವಾಗ್ಲೂ ನಾನು ಅವ್ರನ್ನ ನೆನ್ಸ್ಕೋತಾ ಇರ್ತೀನಿ. ನಮ್ಮ ಮನೆಗೆ ಬಂದು ಹೇಳೋರು, ಹಳೆ ಮಾಸ್ಟ್ರು ಹೇಳ್ತಾರೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಅಂತ, ದಯವಿಟ್ಟು ಸ್ಕೂಲ್ಗೆ ಬಿಡಿಸ್ಬೇಡಿ ಅವಳನ್ನ, ಚೆನ್ನಾಗಿ ಓದಿಸಿ ಅಂತ ಸ್ಟ್ರೆಸ್ ಮಾಡೋರು. ನಾನು ಡಿಗ್ರಿಲಿ ಕೂಡ ಅವ್ರ ಮನೇಲೆ 1 ತಿಂಗಳಿದ್ದು ವಿದ್ಯಾಭ್ಯಾಸವನ್ನ ಮಾಡಿದೆ. ಸೊ ಹಾಗಾಗಿ ಎಲ್ಲ ಟೀಚರ್, ಎಲ್ಲ ಶಿಕ್ಷಕರಿಗೂ ಅನಂತ ಧನ್ಯವಾದಗಳು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ಅದ್ಭುತ ವೇದಿಕೆಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೊಸೂರು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಾದೇವಿ ತುಂಬಾ ಸ್ಪಷ್ಟವಾಗಿ, ಸುಂದರವಾಗಿ, ಅರ್ಥಗರ್ಭಿತವಾಗಿ ತಮ್ಮ ಅನುಭವಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇವರಿಗೆ ಧನ್ಯವಾದಗಳು. ಆಗ್ಲೇ 3:20 ಆಗಿದೆ, ಎಲ್ರಿಗೂ ಹಸುವಾಗಿದೆ. ಒಂದು ಸಣ್ಣ ಊಟದ ವಿರಾಮವನ್ನ ತೆಗೆದುಕೊಂಡು ಮಧ್ಯಾಹ್ನದ ಊಟವನ್ನ ಸವಿದು ನಂತರ ನಾವೆಲ್ಲರೂ ಮತ್ತೆ ಸೇರೋಣ. ಇನ್ನು ಸನ್ಮಾನ ಕಾರ್ಯಕ್ರಮ ಬಾಕಿ ಇದೆ, ಇನ್ನು ಹಲವು
until we see in the sun. Roll, cause here we go. Roll, cause here we go. Roll, cause here we go. Makasu. Jingle la la, jingle la la la. Oh la la, la la la, paadu pulla ilmunde jingle la la la. Oy kabhi jaise kanam bani, oy meri param 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 sundari, oy meri param 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 sundari. Sar se पैर तलक बेतहाशा हुस्न से भरी, oy meri param 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 sundari.
వచ్చి చెప్పేస్తున్నాయి ఫీలింగ్ ఫీలింగ్ వచ్చిందాయి ఫీలింగ్ వచ్చిందాయి ఫీలింగ్ వచ్చి చెప్పేస్తున్నాయి ఫీలింగ్ ఫీలింగ్ చిన్నట్టే ఓసారి కోడితే ఓసారి చాటు మాటుగా సయ్యతే ఓసారి కూడతే ఓసారి నగలడితే ఓసారి సాదా సీదా చీర కట్టతే ఓసారి ఒళ్ళు ఇసుకుంటే ఓసారి ఓసారి ఇళ్ళ చెమ్ముతుంటే ఓసారి ఓసారి వీళ్ళ తోడుతుంటే నిజంగా ఓసారి వచ్చుంటాయి ఫీలింగ్స్ వచ్చి వచ్చి చెప్పేస్తుంటాయి ఫీలింగ్ ఫీలింగ్స్ వచ్చుంటాయి ఫీలింగ్స్ వచ్చుంటాయి ఫీలింగ్స్ వచ్చి వచ్చి చెప్పేస్తుంటాయి ఫీలింగ్ ఫీలింగ్స్ நீருக்குரிய ஓலை கொட்டாயா சும்மா நடக்கிறிய தவளை கட்டாயா நீருக்குரிய ஓலை கொட்டாயா சும்மா நடக்கிறிய தவளை கட்டாயா மஜாவாய் நிக்கிறிய பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா மஜாவாய் நிக்கிறிய பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா சோஜாவ படுத்துக்குவேன் ஓமடியில சாஞ்சு சும்மா வாட்டமா இருக்கிறிய வாட்டர் பாக்கெட் மூஞ்சி காஞ்ச மிளகா போல நான் இருக்கிறேன்னு காஞ்சி என் மனசு வசுப்பறியே நீ மீன போல ஆஞ்சி 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 వాకింగ్ స్లోమో మనసుల సోగం Hey my golden sparrow பாமா பாமா கம்மன் சிங்கு குயின தேடி வந்தான் கிங்கு டைலா டைலா பிபி டும்மு மாலை மாத்தி போடு ரிங்கு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ கப்பல கப்பல கோல இது சிங்கல சுத்தின கேர்ள் சங்கதி என்னன்னு கேளு நீ வந்தா ஆளு நெத்திலி நெத்திலி மீன் உலகத்துல சுத்தின நீனு இது நிக்குது லைனு நீ மினக்குற மூணு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ ನೃತ್ಯ ಪ್ರದರ್ಶನ ಮಾಡಿದಂತಹ ರಚಿತಾಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮತ್ತೋರ್ವ ಶಿಕ್ಷಣ ವಾಗ್ಮಿಗಳ ಸನ್ಮಾನ ಕಾರ್ಯಕ್ರಮ. ಹಾಗೂ ಮಧುಸೂದನ್ ಸರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮೈತ್ರ ಸಿಆರ್, ಪ್ರದೀಪ, ಲೋಹಿತ ಸಿಆರ್, ಅವಿನಾಶ್, ಕಿಶೋರ್ ಸಿಸಿ, ರವಿಕುಮಾರ್ ಸಿಎನ್,
ನಾವೊಮ್ಮೆ ನವೋದಯ ಪರೀಕ್ಷೆಯನ್ನ ಬರೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಿಯಾಪಟ್ಟಣದಲ್ಲಿ ಮಧುಸೂದನ್ ಸರ್ ಮನೆಗೆ ಹೋಗಿದ್ವಿ. ಹೋದಾಗ ಸರ್ ಒಬ್ರೇ ಇದ್ರು, ಮದ್ವೆ ಆಗಿರ್ಲಿಲ್ಲ. ಮನೆ ಕೆಲಸಗಳನ್ನೆಲ್ಲ ತಾವೇ ಮಾಡ್ಕೊಂಡು ಶಾಲೆಗೆ ಬರ್ತಾ ಇದ್ರು. ಅದು ಸೈಕಲ್ ಅಲ್ಲಿ ಸ್ಕೂಲಿಗೆ ಬರ್ತಾ ಇದ್ರು. ಆಗ ಅನ್ಕೋತಾ ಇದ್ವಿ, ನಮ್ಮ ಟೀಚರ್ಸ್ ನಮಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾರೆ. ಒಂಟಿಯಾಗಿದ್ದುಕೊಂಡ್ರು ಸಹ ಯಾವುದೇ ಕುಂದು ಕೊರತೆಗಳನ್ನ ನಮ್ಮ ಮುಂದೆ ತೋರಿಸ್ಕೊಳ್ಳದೆ ನಮಗೆ ವಿದ್ಯಾದಾನ ಮಾಡಿದ್ದಾರೆ ಅಂತ ಅನ್ನಿಸ್ತು. ನಿಜವಾಗ್ಲೂ ಅವರಿಗೆ ನಾವು ಯಾವಾಗ್ಲೂ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಾದಂತಹ ರೇವಣನ್ ಸರ್ ಅವ್ರದ್ದು ಪರಿಚಯ ಮಾಡಿಕೊಡ್ತಿದ್ದೇನೆ. ಇವರು ಕಿತ್ತೂರಿನ ಮೂಡಲಕೊಪ್ಪಲು ಗ್ರಾಮದಲ್ಲಿರುವಂತಹ ಗಿರಿಗೌಡ ಮತ್ತು ಗೌರಮ್ಮನವರ ಪುತ್ರನಾಗಿ 1/12/1963ರಲ್ಲಿ ಜನಿಸಿದ್ದು. ಇವರಿಗೆ ಜಯಲಕ್ಷ್ಮಿ ಮತ್ತು ಮಂಜುಳಾ ಎಂಬ ಇಬ್ಬರು ತಂಗಿಯರಿದ್ದಾರೆ. ಮೂಲತಃ ಕೃಷಿ ಕುಟುಂಬದಿಂದಂತಹ ಬಂದ ಇವರು ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಾದ ಮೂಡಲಕೊಪ್ಪಲು ಗ್ರಾಮದಲ್ಲಿ ಮಾಡಿಕೊಂಡು 2006ರವರೆಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿ 2012 ಜುಲೈವರೆಗೆ ಸೇವೆ ಸಲ್ಲಿಸಿ ಗಳಿಗಿನಕೆರೆಯಲ್ಲಿ ವರ್ಗಾವಣೆಗೊಂಡು GLPS ಕಲ್ಕೆರೆಗೆ ವರ್ಗಾವಣೆಗೊಂಡು 2023 ಡಿಸೆಂಬರ್ ವರೆಗೆ ಸೇವೆ ಸಲ್ಲಿಸಿದ್ದಾರೆ. ವಯೋನಿವೃತ್ತಿ ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನ ಸುಖಕರವಾಗಿರಲಿ. ಇವರಂತ ಶಿಕ್ಷಕರನ್ನು ಪಡೆದಂತ ನಾವುಗಳೇ ಧನ್ಯರು. ಸಂಜೆ ಕಿರುಪರಿಚಯವನ್ನ ಮಾಡಿಕೊಡುತ್ತಿರುವಂತಹ ಪೂಜ್ಯ ಶಿಕ್ಷಕರ ಹೆಸರು MD ಮಧುಸೂದನ್. ಇವರು 1977ರ ಡಿಸೆಂಬರ್ 14ರಂದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ದೇವೇಗೌಡ ಮತ್ತು ಲಕ್ಷ್ಮಮ್ಮನವರ ಪುತ್ರರಾಗಿ ಜನಿಸಿದರು. ಶ್ರೀಯುತರು ಬಾಲ್ಯವನ್ನು ಮಿರ್ಲೆ ಗ್ರಾಮದಲ್ಲೇ ಗೆಳೆಯರೊಂದಿಗೆ ಕಳೆಯುತ್ತಾ ಮಿರ್ಲೆಯ ಸರ್ಕಾರಿ ಶಾಲೆಯಲ್ಲಿಯೇ ಪ್ರಾಥಮಿಕ ಶಾಲೆಯಿಂದ PUCಯವರೆಗೆ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ನಂತರ ಮೈಸೂರು ಸೋಮಾಲಿ ಕಾಲೇಜಿನಲ್ಲಿ ಶಿಕ್ಷಕ ವೃತ್ತಿಯ ತರಬೇತಿಯನ್ನು ಪಡೆದು 1999ರ ನವೆಂಬರ್ 23ರಂದು ಚೌತಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿರುತ್ತಾರೆ. ತದನಂತರ 2004ರ ಅಕ್ಟೋಬರ್ 30ರಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಸಾಲಿಗ್ರಾಮ ಇಲ್ಲಿಗೆ ವರ್ಗಾವಣೆಗೊಂಡು 2019 ಸೆಪ್ಟೆಂಬರ್ 13ರವರೆಗೂ ಅಲ್ಲಿಯೇ ಕರ್ತವ್ಯ ನಿರ್ವಹಿಸುತ್ತಾರೆ. ಪ್ರಸ್ತುತ ಶ್ರೀಯುತರು ಸಾಹಿಬ್ರ ಶಾಲೆ ಕೌಜಿಯಾ ನಗರ ಮೈಸೂರು ಉತ್ತರ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ಶ್ರೀಯುತ ರೇವಣ್ ಸರ್ ಮತ್ತು ಮಧುಸೂದನ್ ಸರ್ ಅವರು ವೇದಿಕೆ ಕಾರ್ಯಕ್ರಮವನ್ನು ಹಾಗೂ ಈ ವಿಶೇಷ ಹಾಸುಹೊಕ್ಕಾಗಿವೆ. ಈ ಅಭಿನಯದ ಗೀತೆಗಳು ಈಗಲೂ ಕೂಡ ನಮ್ಮ ಕಿವಿಯಲ್ಲಿ ಒಮ್ಮೊಮ್ಮೆ ಗುಯ್ಗೊಡ್ತಾ ಇರುತ್ತೆ. ಯಾವುದು ಅಂದ್ರೆ ಅಂಬಕ ಜುಂಬಕ ದಿಂಬಕದಿಂದ ಬರ್ತಾಳೆ ರತ್ತನ್ನ ತಿರುಗಿಸ್ ರೆಡಿ ಎಲ್ಲರೂ ಸ್ಮೈಲ್ ಇರಲಿ. ಹಾಗೆ ರೀ ಸ್ಮೈಲ್ ರೆಡಿ. ಹಾಗೆ ರೀ ಹಾಗೆ ರೀ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನನಗೆ ಹಳೆಯ ಹೊಸಬ ಅಂತಿಲ್ಲ, ನಿವೃತ್ತಿ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳೇ ನನಗೆ. ಅವರು ಹಳಬರು ಹೊಸಬರು ಅನ್ನಂಗಿಲ್ಲ, ನನಗೆ ಎಲ್ಲ ವಿದ್ಯಾರ್ಥಿಗಳಿರೋದವರು ಮತ್ತು ಗುರು ವೃಂದರದವರು, ಊರಿನ ಮುಖಂಡರು, ಗ್ರಾಮಸ್ಥರು, ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಎಲ್ಲರೂ. ಮತ್ತು ಈ ದಿನ ನಮ್ಮ ಸಿದ್ದರಾಜು ಅವ್ರ ಹೆಸರೆಲ್ಲ ಮರ್ತೋಗ್ಬಿಟ್ಟಿದೆ. ಆ ಮಕ್ಕಳು ನಮ್ಮ ಎಷ್ಟು ಓಡಾಡಿ ಮಾಡಿದ್ವು ಅಂದರೆ ಸಖತ್ ಖುಷಿ ಆಯಿತು. ನಮ್ಮ ಸಿದ್ದರಾಜು ಒಂದು 15 ದಿವಸದಿಂದ ಶುರು ಮಾಡ್ದೆ, ಸರ್ ಇದೇ ಕಾರ್ಯಕ್ರಮ ಸರ್ ಆಗಿದೆ. ಒಂದು 3-4 ದಿವಸದಲ್ಲಿ ಕಾರ್ ಮಾಡ್ಕೊಂಡು ಬಂದರೆ ನಮ್ಮ ಊರಿನವರು ಆಶ್ಚರ್ಯ ಪಟ್ಬಿಟ್ರು. ಇನ್ನೂ ಅಂಥ ಊರು ಇದೆಯಾ, ಇನ್ನೂ ಅಂಥ ಜನ ಇದ್ದಾರಾ ಅಂತಂದ್ರು. ನಿಜವಾಗ್ಲೂ ಹೇಳ್ತೀನಿ, ನಮ್ಮ PC ನಾಗರಾಜ್ ಅವ್ರು ಹೇಳಂಗೆ ಆ ಪ್ರಶಸ್ತಿ ಗಿಶಸ್ತಿ ದುಡ್ಡು ಬೇಕಿಲ್ಲ ಸ್ವಾಮಿ, ಇದು ನಮಗೆ ಡಾಕ್ಟ್ರೇಟ್ ಕೊಟ್ಟಂಗೆ. ಏನು ಹೇಳಿ, ನಮ್ಮ ಈ ಜನ ಡಾಕ್ಟ್ರೇಟ್ ಕೊಡ್ತಾರಲ್ಲ ಅದು ನಮಗೆ ಮುಖ್ಯ. ಆ ರಾಜಕೀಯ ವ್ಯಕ್ತಿಗಳಾಗಲಿ ಅಧಿಕಾರಿಗಳಾಗಲಿ ಬಂದು ಹಣ ಕೊಟ್ಬಿಟ್ಟು ದೊಡ್ಕೊಡ್ರಲ್ಲ. ಈ ನಮ್ಮ ಒಂದು ಭಾರತದಲ್ಲಿ ಒಂದು ಕಾಡಿನ ಪ್ರದೇಶದಲ್ಲಿ ಇಷ್ಟು ಒಂದು ಗುರುಭಕ್ತಿ ಮತ್ತು ಜನಗಳಿಗಿರಕ್ಕಂಥ ಒಂದು ಅಭಿಮಾನ
ಮತ್ತೆ ಒಂದುಗೂಡಿಸೋದಷ್ಟು ಸುಲಭ ಅಲ್ಲ. ಈಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಹಲವಾರು ತೊಡಕುಗಳು ಬರ್ತವೆ. ಅವ್ರನ್ನ ಕರಿಬೇಕಾದ್ರೆ ನಾವೇ ಫಂಕ್ಷನ್ ಮಾಡಿದ್ರೆ ಅಲ್ಲ, ಒಂದು ಮನೆನೇ ಕರೆದಿರಕ್ಕಲ್ಲ, ಅವ್ರನ್ನ ಕರಿಬೇಕು. ಈ ಮಕ್ಕಳು ಇಷ್ಟೆಲ್ಲ ಕಾರ್ಯಕ್ರಮನ ಓಡಾಡ್ಕೊಂಡು ಮಾಡಿದಾವೆ ಅಂದರೆ ಇವ್ರಿಗೆ ಆ ಧನ್ಯವಾದಗಳನ್ನು ಅದು ಹೇಳಕ್ಕೆ ಅದು ಅಲ್ಲ. ಮತ್ತೆ ನಾನು ಈ ಚೌತಿಗೆ ಬಂದಾಗ ಈ ಕಾಡಿನ ಪಕ್ಕ ಇದೆ, ಅವ್ರು ಹೇಳಿದ್ರೆ ಆನೆ ಬತ್ತೆ ಹುಲಿ ಬತ್ತೆ ಅಂದರು. ನಿಜವಾಗ್ಲೂ ನಾನು ನಿವೃತ್ತಿ ಹೊಂದಿದ್ದೀನಿ. ನಾನು ಸಾಯೋವರೆಗೂ ಈ ಊರಿನ ಮಮತೆಯನ್ನು ನಾನು ಮರೆಯಲ್ಲ, ಊರಿನವರಾಗಲಿ. ಮತ್ತೆ ಇಲ್ಲಿ ಎಲ್ಲ ಕುಲ ಬಂದವರವ್ರೆ. ಕುಲ ಬಂದವರಿದ್ದಾಗ ನಾವು ಬಂದಾಗ ನಮ್ಮ PC ನಾಗರಾಜ್ ಅವ್ರು ಬಂದರು. ನನಗೆ ಅಲ್ಲಿ ಹಾಕಿದ್ರು ಶನಿವಾರ ಡ್ಯೂಟಿ ಮಾಡ್ಕೊಳಕ್ಕೆ ಆಗಲಿಲ್ಲ. ಈ ಹಳೆ ಮಾಸ್ಟ್ರು ಬಂದಿದ್ರು, ನಮ್ಮ ಶ್ರೀನಿವಾಸ್ ಬಂದರು, ಅಲ್ಲಿ ಆಯಿತು. ಈ ನಮ್ಮ PC ನಾಗರಾಜ್ ಹೆಂಗೆ ಕುಣಿದಾಡ್ಬಿಟ್ರು ಅಂದರೆ ನಮ್ಗೊಂದು ಸೆಕೆಂಡ್ ಹ್ಯಾಂಡ್ ಬಂತು. ನಮ್ಗೆ ಎಷ್ಟು ನೋಡಿ ಮಾಸ್ಟ್ರಲ್ಲಿ ಒಂದು ಊರಿನ ಮಕ್ಕಳನ್ನ ಎಷ್ಟು ಮುಂದುವರಿಸ್ಬೇಕು. ಅವ್ರಿಗೇನು ಬಸ್ಸಿಯಲ್ಲ, ನಮ್ಮ PC ನಾಗರಾಜ್ ಕುಣಿದಾಡಿದ್ದು. ನಮ್ಗೊಂದು ಹ್ಯಾಂಡ್ ಬಂತು, ಬನ್ನಿ ಈಗಲೇ ಹೋಗೋಣ, ಈಗಲೇ ಹೋಗೋಣ. ಬರ್ತೀನಿ ಸುಮ್ಮನಿರಿ ಸರ್. ಸೋಮವಾರ ಬಂದು ನಾವು ಎಷ್ಟು ಜನ ಹೇಗೆ ಇದ್ದು ಅಂದರೆ ಆಗ ಇವ್ರ ಹೇಳಂಗೆ ಬಿಸಿ ಊಟ ಇರಲಿಲ್ಲ. ಆಮೇಲೆ ನಮ್ಮ ಜಾಜಮ್ನವರು ನಮ್ಮ ಬಿಸಿ ಊಟ ಬರೋಗಂಟ ನಮ್ಮ ಸಾಂಬಾರು ಕೊಟ್ಟು ನಮ್ಮನ್ನ ಮಧ್ಯಾಹ್ನದ ಒಂದು ದಹಾವನ್ನು ನೀಗಿಸಿದ್ದಾರೆ. ನಾವು ಹೇಗೆ ಅಂದರೆ ಅಣ್ಣ ತಮ್ಮದಿರು ಮನೇಲಿ ಅಡುಗೆ ಮಾಡೋ ಬೋಸಿ ಅನ್ನ ಮಾಡ್ಬಿಟ್ಟು ಮಧ್ಯಾಹ್ನ ಹೆಂಗೆ ಅಣ್ಣ ಹೊಡೆದಾಡ್ಕೊಂಡು ತಿನ್ನೋವು. ಆ ಪ್ರೀತಿ ವಿಶ್ವಾಸ ಜೊತೆಲಿ ಹುಟ್ಟಿದ್ರು ಸುಧಾ ನಮಗೆ ಬರೋಲ್ಲ. ಮತ್ತು ಮಕ್ಕಳು ಕೂಡ ಎಷ್ಟು ಡಿಸಿಪ್ಲೀನು ಅಂದರೆ ಐರನ್ ಇಲ್ದೇ ನಮ್ಮ ಮಕ್ಕಳು ಬರ್ತಿರಲಿಲ್ಲ. ಒಂದು 4 ಸರಿ ಸ್ಟೇಟ್ ಲೆವೆಲ್ಗೆ ಹೋಗಿದ್ವಿ ಹೆಣ್ಮಕ್ಳು. ಕಬಡ್ಡಿ, ಮಂಡ್ಯ, ಚಾಮರಾಜನಗರ, ಕೋಲಾರಕ್ಕೆ ನಮ್ಮ ಆಸಾ ಹುಡುಗಿ ಇಲ್ಲ, ಅವಳ 3 ದಿನ ನಾನೇ ಕರ್ಕೊಂಡೋಗಿದ್ದೆ ಇದು ರನ್ನಿಂಗ್ ರೇಸ್ಗೆ ಎಲ್ಲ ಮಾಡಿ. ಆಮೇಲೆ ಇದು ನಮ್ಮದು ಪಬ್ಲಿಕ್ ಎಕ್ಸಾಮ್ ಇತ್ತು ಪಿರಿಯಾಪಟ್ಟಣದಲ್ಲಿ. ಯಾವ ಪಿರಿಯಾಪಟ್ಟಣ ಸ್ಕೂಲ್ಗಳು ನಮ್ಮ ಚೌತಿನ ಅಳ್ಳಾಡ್ಸಕ್ಕೆ ಆಯ್ತಿರ್ಲಿಲ್ಲ. ನಾವು ಕೇಳಿ ಶನಿವಾರ ಮಾಸ್ಟರ್ಗಳು ಶುಕ್ರವಾರ ಗಂಟೆ ಮಾಡ್ಕೊಳ್ಳೋವು. ದಿನ ಒಬ್ಬೊಬ್ಬರು ಮಾಸ್ಟರ್ ಬಂದಿಲ್ಲಿ ಉಳ್ಕೊಳ್ಳೋದು. ಎಲ್ಲರ ಮನೆಯಿಂದ ತಿಂಡಿ ಊಟ ನಮಗೆಲ್ಲ ಹೆಲ್ಪ್ ಮಾಡೋದು. ನಮ್ಮ ಹೆಣ್ಣು ಮಕ್ಕಳಾದಿಯಾಗೋ ಬಂದು ಎಷ್ಟು ವಿಧೇಯತೆ ಕೊಡ್ತಿದ್ದ ಮಕ್ಕಳು ಅಂದರೆ ಹೇಳಕ್ಕೆ ಅಸಾಧ್ಯ. ಆಮೇಲೆ ನಮ್ಮ ಚೌತಿಲಿ ಯಾವ ಊರಿನವರು ಅಲ್ಲಿ ಪಿರಿಯಾಪಟ್ಟಣದ ಯಾರು ನಮ್ಮ ಚೌತಿ ಮಾಸ್ಟರ್ ಅಂದರೆ ನಿಮ್ಮ ಸಹವಾಸ ಬರೋಕ್ಕಲ್ಲ ಕಣ್ರಪ್ಪ. ಒಂದು ಟ್ರೈನಿಂಗ್ ಹೋಲಿ ಅರಸ್ನವ್ರು ಇದ್ರು ಒಂದ್ಸರಿ ನಾವು ಯಾವುದೋ ಒಂದು ಟ್ರೈನಿಂಗ್ ಎದ್ದು ನಿಂತ್ಕೊಂಡೆ, ಚೌತಿಯವ್ರು ಅವರು ಬಿಡೋದಕ್ಕೆ ಸುಮ್ಮ ಕೂತ್ಕೊಳ್ರಿ. ಆ ಮಟ್ಟಿಗೆ ನಮ್ಮ ಚೌತಿಯಲ್ಲಿ ನಮ್ಮ ಏನು PC ನಾಗರಾಜು, ನಮ್ಮ ಹರೀಶ್ ಕದಮು, ಮತ್ತು ನಮ್ಮ ಶ್ರೀನಿವಾಸು ಇದ್ದರು. ಆಮೇಲೆ ನಮ್ಮ ಶಾಂತಾ ಮೇಡಮ್ ಬಂದರು. ಅವರು ನಮ್ಮ ತಾಯಿ ಬರಂಗೆ ಬಂದರು. ಅಮ್ಮ ಅವರು ಪಾಪ ನಿಧನರಾಗಿದ್ದಾರೆ. ಅವ್ರಿಗೆ ಮಗು ಒಂದು ರೀತಿ ಬುದ್ಧಿ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಅವರು. ಹಾಗೆ ಅವರೆಲ್ಲ ಬಂದರು. ಆಮೇಲೆ ನಮ್ಮ ರಮೇಶು, ಶ್ರೀನಿವಾಸ್ ಬಂದರು. ಆಮೇಲೆ ನಮ್ಮ ಮಧುಸೂದನ್ ಬಂದರು. ಎಲ್ಲ ಸ್ನೇಹ ಭಾಗದಲ್ಲಿ ಒಂದಾಗಿದ್ದು. ಮತ್ತು ನಾನು ಹೇಳ್ತೀನಿ, ಈ ನಮ್ಮ ಅಬ್ದುಲ್ ಕಲಾಂ ಯಾರು ಹೇಳಿದ್ರು, ಅವರು ರಾಮೇಶ್ವರ ಸಮುದ್ರ ಇದೆಯಲ್ಲ ನೋಡಿ, ಮೀನುಗಾರ ಮಗನಾಗಿ ಅವ್ರ ತಂದೆ ಮೀನು ಹಿಡಿತಾ ಇದ್ರಂತೆ. ಇವರು ಸಮುದ್ರದ ಹತ್ರ ಹೋಗಿ ನಿಂತ್ಕೊಂಡ್ರಂತೆ. ಹೋಗಿ ಎಲ್ಲ ಹಕ್ಕಿಗಳು ಹಿಂಗೆ ಹಾರ್ತಾ ಇದ್ವು ಅಂತೆಲ್ಲ. ಏನು ಹಿಂಗೆ ಹಾರ್ತಾ ಇದ್ದೇವೆ, ಈ ಹಕ್ಕಿಗಳು ಹಾಗಾಗಿ ನಾವ್ಯಾಕೆ ಹಾರಬಾರ್ದು, ನಾವ್ಯಾಕೆ ಮಾಡಬಾರ್ದು? ನೋಡಿ, ಪ್ರಾಥಮಿಕ ಶಿಕ್ಷಣ ಅಂದರೆ ಫಂಡಮೆಂಟಲ್ ಬೇಸಿಕ್ಕು. ಈಗ ನಮಗೆ PUCಲಿ, ಡಿಗ್ರಿಲಿ, PUC ಯಾರು ನೆಚ್ಚಲ್ಲ. ನಮ್ಮ ಏನು ಪ್ರಾಥಮಿಕ ಶಿಕ್ಷಣದಲ್ಲಿ ಬಂದರೆ ಆ ಅಬ್ದುಲ್ ಕಲಾಮು ಆ ಸಮುದ್ರ ಹತ್ರ ಅಂದ್ಕೊಂಡ್ರೆ ಹಕ್ಕಿಗಳಾಗಿ ನಾವ್ಯಾಕೆ ಹಾರಬಾರ್ದು? ಇವತ್ತು ಉನ್ನತ ರಾಷ್ಟ್ರಪತಿ ಹುದ್ದೆಯನ್ನು ಪಡೆದು ಮತ್ತೆ ಅವ್ರಿಗೆ ಅವರ ರಿಟೈರ್ಡ್ ಆದಾಗ 1 ಲಕ್ಷ ರೂಪಾಯಿ ಮೇಲೆ ಅವ್ರು ₹1 ದುಡ್ಡಿರಲಿಲ್ಲವಂತೆ. ಒಂದು ಸೂಟ್ ಕೇಸು, ಒಂದು 4 ಜೊತೆ ಬಟ್ಟೆ ಮತ್ತು ಒಂದು ರೂಮು, ಅಂತಹ ಮಹಾನ್ ವ್ಯಕ್ತಿಗಳೆಲ್ಲ ಪಡೆದಿದ್ದಾರೆ. ಹಾಗೆ ನಮ್ಮಲ್ಲಿ ನನಗೆ ಇಲ್ಲಿ ಚೌತಿಗೆ ಬಂದಲ್ಲ ಭಾರಿ ಖುಷಿ ಆಯಿತು. ನಮ್ಮ 2 ಹುಡುಗರು, ಕೃಷ್ಣ ಅಂತ ಮಾಧವನ ಮಗ, CA ಮಾಡಿದ್ದಾರೆ. 2 CA ಮಾಡಿ ನಮ್ಮ ಊರಿಗೆ ಬಂದು, ಸರ್ ನೀವು ನಮ್ಮ ಮದುವೆಗೆ ಬರಬೇಕು, ನನ್ನ ಸುರಗಳ್ಳಿ ಹುಡುಗಿ ಮದುವೆ, ನೀವು ಮದುವೆಗೆ ಬರಲೇ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳಕ್ಕೆ ಅಸಾಧ್ಯ. ಆಮೇಲೆ ನಮ್ಮ ಶ್ರೀಕಾಂತ ಎಲ್ಲ ಸಿಗ್ತಾರೆ. ಸರ್ ನೀವು ಹೆಂಗೋ ನಮಗೆಲ್ಲ ಮಾಡಿದ್ರಿ, ಎಷ್ಟು ಖುಷಿಯಾಗಿ ಮಾಡಿರಿ ಸರ್. ಇವತ್ತು ನಾನು ನಿಮ್ಮಿಂದ ನಮಗೆ ಭಾರಿ ಖುಷಿಯಾಗಿ ನೀರಾಳದಲ್ಲಿ ಕೆಲವೊಂದು ಮಕ್ಕಳು, ಎಲ್ಲ ಮಕ್ಕಳು ಬಂದು ಎಲ್ಲ ಹೇಳ್ತಾರೆ. ಹೆಣ್ಮಕ್ಳು ನಮ್ಮ ಇವ್ರು ಹೇಳಂಗೆ ದೊಡ್ಡವರಾಗ್ಬಿಟ್ಟಾರೆ. ಅವ್ರು ಬಂದು ಸರ್ ನಾನು ನಮಗೆ ಗೊತ್ತಾಗಲ್ಲ ಈಗ ಯಾರು, ಅವರೆಲ್ಲ ಸಖತ್ ಖುಷಿ ಆಗ್ತದೆ. ಹಾಗೇನೆ ಮತ್ತೆ ಇಲ್ಲಿ ನಮಗೆ ಬಂದಾಗ ಇಲ್ಲಿ ನಮ್ಮ ಸಣ್ಣರಾಜ ಗೌಡ್ರು ಇದ್ರು ಯಜಮಾನರು, ನಿಮ್ಗೆ ಗೊತ್ತಿದೆಯಲ್ಲೋ. ಅವ್ರು ಹೇಳಿದ್ರು, ಗೌಡ್ರೆ ಇಲ್ಲಿ ನಿಮ್ಮೂರ್ನಲ್ಲಿ ಯಾರು ಹೊಡೆದ್ರೆ ಬಡಿದ್ರೆ ಮಕ್ಕಳಿಗೆ ಏನೋ ಗಲಾಟೆ ಮಾಡ್ತಾರೆ ಹಂಗೆ ಗೌಡ್ರೆ ಅದು. ಅವ್ರು ಹೇಳಿದ್ರು, ಮೇಷ್ಟ್ರೆ ಕಾಂಪೌಂಡಿಂದ ಒಳಗೆ ಯಾರೂ ಬರಲ್ಲ, ನಮ್ಮ ಮೈಕ್ಳಿಗೆ 2 ಅಕ್ಷರ ಕಲಿಸಿ ಹೊಡ್ದು ಏನಾರು ಮಾಡ್ಕೊಳ್ಳಿ, 2 ಅಕ್ಷರ ಕಲಿಸಿ ಸಾಕು ಮೇಷ್ಟ್ರೆ, ನಾವು 3 ಜನಾಂಗ ನಾವು ಏನಿದ್ರು ಕಾಂಪೌಂಡಿಂದ ಹೊರಗೆ ಇರ್ತೀವಿ ಅಂತಂದರು. ಹಾಗೆ ಮತ್ತು ನಮ್ಮ ಶಾಲೆಗೆ ಯಾವ ಅನುದಾನನೂ ಇರಲಿಲ್ಲ, ಈಗ ಎಲ್ಲ ಅನುದಾನ ಬರ್ತದೆ. ಆಗ ಗೋವಿಂದೇಗೌಡರು, ನಮ್ಮ ಶಿವಪ್ಪನವರೆಲ್ಲ ಸೇರಿಸಿ ಚೀಟಿ ನಡೆಸಿ, ಆ ಚೀಟಿ ದುಡ್ಡಲ್ಲಿ ನಮ್ಮ ಹಳೆ ಮಾಸ್ಟರೆಲ್ಲ ಫಂಕ್ಷನು ಯೂನಿಯನ್ ಡೇ ಎಲ್ಲ ಮಾಡಿ, ನಮ್ಮ ಕದಮು, ಹರೀಶ್ ಎಲ್ಲ ಯಾವ ಬೆಳಗಾನ ನಾಟಕ ನೋಡೋಕ್ಕೆ ಬೆಳಗಾನ ಇರ್ತಿದ್ರು ಇಲ್ವೋ, ನಮ್ಮ ಯೂನಿಯನ್ ಡೇ ನೋಡೋಕ್ಕೆ ಬೆಳಗಾನ ಇರ್ತಾಯಿದ್ರು. ಹಾಗೆ ಇಂಥವೆಲ್ಲವನ್ನು ನಾವು ಅನುಭವಿಸಿ ನಿಜವಾಗ್ಲೂ ನನಗೆ ನಮ್ಮ ನಾಗರಾಜಣ್ಣಗೆ ಬೇರೆ ಶಾಲೆಲ್ಲ ಮಾಡಿದ್ದೀವಿ.
ಆದರೆ ಮಾತ್ರ ನಾನು ಸಾಯೋವರೆಗೂ, ಆಮೇಲೆ ನಮ್ಮ ಚೌತಿ ಜನ ನಮ್ಮ ಊರಿನವರು ಅಷ್ಟು ಅಭಿಮಾನ ಕೊಟ್ಟರೋ ಇಲ್ವೋ ಅಷ್ಟು ಅಭಿಮಾನ ಕೊಟ್ಟರು. ನಮ್ಮ ಮಕ್ಳು ಹೇಳ್ತಾ ಇದ್ದೋ, ಡ್ಯಾಡಿ ಒಂದ್ಸರಿ ನಾವು ಚೌತಿಗೆ ಹೋಗಿ ಮಾತಾಡ್ಸ್ಕೊಬರ್ಬೇಕಂತ ಡ್ಯಾಡಿ, ಅಂದ್ರೆ ಏನೋ ಫ್ರೀ ಆಗಿರಪ್ಪ, ಎರಡಾಳು ಹೋಗಿ ಕಾರಲ್ಲಿ ಹೋಗಿ ಮಾತಾಡ್ಸ್ಕೊಬರ್ಬೇಕಾದ್ರೆ ಅಷ್ಟು ಅಭಿಮಾನನ ಕೊಟ್ಟಿದ್ದಾರೆ. ಮತ್ತೆ ತಂದೆ ತಾಯಿಗಳಿಗೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಸ್ತಿ ಮಾಡಬೇಡಿ, ಹಣ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆತನನ ಕಲಿಸಿ, ಒಳ್ಳೆ ನಡತೆ ಕಲಿಸಿ, ಒಳ್ಳೆ ಗುಣ ಕಲಿಸಿ, ಜೀವನ ಅಂದ್ರೆ ಏನು ತೋರಿಸಿ. ನಾವೆಲ್ಲ ಹರಕಲು ಬಟ್ಟೆ ಹಾಕೊಂಡು ನಾವೇನು ಶ್ರೀಮಂತರಲ್ಲಿ ಹುಟ್ಟಿದಾಗ ಎಲ್ಲ ನಮ್ಮ ತಂದೆ ಅವಿದ್ಯಾವಂತರಾಗಿ ನಾವು ಇವತ್ತು ಒಂದು ವೃತ್ತಿಗೆ ಬಂದಿದ್ದೀನಿ ಅಂದರೆ ನನ್ನ ಹೆತ್ತ ತಂದೆನೇ ಕಾರಣ. ನಮ್ಮ ತಂದೆ ಒಂದಿನ ಸ್ಕೂಲ್ಗೆ ಹೋಗ್ದೋದ್ರು ಚೌಂಟಿ ಕೋಲಲ್ಲಿ ಹೊಡೆಯೋರು, ಗಡ 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 ನಡ್ಗೋ. ನಮ್ಮ ತಾಯಿ ಅಯ್ಯೋ ನನ್ನ ಮಗ ಅಂತ ಮುದ್ದುಗೆ ಮಾಡ್ಗ, ಆದ್ರೆ ನಮ್ಮ ತಂದೆ ಲೆಕ್ಕ ಹಾಕೊಳ್ಳಿಲ್ಲ. ಆದ್ರಿಂದ ನೀವು ಆಸ್ತಿ ಬಿಡಿ, ಹಣ ಬಿಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ನಡತೆ ಕಲಿಸಿ, ಹಿರಿಯರಿಗೆ ಗೌರವ ಕೊಡಿಸಿ, ತಂದೆ ತಾಯಿಗಳಿಗೆ ಗೌರವ ಕೊಡಿಸಿ, ಊರಿನವ್ರಿಗೆ ಕೊಡಿಸಿ. ಅವೆಲ್ಲನೂ ಮಾಡಿದ್ರೆ ಮಾತ್ರ ನೀವು ಆ ಮಗುಗೆ ಒಂದು ಜೀವ. ಆಮೇಲೆ ಎರಡನೇದು ಶಿಕ್ಷಕ, ಮೊದಲು ತಂದೆ ತಾಯಿ, ಎರಡನೇದು ಪರಿಸರ, ಮೂರನೇನೇ ಶಿಕ್ಷಕ. ಏನು ಹೇಳಿ, ನಾವು ಬರೀ ಮಾರ್ಗದರ್ಶಕರಷ್ಟೇ. ನೀವೇನು ಗೊಂಬೆನ ತಿದ್ದಿ ನಮ್ಮ ತಕ್ಕ ಕಳಿಸ್ತೀರಿ ಅದನ್ನ ನಾವು ಮುಂದೆ ನಡೆಸ್ಕೊಡೋದು. ನಿಜವಾದ ತಂದೆ ತಾಯಿನೇ ಆ ಮಗುಗೆ ಮುಖ್ಯ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳ್ತಾ, ನಿಮ್ಮ ಊರಿನವ್ರು ನಮ್ಗೆ ಇಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟಿಗೆ ನಿಮಗೆ ಧನ್ಯವಾದಗಳು. ಮತ್ತು ನಮ್ಮ ಮಕ್ಕಳಿಗೆ, ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಎಷ್ಟು ಹೇಳಿದ್ರು ಸಾಗಲ್ಲ. ಈ ನಮ್ಮ ಸಾಧಾರಣ ಮಟ್ಟ ನಮ್ಮ ಮೈಸೂರು ಡಿಸ್ಟಿಕ್ಕಲ್ಲೇ ಇದೇ ಮೊದಲೇನೋ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೆಲ್ಲನೂ ಮಾಡಿ ನಮಗೆ ಇಷ್ಟು ಗೌರವ ಕೊಟ್ರಿ, ತುಂಬ ಧನ್ಯವಾದಗಳು. ಹಾಗೂ ಪೋಷಕರಿಗೆ, ನನ್ನ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ಈಗ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಏನು ಈ ಒಂದು ಕಾರ್ಯಕ್ರಮನ ಸಂಘಟನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಏಕೆಂದರೆ ಈ ಒಂದು ಕಾರ್ಯಕ್ರಮ ತುಂಬ ವರ್ಷಗಳಿಂದ ನಾವು ಕೆಲಸ ಮಾಡಿ ಹೋಗಿದ್ರು ಕೂಡ ಮರ್ತೋಗಿತ್ತು. ಚೌತಿ ಅಂತಕ್ಕಂಥ ಊರಿನಲ್ಲಿ ನಾವು ಇದ್ವಿ, ಕೆಲಸ ಮಾಡಿದ್ವಿ. ಆ ನೆನಪುಗಳು ನಮಗೆ ಪ್ರತಿದಿನ ವಿಘ್ನ ವಿನಾಶಕನ ಹಾಡು ಬರ್ತದೆ. ಚೌತಿಯ ದಿನ ಭಕ್ತ ಪಾಲಕ ನೀಡುವೆ ನಿನಗೆ ತೋಷವ ಅಂತಕ್ಕಂಥ ಒಂದು ಹಾಡು ಕೇಳಿದಾಗೆಲ್ಲ ನಮ್ಮ ಚೌತಿ ನೆನಪು ಬರ್ತಿತ್ತು. ಆದರೆ ಆ ನೆನಪುಗಳು ಮತ್ತೆ ನಮಗೆ ಮರುಕಳಿಸಂಗೆ ಮಾಡಿದ್ದು ನಿಮ್ಗಳ ಸಹಕಾರದಿಂದ. ಇಂಥ ಒಂದು ಗ್ರಾಮದಲ್ಲಿ ಕೆಲಸ ಮಾಡಿದ್ದ ನಾವೇ ಧನ್ಯರು. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಆದರೆ ನಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನಾವು ಅಕ್ಷರ ಕಲಿಸಿರ್ತಕ್ಕಂಥದ್ದು ಸರಿನೋ ತಪ್ಪೋ, ಅದ್ರಲ್ಲಿ ನಾವು ಹೇಳಿರ್ತಕ್ಕಂಥ ಸರಿಯೋ ತಪ್ಪೋ ಯಾವುದನ್ನು ವೀಕ್ಷಣೆ ಮಾಡ್ದಾನೆ ಮಕ್ಕಳುಗಳು ನಮಗೆ ಅವ್ರ ತಂದೆ ಹೇಳಿರ್ತಕ್ಕಂಥ ಮಾತಿಗಿಂತ ಮಿಗಿಲಾಗಿ ಗುರುಗಳು ಹೇಳ್ತಕ್ಕಂಥ ಮಾತೆ ದೊಡ್ಡದು ಅಂತಕ್ಕಂಥದ್ದನ್ನ ತಿಳಿದು ನಮಗೆ ಗೌರವವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾವು ನಮ್ಮ ಮಕ್ಕಳುಗಳು ನಮಗೆ ಗೌರವ ಕೊಡ್ತಾರೋ ಇಲ್ವೋ, ನಮಗೆ ಈ ಕಲಿಸಿ ಅಕ್ಷರವನ್ನು ನೀಡ್ತಕ್ಕಂಥ ನಮ್ಮಗಳಿಗೆ ಗೌರವ ಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸದಾ ಧನ್ಯರು. ಅವರ ಒಂದು ಋಣ, ಅವರ ಆಶೀರ್ವಾದ, ನಮ್ಮ ಆಶೀರ್ವಾದಕ್ಕಿಂತ ಹೆಚ್ಚು ಅವರದೇ ನಮಗೆ ಋಣ ಇದೆ ನಮ್ಮ ಮೇಲೆ. ಈಗ ಅಂಥ ಒಂದು ಸಂದರ್ಭನ ನೀವು ಒದಗಿಸಿದ್ದೀರಾ. ಇಂಥ ಎಲ್ಲ ಜನರ ನಡುವೆ ನನಗೆ ಕೆಲವರು ಹೇಳಕ್ಕೆ ವೈರ್ಮಡಿಗಳು ಸದಾ ಬರ್ತಾರೋ. ನನಗೆ ಈ ಊರಿಗೆ ಬಂದಾಗ ನನ್ನ ತಂದೆ ತೀರೋಗಿದ್ರು, ಒಂದು ವಾರ ಆಗಿತ್ತು ಅಷ್ಟೇ. 1999 ನವೆಂಬರ್ 23ನೇ ತಾರೀಕಲ್ಲಿ ನನಗೆ ರಿಪೋರ್ಟ್ ಮಾಡಿಕೊಂಡೆ. ಆ ಸಂದರ್ಭ ನನಗೆ ತುಂಬ ದುಃಖಕರವಾಗಿದ್ದಂಥ ಸಂದರ್ಭ. ಆದರೂ ಕೂಡ ಈ ಒಂದು ಊರಿಗೆ ಬಂದಾಗ ನನಗೆ ನಮ್ಮ HM ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಆಗಿರ್ಬೋದು, PC ನಾಗರಾಜರ್ ಆಗಿರ್ಬೋದು, ನಮ್ಮ ಹರೀಶ್ ಆಗಿರ್ಬೋದು, ಕದಂ ಮುಂಜೆ ಆಗಿರ್ಬೋದು, ಇವರೆಲ್ಲರೂ ಕೂಡ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಗೌರವವನ್ನು ನೀಡಿ ನನ್ನನ್ನು ಮುನ್ನಡೆಸ್ಕೊಂಡು ನನಗೆ ಧೈರ್ಯವನ್ನು ತುಂಬ್ಕೊಂಡು ಬಂದರು. ಎಲ್ಲವೂ ಕೂಡ ನನಗೆ ಯಾವುದೇ ಕ್ಷಣದಲ್ಲೂ ಒಂದು ಕ್ಷಣನೂ ಕೂಡ ಬೇಜಾರಾಗ್ದಂಗೆ ಈ ಊರಿನಲ್ಲಿ ಇದ್ದಂಥ ದಿನಗಳಲ್ಲೆಲ್ಲವೋ ತುಂಬ ಸಂತೋಷವಾಗಿ ನಾವು ಸೈಕಲಲ್ಲಿ ಬರ್ತೀವೋ ಮತ್ತೊಂದು ಬರ್ತೀವೋ. ಆದರೆ ಇಲ್ಲಿಗೆ ಬಂದಾಗ ನಮಗೆ ಸಂಜೆ ಆಗದೆ ಗೊತ್ತಾಗ್ತಿರ್ಲಿಲ್ಲ. ಸಂಜೆ ಆದರೂ ಕೂಡ ನಾವು ಇಲ್ಲಿ ಎಷ್ಟೋ ಸಲ ಮಕ್ಕಳ ಜೊತೆಲಿ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ವಿ. ಎಷ್ಟೋ ಸಲ ನೀವು ಊರಿನವರು ನಾವು ಇಲ್ಲೇ ಉಳ್ಕೊಂಡಾಗ ಊಟವನ್ನು ಕೊಟ್ಟಿದ್ರ. ಊಟ, ಗೌರವ, ಪ್ರೀತಿ, ಅಕ್ಕರೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಒಂದು ಊರು ಅಂದರೆ ನಮ್ಮ ಚೌತಿ ಗ್ರಾಮ. ನಾವು ಎಷ್ಟೇ ಶಾಲೆಯಲ್ಲಿ ಎಲ್ಲೇ ಕೆಲಸ ಮಾಡಿದ್ರು ಕೂಡ ಚೌತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೆನಪುಗಳು ಸದಾ ನಮಗೆ ಹಚ್ಚ ಹಸಿರಾಗಿರ್ತಕ್ಕಂಥದ್ದು. ಇಂತಹ ಒಂದು ದಿನಗಳನ್ನು ಸ್ಮರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಗ್ರಾಮದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಾನು ಅನಂತ ಕೋಟಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ತುಂಬ ಮುಕ್ತವಾಗಿ ಹಂಚಿಕೊಂಡಂತಹ ಶ್ರೀಯುತ ರಮೇಶ್ ಸರ್ ಅವರಿಗೂ ಹಾಗೂ ಮಧುಸೂದನ್ ಸರ್ ಅವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ದೇಶ